ಸ್ನೇಹಿತರೆ ನಮಸ್ಕಾರ. ಹೆಜ್ಜೆ 5 ಭಾಗ 2 ಈ ಸಂಚಿಕೆಗೆ ನಿಮಗೆ ಸ್ವಾಗತ. ಬಹಳ ತಿಂಗಳ ನಂತರ ನಾನು ಹೊಸದೊಂದು ಸಂಚಿಕೆ ಮುಖಾಂತರ ಹಾಜರಾಗಿದ್ದೇನೆ. ಕೆಲವು ವೈಯಕ್ತಿಕ ಕಾರಣಗಳು ಮತ್ತು ನನ್ನ ಸ್ವಂತ ತಯಾರಿಗೋಸ್ಕರ ಯಾವುದೇ ಹೊಸ ಸಂಚಿಕೆಯನ್ನು ನಾನು ಮಾಡಿರಲಿಲ್ಲ. ಆದರೆ ಈಗಾಗಲೇ ಪೂರ್ವಭಾವಿ ಪರೀಕ್ಷೆಗಳನ್ನ ಮುಂದೂಡಲಾಗಿದೆ ಅಂತ ಏನೋ ಅಧಿಕೃತವಾಗಿ ಘೋಷಿಸಿದ್ದಾರೆ. ಹೆಚ್ಚುವರಿ ಸಮಯ ಸಿಕ್ಕಿರೋದ್ರಿಂದ ಒಂದಷ್ಟು ಸಂಚಿಕೆಗಳನ್ನ ಮಾಡೋಣ ಅನ್ನುವಂತಹ ನಿರ್ಧಾರವನ್ನ ಮಾಡಿದ್ದೇನೆ ಮತ್ತು ಮುಂದೆ ನಿಖರವಾಗಿ ಒಂದು ದಿನಾಂಕವನ್ನ ಗುರುತು ಮಾಡಿದ ನಂತರ ಯಾವ ವೇಗದಲ್ಲಿ ಈ ಸಂಚಿಕೆಗಳನ್ನ ಕೊಡಬಹುದು ಅನ್ನೋದು ನನಗೆ ಸ್ಪಷ್ಟ ಆಗ್ತಾ ಹೋಗುತ್ತೆ. ಕ್ರಮದಲ್ಲಿ ನೋಡೋದಾದ್ರೆ ಹಿಂದೆ ನಾವು ನಾಗಚಂದ್ರನ ಮಲ್ಲಿನಾಥ ಪುರಾಣವನ್ನ ಮುಗಿಸ್ಕೊಂಡ್ವಿ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾಗಚಂದ್ರನ ಮತ್ತೊಂದು ಕೃತಿ ರಾಮಚಂದ್ರ ಚರಿತ ಪುರಾಣ ಅಥವಾ ಪಂಪ ರಾಮಾಯಣದ ಬಗ್ಗೆ ಚರ್ಚೆಯನ್ನ ಮಾಡೋಣ. ಕಳೆದ ಹಲವು ಸಂಚಿಕೆಗಳಲ್ಲಿ ನೀವು ಸಾಕಷ್ಟು ಪ್ರಶ್ನೆಗಳನ್ನ ನನಗೆ ಕೇಳಿದ್ರಿ. ವೈಯಕ್ತಿಕವಾಗಿ ಕೇಳಿದಂತಹ ಪ್ರಶ್ನೆಗಳಿಗೆ ನಾನು ಉತ್ತರಗಳನ್ನ ಕೊಟ್ಟಿದ್ದೇನೆ. ಆದರೆ ಒಂದಷ್ಟು ಪ್ರಶ್ನೆಗಳಿಗೆ ನಾನು ಇನ್ನೂ ಉತ್ತರಗಳನ್ನ ಕೊಟ್ಟಿಲ್ಲ. ಅದು ಕನ್ನಡ ಸಾಹಿತ್ಯವನ್ನ ಪ್ರಾರಂಭಿಸುವ ಹಂತದಿಂದ ಉತ್ತರ ಬರವಣಿಗೆಯ ಹೊರಗಿನ ಪ್ರಶ್ನೆಗಳಾಗಿರುವಂತಹದ್ದು. ಕೆಲವೊಂದು ಸಂಚಿಕೆಗಳಲ್ಲಿ ಅದರ ಪ್ರಾರಂಭದ ಒಂದೆರಡು ಸಂಚಿಕೆಗಳಲ್ಲಿ ಅದನ್ನ ಈಗಾಗಲೇ ನಾನು ಚರ್ಚೆಯನ್ನ ಮಾಡಿದ್ದೆ. ಆದರೆ ಅಷ್ಟು ವಿವರವಾಗಿ ಚರ್ಚೆಯನ್ನ ಮಾಡಿರಲಿಲ್ಲ. ನಿಮಗೆ ಪರಿಚಯವನ್ನಷ್ಟೇ ನಾನು ಮಾಡಿದ್ದಂಥದ್ದು. ಆದರೆ ಪ್ರಶ್ನೆಗಳು ಈ ಮೂಲಭೂತ ವಿಷಯಗಳ ಸುತ್ತಲೇ ಇರೋದ್ರಿಂದ ಅದಕ್ಕೆ ಉತ್ತರಗಳನ್ನ ಹುಡುಕದ ಹೊರತು ನಮಗೆ ಆ ಸ್ಪಷ್ಟತೆ ಸಿಗದ ಹೊರತು ಮುಂದೆ ಹೋಗೋದು ಅರ್ಥಹೀನ ಆಗುತ್ತೆ. ಹಾಗಾಗಿ ನಾನು ಈ ಸಂಚಿಕೆಯ ನಂತರ ಅಂದ್ರೆ ರಾಮಚಂದ್ರ ಚರಿತ ಪುರಾಣ ಏನು ಮುಗಿಯುತ್ತೆ, ಹೆಜ್ಜೆ 5 ಕಂತು ಮುಗಿಯುತ್ತೆ, ಇದಾದ ನಂತರ ಒಂದು ಸಣ್ಣ ಸಂಚಿಕೆಯನ್ನ ಮಾಡ್ತೇನೆ. ಆ ಸಂದರ್ಭದಲ್ಲಿ ನೀವು ಕೇಳಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಅದು ಮೂಲಭೂತವಾಗಿರುವಂತಹ ಪ್ರಶ್ನೆಗಳು, ಅಂದರೆ ಯಾವ ಪುಸ್ತಕಗಳು, ಎಷ್ಟು ಸಮಯವನ್ನ ಯಾವ ವಿಭಾಗಕ್ಕೆ ನಾವು ನಿಗದಿಪಡಿಸಬೇಕಾಗುತ್ತೆ, ಉತ್ತರಗಳನ್ನ ಹೇಗೆ ಬರೀಬೇಕಾಗುತ್ತೆ, ಈ ಎಲ್ಲ ವಿಚಾರಗಳ ಸುತ್ತಲಿನ ಪ್ರಶ್ನೆಗಳನ್ನ ನೀವೇನ್ ಕೇಳಿದ್ದೀರಾ ಅದನ್ನ ನಾನು ಇನ್ನೊಂದು ಸಣ್ಣ ಸಂಚಿಕೆಯಲ್ಲಿ ಪ್ರತ್ಯೇಕವಾಗಿ ಈ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಈಗ ಈ ಸಂಚಿಕೆಯಲ್ಲಿ ರಾಮಚಂದ್ರ ಚರಿತ ಪುರಾಣವನ್ನ ಮುಗಿಸ್ಕೊಳ್ಳೋಣ. ಮಲ್ಲಿನಾಥ ಪುರಾಣದ ಚರ್ಚೆಯ ಸಂದರ್ಭದಲ್ಲಿ ನಾಗಚಂದ್ರನ ಬಗ್ಗೆ ಸ್ವಲ್ಪ ವಿವರವನ್ನ ನಾವು ನೋಡಿದ್ವಿ, ನಾಗಚಂದ್ರ ಕವಿಯ ಬಗ್ಗೆ. ಅಲ್ಲದೆ ನಾನು ಆ ಸಂಚಿಕೆಯ ಸಂದರ್ಭದಲ್ಲಿ ಹೇಳಿದ್ದೆ, ಮಲ್ಲಿನಾಥ ಪುರಾಣ ವಿಭಾಗ ಏನಿದೆ ಇದು ಪರೀಕ್ಷೆಯ ದೃಷ್ಟಿನಲ್ಲಿ ಅಷ್ಟು ಮುಖ್ಯ ಅಲ್ಲ ಅನ್ನುವಂಥದ್ದು. ನೀವು ಕಳೆದ 10 ವರ್ಷದ ಅಥವಾ 15 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದು ನೋಡಿದಾಗ ನಾಗಚಂದ್ರನಿಗೆ ಮಹತ್ವವನ್ನ ಕೊಟ್ಟಿರುವಂತಹದ್ದು ಪಂಪರಾಮಾಯಣದ ಪ್ರಶ್ನೆಗಳ ಮೂಲಕ. ಅದು ಕೇವಲ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಗರಿಷ್ಠ ಮಟ್ಟದಲ್ಲಿ ಅಂದ್ರೆ 2 ಪ್ರಶ್ನೆಗಳನ್ನ ಕೇಳಬಹುದು, 10 ಅಂಕದ 2 ಪ್ರಶ್ನೆಗಳನ್ನ ಕೇಳಬಹುದು. ಆದ್ರೆ ಸಾಮಾನ್ಯವಾಗಿ ನಾಗಚಂದ್ರನ ಪ್ರಶ್ನೆ ಬರುವಂತಹದ್ದು ಪಂಪರಾಮಾಯಣದಿಂದ ಮತ್ತು ಗರಿಷ್ಠ 15 ಅಂಕಗಳ ಒಂದು ಪ್ರಶ್ನೆ ಬರಬಹುದು. ಹಾಗಾಗಿ ಮಲ್ಲಿನಾಥ ಪುರಾಣ ಪರೀಕ್ಷೆಯ ದೃಷ್ಟಿನಲ್ಲಿ ಅಷ್ಟು ಮುಖ್ಯ ಆಗೋದಿಲ್ಲ. ಆದರೂ ಅದನ್ನ ನಾವು ಕಡೆಗಣಿಸಬಾರದು. ನಾಗಚಂದ್ರನ ಬಗ್ಗೆ ಚರ್ಚೆ ಮಾಡ್ತಿರೋದ್ರಿಂದ ಆ ಒಂದು ವಿಭಾಗವನ್ನ ನಾವು ಕಡೆಗಣಿಸಬಾರದು. ಯಾಕಂದ್ರೆ ಪ್ರಶ್ನೆಗಳು ಅದರಿಂದಲೂ ಕೂಡ ಮುಂದೆ ಉದ್ಭವ ಆಗಬಹುದು. ಕಾರಣ ನಾಗಚಂದ್ರನ ಚರ್ಚೆಯಲ್ಲಿ ಇರುವಂತಹದ್ದು. ಏನೂ ಗೊತ್ತಿಲ್ಲದೆ ಉತ್ತರಿಸುವುದಕ್ಕಿಂತ ಒಂದಷ್ಟು ವಿವರಗಳನ್ನ ತಿಳಿದುಕೊಂಡು ಮಲ್ಲಿನಾಥ ಪುರಾಣದ ಬಗ್ಗೆ ಒಂದಷ್ಟು ಮಾಹಿತಿಯಿಂದಾದರೂ ಉತ್ತರವನ್ನ ಬರೆಯಬಹುದಾದಂತಹ ಸಾಧ್ಯತೆಗಳು ಆ ಮೂಲಕ ನಿಮಗೆ ಬರಲಿ ಅನ್ನುವಂತಹ ಕಾರಣಕ್ಕೋಸ್ಕರ. ಉಳಿದಂತೆ ರಾಮಚಂದ್ರ ಚರಿತ ಪುರಾಣಕ್ಕೆ ಹೆಚ್ಚು ಸಮಯವನ್ನ ನೀವು ಮೀಸಲಿಡಿ ನಾಗಚಂದ್ರ ವಿಭಾಗದಲ್ಲಿ. ಅಲ್ಲಿಯೂ ಕೂಡ ಒಂದಷ್ಟು ವಿಭಾಗಗಳು ಮಾತ್ರ ಮುಖ್ಯ ಆಗುತ್ತೆ. ಅದನ್ನು ನಾನು ಮುಂದೆ ಚರ್ಚೆ ಮಾಡ್ತೀನಿ. ಪಂಪನ ದಾರಿಯಲ್ಲಿ ನಾವು ನೋಡೋದಾದ್ರೆ ನಾಗಚಂದ್ರ 2 ಪ್ರಮುಖ ಕೃತಿಗಳನ್ನ ಬರೆದಿರುವಂತಹದ್ದು. ಮೊದಲನೆಯದು ಮಲ್ಲಿನಾಥ ಪುರಾಣ, ಇನ್ನೊಂದು ರಾಮಚಂದ್ರ ಚರಿತ ಪುರಾಣ. ಇದು ಪಂಪನ ಹಾದಿಯಲ್ಲೇ 2 ಕೃತಿಗಳನ್ನ ರಚಿಸುವಂತಹ ಒಂದು ಧೋರಣೆಯಲ್ಲಿ ಬರೆದ ಹಾಗಿದೆ. ಆದ್ರೆ ಮೂಲಭೂತವಾದಂತಹ ಒಂದು ವ್ಯತ್ಯಾಸ ಅಂದ್ರೆ ಪಂಪನಿಗೆ ಒಂದು ಲೌಕಿಕ ಕಾವ್ಯ, ಪಂಪ ಭಾರತ ಅನ್ನುವಂಥದ್ದು ಲೌಕಿಕ ಕಾವ್ಯ. ಆದ್ರೆ ಆದಿಪುರಾಣ ಧಾರ್ಮಿಕ ಕಾವ್ಯ ಆಗಿರುತ್ತೆ. ಅದನ್ನ ಆತನೇ ಸ್ವತಃ ಸ್ಪಷ್ಟಪಡಿಸ್ತಾನೆ. ನಾಗಚಂದ್ರನು ಕೂಡ 2 ಕಾವ್ಯಗಳನ್ನ ರಚಿಸ್ತಾನೆ, ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣ ಅನ್ನುವಂಥದ್ದು. ಇದಲ್ಲದೆ ಇನ್ನೊಂದೆರಡು ಕೃತಿಗಳನ್ನ ಬರೆದಿದ್ದಾನೆ ಅಂತ ಹೇಳಿದ್ರು ಕೂಡ ಸಂಶೋಧಕರು ಅದನ್ನು ಒಪ್ಪುತ್ತಿಲ್ಲ. ಹಾಗಾಗಿ ನಮ್ಮ ಮುಂದೆ ಇರುವಂತಹ 2 ಕೃತಿಗಳನ್ನ ಮಾತ್ರ ಒಪ್ಪೋದಾದ್ರೂ 2 ಕೃತಿಗಳು ಧಾರ್ಮಿಕ ಕೃತಿಗಳಾಗಿ ಕಾಣುತ್ತೆ. ಮಲ್ಲಿನಾಥ ಪುರಾಣವೂ ಕೂಡ ಧಾರ್ಮಿಕ, ರಾಮಚಂದ್ರ ಚರಿತ ಪುರಾಣ ಕೂಡ ಧಾರ್ಮಿಕ. ವಿಶೇಷವಾಗಿ ನಾಗಚಂದ್ರನಿಗೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಹೆಸರು ತಂದುಕೊಂಡ ಕೃತಿ ರಾಮಚಂದ್ರ ಚರಿತ ಪುರಾಣ. ವೈದಿಕ ಪರಂಪರೆಯಲ್ಲಿ 2 ಮಹಾಕಾವ್ಯಗಳಿವೆ, ರಾಮಾಯಣ ಮತ್ತು ಮಹಾಭಾರತ. ಮೊದಲು ರಾಮಾಯಣ ಸೃಷ್ಟಿಯಾಗುತ್ತೆ, ಅದಾದ ನಂತರ ಮಹಾಭಾರತ. ಯುಗಗಳ ಆಧಾರದಲ್ಲಿ ಗಮನಿಸಿ ನೋಡಿದ್ರು ಗೊತ್ತಾಗುತ್ತೆ. ರಾಮಾಯಣವನ್ನ ಗಮನಿಸಿ ನೋಡಿ, ಕಥಾ ಹಂದರ ಬಹಳ ಸರಳವಾಗಿದೆ, ಹೆಚ್ಚು ಕಾಂಪ್ಲಿಕೇಟೆಡ್ ಆಗಿಲ್ಲ. 1 ಅಥವಾ 2 ಎಳೆಯ ಕಥೆಗಳು ಸಾಕ್ತಾ ಹೋಗುತ್ತೆ. ಅಲ್ಲಿನ ಪಾತ್ರಗಳು ಬಹಳ ಕಡಿಮೆ ಮತ್ತು
ಎಲ್ಲ ಪಾತ್ರಗಳು ಏನಿರ್ತವೆ ಒಂದು ಕಥೆಯ ಸುತ್ತಲೂ ನಡೀತಾ ಹೋಗುವಂತಹದ್ದು. ಆ ಪಾತ್ರಗಳಿಗೆ ಇನ್ನೊಂದು ಹೊಸ ಕಥೆಗಳನ್ನ ಹೇಳೋದಕ್ಕಿಂತ ಕಥೆಯಲ್ಲಿ ಪಾತ್ರಕ್ಕೆ ಹೆಚ್ಚು ಒತ್ತನ್ನ ಕೊಟ್ಟಿರೋದನ್ನ ನಾವು ಗಮನಿಸ್ತೇವೆ. ಅಲ್ಲಿ ಪ್ರಶ್ನಾತೀತ ನಾಯಕ ರಾಮ. ಇವಿಷ್ಟು ರಾಮಾಯಣದ ಭಾಗವಾದರೆ ಮಹಾಭಾರತದ ಕಥಾಂತರ ಬಹಳ ಸಂಕೀರ್ಣವಾದದ್ದು, ಕಾಂಪ್ಲಿಕೇಟೆಡ್ ಆಗಿ ಕಾಣುತ್ತೆ. ಯಾಕಂದ್ರೆ ಮುಖ್ಯ ಕಥೆಯ ಜೊತೆಗೆ ಉಪಕಥೆಗಳು ಬರ್ತಾ ಹೋಗುವಂತದ್ದು, ಒಂದೊಂದು ಪಾತ್ರಗಳಿಗೆ ಒಂದೊಂದು ಗುಣವನ್ನ ಕೊಡುವಂತದ್ದು, ಆ ಗುಣವನ್ನ ನಿರ್ದೇಶಿಸಲಿಕ್ಕೆ ಅವರಿಗೆ ಮತ್ತೊಂದು ಕಥೆಗಳನ್ನ ಸೃಷ್ಟಿ ಮಾಡುವಂಥದ್ದು, ಹೀಗೆ ಸಾಗ್ತಾ ಹೋಗುತ್ತೆ. ಹಾಗಾಗಿ ಒಟ್ಟು ಚಿತ್ರಣದಲ್ಲಿ ಹೆಮ್ಮರವಾಗಿ ಮಹಾಭಾರತ ಕಾಣುತ್ತೆ. ಮತ್ತು ಕೃಷ್ಣನನ್ನ ನಾವು ಇಲ್ಲಿ ನೇರವಾಗಿ ನಾಯಕ ಅಂತ ಹೇಳುವಂಥದ್ದು ಕಷ್ಟ ಸಾಧ್ಯ. ಯಾಕಂದ್ರೆ ಹಲವು ಕವಿಗಳು ಬಂದಂಥವರು ತಮ್ಮದೇ ಆದಂತಹ ಒಂದಷ್ಟು ಇಂಟರ್ಪ್ರಿಟೇಷನ್ಸ್ ಗಳನ್ನ ಕೊಡ್ತಾ ಹೋಗ್ತಾರೆ. ಪಂಪನಿಗೆ ಅರ್ಜುನ ನಾಯಕನಾಗ್ತಾನೆ, ಗದಾಯುಧದ ಭೀಮ ರನ್ನನಿಗೆ ಇಂಪಾರ್ಟೆಂಟ್ ಆಗಬಹುದು. ಹೀಗೆ ಒಂದೊಂದು ಪಾತ್ರಗಳು ನಾಯಕನಾಗಿ ಒಬ್ಬೊಬ್ಬರಿಗೆ ಕಾಣಿಸ್ತಾ ಹೋಗ್ತಾರೆ. ದುರ್ಯೋಧನನು ಕೆಲವರಿಗೆ ನಾಯಕರಾಗಬಹುದು, ಶಕುನಿ ಕೂಡ ಯಾರಿಗಾದ್ರೂ ನಾಯಕನಾಗಿ ಕಾಣಬಹುದು, ಮುಂದೆ ಯಾರಾದರೂ ಬರೀಬಹುದು ಅಥವಾ ಈಗಾಗಲೇ ಬಂದಿರಬಹುದು. ಹಾಗಾಗಿ ಕೃಷ್ಣನನ್ನ ನಾವು ಪ್ರಶ್ನಾತೀತ ನಾಯಕ ಅಂತ ಹೇಳೋದು ಇಲ್ಲಿ ಕಷ್ಟ ಆಗತ್ತೆ. ಇದು ಮೂಲಭೂತವಾದಂತಹ ವ್ಯತ್ಯಾಸ. ಹೀಗೆ ಸಹಸ್ರ ವ್ಯತ್ಯಾಸಗಳಿರುವಂತಹದ್ದು. ಈ ಒಂದು ವೈದಿಕ ಪರಂಪರೆಯ ಮಹಾಕಾವ್ಯಗಳ ಹಲವು ರೂಪಾಂತರಗಳು ಬಂದಿರುವಂತಹದ್ದು. ಕನ್ನಡದ ಮಟ್ಟಿನಲ್ಲಿ ನಾವು ನೋಡೋದಾದ್ರೆ ರಾಮಾಯಣಕ್ಕೆ ಕುಮಾರ ವಾಲ್ಮೀಕಿ ಬರೆದಿರುವಂತಹ ತೊರವೆ ರಾಮಾಯಣ, ಕುವೆಂಪುರವರ ಶ್ರೀರಾಮಾಯಣ ದರ್ಶನಂ ಮತ್ತು ರಂಗನಾಥ ಶರ್ಮರ ಕನ್ನಡ ವಾಲ್ಮೀಕಿ ರಾಮಾಯಣ ಅನ್ನುವಂಥದ್ದು ಪ್ರಮುಖವಾಗಿ ನಾವು ಗಮನಿಸಬಹುದು. ಕನ್ನಡದ ರಾಮಾಯಣದ ರೂಪಾಂತರಗಳು ಇವೆಲ್ಲ. ಹಾಗೆ ಮಹಾಭಾರತದ ರೂಪಾಂತರಗಳನ್ನ ಗಮನಿಸೋದಾದ್ರೆ ಮೇರುಕೃತಿಯಾದಂತಹ ಪಂಪನ ವಿಕ್ರಮಾರ್ಜುನ ವಿಜಯವನ್ನ ಗಮನಿಸಬಹುದು, ರನ್ನನ ಗದಾಯುದ್ಧ ಆಗಿರಬಹುದು, ಕುಮಾರವ್ಯಾಸ ಬರೆದಿರುವಂತಹ ಕರ್ನಾಟ ಭಾರತ ಕಥಾಮಂಜರಿ ಆಗಿರಬಹುದು, ಲಕ್ಷ್ಮೀಶನ ಜೈಮಿನಿ ಭಾರತ ಆಗಿರಬಹುದು. ಆಧುನಿಕ ಕಾಲದಲ್ಲಿ ನೋಡೋದಾದ್ರೆ BM ಶ್ರೀ ಅವರು ಗದಾಯುದ್ಧವನ್ನ ಬರೆದಿದ್ದಾರೆ, ಅಶ್ವತ್ಥಾಮನ್ ನಾಟಕವನ್ನ ಬರೆದಿದ್ದಾರೆ. ಕುವೆಂಪುರವರ ಬೆರಳ್ಗೆ ಕೊರಳ್ ಕಥಾಹಂದರವೂ ಕೂಡ ಮಹಾಭಾರತಕ್ಕೆ ಸಂಬಂಧಿಸಿದ್ದು. AR ಕೃಷ್ಣ ಶಾಸ್ತ್ರಿಗಳು ವಚನ ಭಾರತವನ್ನ ರಚಿಸುತ್ತಾರೆ. SL ಭೈರಪ್ಪನವರ ಪರ್ವ ಕೂಡ ಮಹಾಭಾರತದ ಹಂದರ ಇರುವಂತದ್ದು. ಗಿರೀಶ್ ಕಾರ್ನಾಡರ ಯಯಾತಿ ಇದು ಕೂಡ ಮಹಾಭಾರತದ ಹಿನ್ನೆಲೆಯಲ್ಲಿ ಬಂದಿರುವಂಥದ್ದು. ಗಮನಿಸಿ ನೋಡೋದಾದ್ರೆ ಮಹಾಭಾರತ ಸಾಹಿತ್ಯ ಲೋಕದಲ್ಲಿ ಹೆಚ್ಚು ಕಾಡಿದಂತಹ ಮತ್ತು ಹೆಚ್ಚು ರೂಪಾಂತರಗೊಂಡಂತಹದ್ದು. ರಾಮಾಯಣಕ್ಕಿಂತ ಸುಮಾರು 10 ಪಟ್ಟು ಹೆಚ್ಚು ಕಾಡಿರುವಂತಹ ಕೃತಿಯಾಗಿ ಮಹಾಭಾರತ ಕಾಣುತ್ತೆ. ಇದಲ್ಲದೆ ಕನ್ನಡ ಸಾಹಿತ್ಯಕ್ಕೆ ಈ ಎರಡೂ ಮಹಾಕಾವ್ಯಗಳು ಬಂದಿರುವಂತಹದ್ದು ಜೈನರ ಮುಖಾಂತರ. ಜೈನ ಸಾಹಿತ್ಯದಿಂದ ಈ ಎರಡೂ ಕೃತಿಗಳು ಬಂದಿರೋದ್ರಿಂದ ನಮಗೆ ವಿಚಾರ ಸಾಹಿತ್ಯದ ಅಥವಾ ವೈಚಾರಿಕ ಹಿನ್ನೆಲೆಯಲ್ಲಿ ಹೆಚ್ಚು ಚರ್ಚೆಗೆ ಆಸ್ಪದ ಮಾಡಿಕೊಟ್ಟಂತದಕ್ಕೂ ಇದು ವೇದಿಕೆಯಾಗಿದೆ. ಈ ಎಲ್ಲ ರಾಮಾಯಣಗಳಿಗೂ ಅಂದರೆ ಹೊಸ ರೂಪಾಂತರಗಳನ್ನ ನಾವೇನು ನೋಡ್ತೇವೆ ಅವೆಲ್ಲವಕ್ಕೂ ಮೂಲ ವಾಲ್ಮೀಕಿ ರಾಮಾಯಣ ಅಂತ ಹೇಳ್ತಾರೆ. ಇನ್ನು ಕೆಲವು ಸಂಶೋಧಕರು ಹೇಳ್ತಾರೆ ಇಲ್ಲ, ಜೈನ ರಾಮಾಯಣದ ಪರಂಪರೆ ಏನಿದೆ ಇದು ವಾಲ್ಮೀಕಿ ರಾಮಾಯಣಕ್ಕಿಂತ ಹಳೆಯದು. ಜೈನ ರಾಮಾಯಣ ಯಾವ ಕಾಲದಲ್ಲೂ ಪ್ರಾರಂಭ ಆದಂಥದ್ದು, ನಡುವೆ ವಾಲ್ಮೀಕಿ ರಾಮಾಯಣ ಅನ್ನುವಂಥ ವೈದಿಕ ಪರಂಪರೆ ಒಂದು ಸೃಷ್ಟಿಯಾಗುತ್ತೆ. ಹಾಗಾಗಿ ಜೈನ ರಾಮಾಯಣವೇ ಪುರಾತನವಾದದ್ದು ಅನ್ನುವಂಥ ಒಂದು ಅಭಿಪ್ರಾಯವನ್ನ ಕೂಡ ಮುಂದಿಡ್ತಾರೆ. ಈ ಚರ್ಚೆಗೆ ನಾವು ಹೋಗೋದು ಬೇಡ. ಜೈನ ರಾಮಾಯಣ ಹಳೆಯದು, ವಾಲ್ಮೀಕಿ ರಾಮಾಯಣ ಹಳೆಯದು ನಮಗೆ ಅನಗತ್ಯ. ಆದರೆ ಪಾಠಕ್ಕೆ ಸಂಬಂಧಪಟ್ಟಿರುವ ಹಾಗೆ ಇದು ವೈದಿಕ ರಾಮಾಯಣಕ್ಕಿಂತ ಭಿನ್ನ ಅನ್ನೋದು ಮಾತ್ರ ನೀವು ತಿಳಿದುಕೊಳ್ಬೇಕಾಗತ್ತೆ. ಹಾಗೆ ಭಾರತದಲ್ಲಿ ಆಯಾ ಪ್ರದೇಶ, ಭಾಷೆ, ಧರ್ಮಕ್ಕೆ ಅನುಗುಣವಾಗಿ ಜೈನರು, ಬೌದ್ಧರು ಸೇರಿ ರಾಮಾಯಣದ ಒಂದು ರೂಪಾಂತರವನ್ನು ಕೊಡ್ತಾ ಹೋಗ್ತಾರೆ. ಸುಮಾರು 300ಕ್ಕೂ ಹೆಚ್ಚು ರಾಮಾಯಣಗಳ ವಿನೂತನವಾದ ಪರಿಕಲ್ಪನೆಗಳನ್ನ ನಾವು ಗಮನಿಸ್ತೇವೆ. ತುಳಸಿದಾಸರ ರಾಮಚರಿತ ಮಾನಸ ಆಗಿರಬಹುದು, ಅವಧಿ ಭಾಷೆಯಲ್ಲಿ ಬರೆದಿದ್ದಾರೆ. ಕಂಬನ ರಾಮಾಯಣ ಆಗಿರಬಹುದು, ತಮಿಳಿನ ಪ್ರಖ್ಯಾತ ರಾಮಾಯಣ ಇದು. ಇದರ ಸಾಲಿಗೆ ಕನ್ನಡದ ನಾಗಚಂದ್ರನ ಪಂಪರಾಮಾಯಣ ಕೂಡ ಸೇರಬಹುದು ಅಂತ ಅಭಿಪ್ರಾಯ ಇದೆ. ಕುವೆಂಪುರವರ ಶ್ರೀರಾಮಾಯಣ ದರ್ಶನಂ ಕೂಡ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಒಂದು ಹೊಸ ಮೈಲಿಗಲ್ಲು. ಜ್ಞಾನಪೀಠ ಪ್ರಶಸ್ತಿ ಕೂಡ ಕುವೆಂಪುರವರಿಗೆ ದೊರಕುತ್ತೆ. ಅಲ್ಲೂ ಕೂಡ ಅವರದ್ದೇ ಆದಂತಹ ಹೊಸ ಛಾಪನ್ನ ಮೂಡಿಸ್ತಾರೆ. ಒಂದಷ್ಟು ಬದಲಾವಣೆಗಳನ್ನು ಅವರು ಮಾಡ್ಕೊಳ್ತಾ ಹೋಗ್ತಾರೆ ಅನ್ನೋದನ್ನ ನಾವು ಗಮನಿಸಬಹುದು. KPSCಗೆ ನಾವು ಶ್ರೀರಾಮಾಯಣ ದರ್ಶನ ಅಧ್ಯಯನ ಮಾಡಬೇಕಾಗಿತ್ತು, ಆದ್ರೆ ಆಪ್ಷನಲ್ ತೆಗೆದಿರೋದ್ರಿಂದ, ಐಚ್ಛಿಕ ವಿಷಯವನ್ನು ತೆಗೆದಿರೋದ್ರಿಂದ ಈ ಚರ್ಚೆ ನೇರವಾಗಿ KPSCಗೆ ನಾವು ಮಾಡೋದಿಲ್ಲ. ಬದಲಿಗೆ UPSCಯ ಚರ್ಚೆನಲ್ಲಿ ನೀವು ಸ್ವಂತವಾಗಿ ರಾಮಾಯಣ ದರ್ಶನವನ್ನ ಓದಿದ್ದರೆ ಅಥವಾ ಸಾಧ್ಯವಾಗಿ ಈಗ ಏನಾದರೂ ಓದೋದಾದರೆ ಅಲ್ಲಿನ ಅಂಶಗಳನ್ನ ನಮ್ಮ ಈ ಉತ್ತರದಲ್ಲಿ, ಪಂಪರಾಮಾಯಣದ ಉತ್ತರದಲ್ಲಿ ಸೇರಿಸಿದ್ದೇ ಆದಲ್ಲಿ ನಿಮಗೆ ಬೋನಸ್ ಮಾರ್ಕ್ಸ್ಗಳು ಸಿಗ್ತಾ ಹೋಗ್ತವೆ. ಸೊ ಈ ಪ್ರಯತ್ನವನ್ನ ನೀವು ಖುದ್ದು ಮಾಡಬಹುದು ಅನ್ನುವಂಥ ಒಂದು ಸಲಹೆ. ಪಂಪ ಹೇಗೆ ಮಹಾಭಾರತವನ್ನ ನಾನು ಮೊದಲು ಬರಿತೀನಿ ಅಂತ ಹೇಳಿ ನಿಲ್ತಾನೋ ಹಾಗೆ
ನಾಗಚಂದ್ರನು ಕೂಡ ಪಂಪನ ಒಂದು ಪ್ರೇರಣೆಯಿಂದಾಗಿ ರಾಮಾಯಣವನ್ನ ಬರೀತೀನಿ ಅಂತ ಹೇಳಿ ತನ್ನನ್ನ ತಾನು ಪಂಪನೆ ಅಂತ ಹೇಳ್ಕೊಳ್ತಾನೆ. ಹಾಗಾಗಿ ಇವನನ್ನ ನಾವು ಅಭಿನವ ಪಂಪ ಅಂತಲೂ ಕರೆಯಬಹುದು. ಅಭಿನವ ಪಂಪ ಅನ್ನುವಂಥದ್ದು ಅವನಿಗೆ ಇರುವಂತಹ ಒಂದು ಬಿರುದು. ನೋಡಿ, ಜೈನ ಪರಂಪರೆಯಲ್ಲಿ 2 ರೀತಿಯಾದಂತಹ ರಾಮಾಯಣಗಳು ಸೃಷ್ಟಿಯಾಗಿರುವಂತದ್ದು. ಒಂದು ಗುಣಭದ್ರರ ಮಾರ್ಗದಿಂದ, ಇನ್ನೊಂದು ವಿಮಲಸೂರಿಯ ಮಾರ್ಗ. ವಿಮಲಸೂರಿ ಮತ್ತು ರವಿಶೇಣರ ಒಂದು ಮಾರ್ಗ ಇದೆ, ಗುಣಭದ್ರರ ಒಂದು ಮಾರ್ಗ ಇದೆ. ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣ ಏನಿದೆ, ಇದರ ಮೂಲ ಆಕರ ಬಂದು ಪ್ರಕೃತದಲ್ಲಿ ಸೃಷ್ಟಿಯಾಗಿರುವಂತಹ ವಿಮಲಸೂರಿಯ ಉಮಾಚರ್ಯ ಅನ್ನುವಂಥದ್ದು. ಪರೀಕ್ಷೆಯ ದೃಷ್ಟಿಯಲ್ಲಿ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು ವಿಮಲಸೂರಿಯ ಉಮಾಚರ್ಯ. ಇನ್ನೊಂದು ಪರಂಪರೆ ಇದೆ, ಅದು ಗುಣಭದ್ರಾಚಾರ್ಯರ ಉತ್ತರ ಪುರಾಣ. ಈ ಗುಣಭದ್ರಾಚಾರ್ಯರ ಉತ್ತರ ಪುರಾಣವನ್ನ ನಾವು ಆದಿ ಪುರಾಣದ ಚರ್ಚೆಯಲ್ಲೂ ನೋಡಿದ್ವಿ. ಸೊ ಒಟ್ಟು 2 ಹಾದಿಯಲ್ಲಿರೋದನ್ನ ನಾವು ಗಮನಿಸ್ತೇವೆ. ವಿಮಲಸೂರಿ ಬರೆದಿರುವಂತಹ ಪೌಮಾಚರ್ಯ ಮತ್ತು ಗುಣಭದ್ರಾಚಾರ್ಯರು ಸಂಸ್ಕೃತದಲ್ಲಿ ಬರೆದಿರುವಂತಹ ಉತ್ತರ ಪುರಾಣ. ಕನ್ನಡದಲ್ಲಿ 2 ಬಗೆಯ ರಾಮಾಯಣಗಳನ್ನ ನಾವು ಗಮನಿಸ್ತೇವೆ. ಉತ್ತರ ಪುರಾಣದಿಂದ ಬಂದಿರುವಂತದ್ದು ಮತ್ತು ಪೌಮಾಚರ್ಯದಿಂದ ಬಂದಿರುವಂತದ್ದು. ಚಾವುಂಡರಾಯ ಪುರಾಣ ಏನಿದೆ, ಇದು ಗುಣಭದ್ರರ ಮಾರ್ಗದಲ್ಲಿ ಬಂದಿರುವಂತದ್ದು. ನಮ್ಮ ನಾಗಚಂದ್ರನದ್ದು ವಿಮಲಸೂರಿಯ ಮಾರ್ಗದಿಂದ ಬಂದಿರುವಂತದ್ದು. ಇಷ್ಟು ಅಂಶವನ್ನ ನೀವು ತಿಳ್ಕೊಂಡ್ರೆ ಸಾಕಾಗುತ್ತೆ. ಈ ವಿಮಲಸೂರಿ ಬರೆದಿರುವಂತಹ ಪೌಮಾಚರ್ಯ ರವಿಶೇಣರಲ್ಲಿ ಸಂಸ್ಕೃತದಲ್ಲಿ ಬರುತ್ತೆ. ಆ ಅಂಶ ನಿಮಗೆ ಬೇಕು ಬೇಡ ಅದನ್ನು ನೀವು ನಿರ್ಧರಿಸ್ಕೊಳ್ಳಿ. ಆದ್ರೆ ವಿಮಲಸೂರಿಯ ಪೌಮಾಚರ್ಯ ಬಹಳ ಮುಖ್ಯವಾದಂತಹ ಒಂದು ಅಂಶ. ಅಲ್ಲಿಂದ ನಾಗಚಂದ್ರ ಪಂಪ ರಾಮಾಯಣವನ್ನ ಬರಿತಾನೆ ಅನ್ನುವಂಥದ್ದನ್ನ ಮಾತ್ರ ನೀವು ನೆನಪಿಟ್ಕೊಂಡ್ರೆ ಸಾಕು. ನೋಡಿ, ಕನ್ನಡಕ್ಕೆ ರಾಮಾಯಣ ಬಂದಂತದ್ದು ಜೈನ ಸಂಪ್ರದಾಯದಿಂದ, ವೈದಿಕ ಸಂಪ್ರದಾಯದಿಂದ ನಂತರದಲ್ಲಿ ಬಂತು. ಆದ್ರೆ ಪ್ರಪ್ರಥಮವಾಗಿ ಬಂದಂತದ್ದು ಜೈನ ಸಂಪ್ರದಾಯದಿಂದ. ನಮಗೆ ಗೊತ್ತಿರುವಂತದ್ದು ಅಂದ್ರೆ ಪ್ರಖ್ಯಾತಿಯನ್ನ ಹೊಂದಿರುವಂತದ್ದು ವೈದಿಕ ಸಂಪ್ರದಾಯದ ರಾಮಾಯಣ. ರಾಮ, ಲಕ್ಷ್ಮಣ, ಸೀತಾ, ಹನುಮಂತ, ರಾವಣ ಈ ಎಲ್ಲ ಪಾತ್ರಗಳನ್ನ ನೋಡಿರುವಂತದ್ದು. ಸೀರಿಯಲ್ಗಳು ಕೂಡ ಬಂದಿರುವಂತದ್ದು. ಇತ್ತೀಚೆಗೆ ಲಾಕ್ಡೌನ್ ಸಮಯದಲ್ಲಿ 80s 90s ನಲ್ಲಿ ಟೆಲಿಕಾಸ್ಟ್ ಆಗ್ತದನ್ನ ಈಗ ಮತ್ತೆ ರೀಟೆಲಿಕಾಸ್ಟ್ ಮಾಡಿರೋದನ್ನ ನಾವು ಗಮನಿಸ್ತೀವಿ. ಇವೆಲ್ಲವೂ ಕೂಡ ವೈದಿಕ ರಾಮಾಯಣ. ಇದನ್ನ ನಾವು ಅಧ್ಯಯನ ಮಾಡ್ತಿಲ್ಲ. ನಾವು ಅಧ್ಯಯನ ಮಾಡ್ತಿರುವಂತದ್ದು ಜೈನ ರಾಮಾಯಣ. ಜೈನ ಸಂಪ್ರದಾಯಕ್ಕೆ ಅವರು ಮಾಡಿಕೊಂಡಿರುವಂತಹ ಬದಲಾವಣೆಗಳನ್ನ ತಿಳಿದುಕೊಂಡೇ ನಾವು ಹೋಗಬೇಕಾಗುತ್ತೆ. ಹಾಗಾಗಿ ಆ ಬದಲಾವಣೆಗಳು ಯಾವುವು ಅನ್ನೋದನ್ನ ಮೊದಲು ಗಮನಿಸೋಣ. ಭಾರತದ ರಾಮಾಯಣದ ಪರಂಪರೆಗೆ ಜೈನ ಧರ್ಮ ತನ್ನದೇ ಆದಂತಹ ಕೊಡುಗೆಯನ್ನು ನೀಡಿರುವಂತಹದ್ದು. ವಾಲ್ಮೀಕಿ ರಾಮಾಯಣ ಪಾತ್ರಗಳಿಗೆ ಜೈನ ಕವಿಗಳು ತಮ್ಮದೇ ಆದಂತಹ ಹೊಸ ವ್ಯಾಖ್ಯಾನವನ್ನ ಕೊಡ್ತಾ ಹೋಗಿದ್ದಾರೆ. ಪಾತ್ರಗಳನ್ನ ಜೈನ ಧರ್ಮಕ್ಕೆ ಅನುಸಾರವಾಗಿ ಅದನ್ನ ಚಿತ್ರಿಸ್ತಾ ಹೋಗಿದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕು. ವೈದಿಕ ಸಂಪ್ರದಾಯದಲ್ಲಿ ಅಂದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ದಶರಥನಿಗೆ 3 ಪತ್ನಿಯರು, ಆದ್ರೆ ಜೈನ ರಾಮಾಯಣದಲ್ಲಿ ದಶರಥನಿಗೆ 4 ಪತ್ನಿಯರು. ಈ ಒಂದು ಕಾವ್ಯದಲ್ಲಿ ಇಂದ್ರ, ಯಮ, ವರುಣಾದಿಗಳು ಮನುಷ್ಯರಂತೆ ವರ್ತಿಸ್ತಾ ಇರ್ತಾರೆ ಅನ್ನುವಂಥದ್ದು. ಅಲ್ಲಿ ದೇವಾನುದೇವತೆಗಳು ಸ್ವರ್ಗದಲ್ಲಿರುವಂತಹವರು ಅನ್ನೋ ರೀತಿಯಲ್ಲಿ ನಿರ್ಮಾಣ ಆಗಿದ್ರೆ, ಇಲ್ಲಿ ಅವರು ಸಾಮಾನ್ಯ ಮನುಷ್ಯರ ಹಾಗೆ ಇರ್ತಾರೆ. ವನವಾಸದ ನಂತರ ರಾಮ ಇನ್ನೂ 3 ಮದುವೆ ಆಗ್ತಾನೆ. ಕೇವಲ ಸೀತೆ ತನ್ನ ಹೆಂಡತಿ ಅಷ್ಟೇ ಅಲ್ಲ, ಇದಾದ ನಂತರ 3 ಮದುವೆ ಆಗ್ತಾನೆ. ಲಕ್ಷ್ಮಣ 11 ಜನರನ್ನ ಮದುವೆ ಆಗ್ತಾನೆ. ಇದರಲ್ಲಿ ಪೌಮಾಚರ್ಯದಲ್ಲಿ ಶಂಭೂಕನ ವಧಾ ಪ್ರಸಂಗ ಅನ್ನುವಂಥದ್ದಿದೆ. ವೈದಿಕ ಸಂಪ್ರದಾಯದಲ್ಲಿ ಇದು ಉತ್ತರ ಪುರಾಣದಲ್ಲಿ ಬರುವಂತದ್ದು. ರಾಮಾಯಣದ ನಂತರ ಸೃಷ್ಟಿಯಾದಂತಹ ಉತ್ತರ ಪುರಾಣದಲ್ಲಿ ಇದು ಬರೆದಿರುವಂತದ್ದು. ಅಲ್ಲಿ ಶಂಭೂಕ ಅನ್ನುವಂಥವನು ತಪಸ್ಸಿಗೆ ಕುಳಿತಿರ್ತಾನೆ. ಇದು ಧರ್ಮಭ್ರಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ರಾಮ ಬಂದು ಆತನ ತಲೆಯನ್ನ ಕಡಿಯುವಂತಹ ಒಂದು ಪ್ರಸಂಗ ಅದು. ಆದ್ರೆ ಆ ಪ್ರಸಂಗ ಇಲ್ಲಿ ವಿಭಿನ್ನವಾಗಿ ಶಂಭೂಕ ಅನ್ನುವ ಪಾತ್ರದ ಮೂಲಕ ಇಲ್ಲಿ ಬಂದಿರುತ್ತೆ. ಈ ಶಂಭೂಕ ವಧಾ ಪ್ರಸಂಗ ಅನ್ನುವಂಥದ್ದು ನಮ್ಮ ಶೂದ್ರ ತಪಸ್ವಿ ಕುವೆಂಪುರವರು ಬರೆದಿರುವಂತದ್ದು ಕೂಡ ನಮಗೆ ಸಿಲೆಬಸ್ ನಲ್ಲಿ ಇರುವಂತದ್ದು. ಅದನ್ನ ನಂತರದಲ್ಲಿ ನಾವು ನೋಡ್ತಾ ಹೋಗೋಣ. ಅದು ವೈದಿಕ ಸಂಪ್ರದಾಯದಲ್ಲಿ ಬಂದಿರುವಂತದ್ದು. ಆ ಒಂದು ಹೆಸರನ್ನ ಇಟ್ಕೊಂಡು ಅದೇ ರೀತಿಯಾದಂತಹ ಒಂದು ಪ್ರಸಂಗವನ್ನ ಇಲ್ಲಿ ಸೃಷ್ಟಿ ಮಾಡ್ತಾ ಹೋಗ್ತಾರೆ ಜೈನ ಸಂಪ್ರದಾಯದಲ್ಲಿ. ಹಾಗಾಗಿ ಪೌಮಾಚರ್ಯದಲ್ಲಿ ಶಂಭೂಕನ ವಧಾ ಪ್ರಸಂಗ ಇರುತ್ತೆ. ಈ ಕಾವ್ಯದಲ್ಲಿ ಮಾರೀಚನ ಬದಲಾಗಿ ರಾವಣನೇ ಸಿಂಹದಂತೆ ಗರ್ಜಿಸಿ ಆನಂತರ ಸೀತೆಯನ್ನ ಅಪಹರಿಸ್ತಾನೆ. ರಾವಣನಿಗೆ ವಿಶೇಷವಾದಂತಹ ಒಂದು ಶಕ್ತಿ ಇರುತ್ತೆ, ಒಂದು ವಿದ್ಯಾದೇವತೆ ಒಲ್ದಿರ್ತಾಳೆ. ಆ ಮುಖಾಂತರ ಸಿಂಹದಂತೆ ಗರ್ಜಿಸಿ ಸೀತೆಯನ್ನ ಅಪಹರಿಸುವಂತ ಪ್ರಸಂಗ ಜೈನ ರಾಮಾಯಣದಲ್ಲಿ ಇರುವಂತದ್ದು. ಈ ಸುಗ್ರೀವ, ಹನುಮಂತಾದಿಗಳು ಕಪಿಗಳಲ್ಲ. ವೈದಿಕ ರಾಮಾಯಣದಲ್ಲಿ ಅವರೆಲ್ಲ ಕಪಿಗಳು. ಆದ್ರೆ ಇಲ್ಲಿ ಇವರು ಕಪಿಧ್ವಜರು, ಕೇವಲ ಕಪಿಯ ಧ್ವಜವನ್ನು ಉಳ್ಳಂತವ್ರು ಅಷ್ಟೇ. ಇವರು ಸಮುದ್ರವನ್ನ ಹಾರುವಂತದ್ದು ಆಕಾಶಗಾಮಿನಿ ವಿದ್ಯೆಯಿಂದ, ಒಂದು ಸ್ಪೆಷಲ್ ಪವರ್ ಅಷ್ಟೇ ಇದು. ಈ ಕಪಿಧ್ವಜರು ರಾಕ್ಷಸ ಬಂಧುಗಳು. ಹನುಮಂತ ಇದರಲ್ಲಿ ಸಂಸಾರಿ ಕೂಡ ಹೌದು. ಅಷ್ಟೇ ಅಲ್ಲ, ರಾವಣನ ಸಂಬಂಧಿ ಕೂಡ. ರಾವಣನ ತಂಗಿಯಾದಂತಹ ಚಂದ್ರನಕಿಯ
ಅಳಿಯ ಆಗಬೇಕಾಗತ್ತೆ ಅನ್ನುವಂತ ಸಂಬಂಧದಲ್ಲಿ ಜೈನ ರಾಮಾಯಣದಲ್ಲಿ ರಾವಣ ಇಲ್ಲಿ ರಾಕ್ಷಸ ಆಗೋದಿಲ್ಲ, ಖೇಚರ ರಾಜ, ಆತ ಗಂಧರ್ವ ಲೋಕದಿಂದ ಬಂದಿರುವಂತವನು ಅನ್ನುವಂಥದ್ದು. ವಾಲ್ಮೀಕಿ ರಾಮಾಯಣದಲ್ಲಿ ಹಲವು ಪ್ರಸಂಗಗಳಿವೆ. ಪುತ್ರ ಕಾಮೇಷ್ಟಿಯಾಗ, ಚಿನ್ನದ ಜಿಂಕೆಯ ಪ್ರಸಂಗ ಆಗಿರಬಹುದು, ಮಂಥರೆಯ ಪ್ರಸಂಗ ಆಗಿರಬಹುದು, ಇದಾವುದೂ ಕೂಡ ಜೈನ ರಾಮಾಯಣದಲ್ಲಿ ಇಲ್ಲ. ರಾಮ ಇಲ್ಲಿ ಜೈನರ 63 ಶಲಾಕ ಪುರುಷರಲ್ಲಿ ಒಬ್ಬನಾದಂತಹ ಬಲದೇವ ಆಗ್ತಾನೆ. ಈ 63 ಮಹಾಪುರುಷರು ಅಂತ ನಾನು ಏನು ಹೇಳಿದೆ ಆದಿಪುರಾಣದಲ್ಲಿ, ಅಲ್ಲಿಯ ಒಬ್ಬ ರಾಮ 63 ಶಲಾಕ ಪುರುಷರಲ್ಲಿ ಒಬ್ಬ ಬಲದೇವ ಅಂತ ಕರೆಸ್ಕೊಳ್ತಾನೆ. ಬಲದೇವನಾಗಿ ರಾಮ ಇರ್ತಾನೆ. ಲಕ್ಷ್ಮಣ ವಾಸುದೇವನಾಗ್ತಾನೆ, ರಾವಣ ಪ್ರತಿವಾಸುದೇವ ಆಗ್ತಾನೆ. ಇದಲ್ಲದೆ ಅತಿ ಮುಖ್ಯವಾಗಿ ಇರುವಂತಹ ಅಂಶ ಅಂದ್ರೆ ಲಕ್ಷ್ಮಣ ವಾಸುದೇವನಾಗಿರೋದ್ರಿಂದ ಪ್ರತಿ ವಾಸುದೇವನಾದಂತಹ ರಾವಣನನ್ನ ಆತನೇ ಸಂಹರಿಸ್ತಾನೆ. ರಾಮನಿಂದ ಹತನಾಗೋದಿಲ್ಲ ರಾವಣ, ಬದಲಿಗೆ ಲಕ್ಷ್ಮಣನಿಂದ ಹತನಾಗ್ತಾನೆ. ಇದರಿಂದ ಲಕ್ಷ್ಮಣ ನರಕಕ್ಕೆ ಹೋಗ್ತಾನೆ, ರಾಮ ತಪಸ್ಸಿನಿಂದ ಪುನೀತನಾಗಿ ಸ್ವರ್ಗಕ್ಕೆ ಹೋಗ್ತಾನೆ. ಈ ಬದಲಾವಣೆಯನ್ನು ನೀವು ಗಮನಿಸ್ತಾ ಹೋಗಿ ನೋಡಿ. ಇಷ್ಟಲ್ಲದೆ ಇನ್ನು ಮಹತ್ತರವಾದಂತಹ ಅಂಶಗಳು ವಿಭಿನ್ನವಾಗಿ ಇಲ್ಲಿ ಪ್ರಯೋಗಗೊಂಡಿರುವಂತಹದ್ದು ಜೈನ ರಾಮಾಯಣದಲ್ಲಿ. ಇದು ಏನಕ್ಕೆ ನಾವು ತಿಳ್ಕೊಳ್ಬೇಕು ಅನ್ನೋದಕ್ಕೆ 2 ಕಾರಣ. ಒಂದು, ಸಾಮಾನ್ಯವಾಗಿ ಇನ್ ಜನರಲ್ ಏನು ವ್ಯತ್ಯಾಸ ಇದೆ, ವೈದಿಕ ಸಂಪ್ರದಾಯದಲ್ಲಿ ಮೂಡಿರುವಂತಹ ರಾಮ ಯಾರು, ಜೈನ ಸಂಪ್ರದಾಯದಲ್ಲಿ ಮೂಡಿರುವಂತಹ ರಾಮ ಯಾರು, ಅವರ ಪಾತ್ರ ನಿರ್ವಹಣೆ ಏನಿದೆ, ಇನ್ ಜನರಲ್ ತಿಳ್ಕೊಳ್ಳುವಂಥದ್ದು ಸಾಮಾನ್ಯವಾಗಿ. ಇನ್ನೊಂದು, ಪರೀಕ್ಷೆಯ ದೃಷ್ಟಿಯಲ್ಲಿ ತಿಳ್ಕೊಳ್ಳುವಂಥದ್ದು. ನಾವು ವೈದಿಕ ಸಂಪ್ರದಾಯದ ಬಗ್ಗೆ ಹೆಚ್ಚು ಪರಿಚಿತರಾಗಿರ್ತೀವಿ. ಈ ಹನುಮಂತ ರಾವಣನ ಸಂಬಂಧಿ ಆಗಿರುವಂಥದ್ದು, ಲಕ್ಷ್ಮಣ ರಾವಣನನ್ನ ಕೊಲ್ಲುವಂಥದ್ದು, ಇವೆಲ್ಲವೂ ಕೂಡ ಜೈನ ರಾಮಾಯಣದ ಕಥಾಹಂದರ. ನಾವೇನಾದ್ರೂ ವೈದಿಕ ಪರಂಪರೆಯದ್ದೇ ಕಥೆಯನ್ನ ನೆನೆಸ್ಕೊಳ್ತಾ ಹೋದಾಗ ಇದು ಉತ್ತರ ಬರೆಯುವಾಗಿನ ಕ್ರಮದಲ್ಲಿ ತಪ್ಪಾಗ್ತಾ ಹೋಗುತ್ತೆ, ಇಡೀ ಉತ್ತರ ತಪ್ಪಾಗ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ವ್ಯತ್ಯಾಸ ನಿಮಗೆ ಗೊತ್ತಿರಲಿ. ಇದರ ಜೊತೆಗೆ ಇನ್ನಷ್ಟು ವ್ಯತ್ಯಾಸಗಳಿದೆ, ಸಾಧ್ಯವಾದರೆ ತಿಳ್ಕೊಳ್ಳಿ. ಅದು ಕೇವಲ ಜನರಲ್ ನಾಲೆಡ್ಜ್ಗೋಸ್ಕರ ಅಷ್ಟೇ. ಪರೀಕ್ಷೆಗೆ ಈ ಒಂದು ಪಟ್ಟಿ ಕೂಡ ಬೇಡ, ಇದನ್ನ ಕೇಳೋದು ಇಲ್ಲ ಅವರು. ಅಂದ್ರೆ ಯಾವೆಲ್ಲ ವ್ಯತ್ಯಾಸಗಳಿದೆ ಅಂತ ಕೇಳೋದಿಲ್ಲ. ಆದರೆ ಇನ್ ಜನರಲ್ ನಿಮಗೆ ಇದು ತಿಳ್ಕೊಂಡಿದ್ದಾಗ ಉತ್ತರ ಬರೀಬೇಕಾಗಿರುವಂತಹ ಧೋರಣೆಯಲ್ಲಿ ನೀವು ತರಬೇಕಾದಂತಹ ಬದಲಾವಣೆ ಗೊತ್ತಾಗುತ್ತೆ ಅನ್ನುವಂಥದ್ದು ಅಷ್ಟೇ. ಸೊ ಈಗ ನಿಮಗೆ ಗೊತ್ತಾಗ್ತಿದೆ ಅಂತ ಅನ್ನಿಸ್ತಾ ಇದೆ. ರಾಮ, ಲಕ್ಷ್ಮಣ, ಸೀತೆ ಇವರೆಲ್ಲ ಪಾತ್ರ ನಿರ್ವಹಣೆ ವೈದಿಕ ಪರಂಪರೆಯಲ್ಲಿ ಒಂದು ರೀತಿಯಲ್ಲಿದ್ರೆ ಇಲ್ಲಿ ಒಂದು ರೀತಿಯಲ್ಲಿರುತ್ತೆ. ಇಲ್ಲಿ ನಡೆಯುವಂತಹ ಕಥಾಹಂದರವೇ ಸ್ವಲ್ಪ ವಿಭಿನ್ನವಾಗಿ ಇದ್ರೆ ವೈದಿಕ ಪರಂಪರೆಯ ಕಥಾಹಂದರವೇ ವಿಭಿನ್ನವಾಗಿರುತ್ತೆ. ಓವರ್ ಆಲ್ ಜಿಸ್ಟ್ ಒಂದೇ ರೀತಿ ಕಾಣಿಸಬಹುದು, ಓವರ್ ಆಲ್ ಒಂದು ಮೌಲ್ಯಗಳನ್ನ ಹೇಳುವಂಥದ್ದು ಇತ್ಯಾದಿ ಅಂತ ಇರಬಹುದು. ಆದ್ರೆ ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಎಲ್ಲ ವ್ಯತ್ಯಾಸಗಳು ಕಾಣಿಸ್ತಾ ಹೋಗುವಂಥದ್ದು. ಸೊ ಹಿನ್ನೆಲೆಯಲ್ಲಿ ಇದು ನಿಮಗೆ ಗೊತ್ತಿರಲಿ, ಇಲ್ಲಿ ಮಾಡಿಕೊಂಡಿರುವಂತಹ ಬದಲಾವಣೆಗಳು ನಿಮಗೆ ಗೊತ್ತಿರಲಿ. ಹಳೆಯ ಕವಿಗಳ ರೂಢಿಯಂತೆ ನಾಗಚಂದ್ರ ಇಲ್ಲೂ ಕೂಡ ಸ್ತುತಿ ಗೀತೆಯಿಂದ ಪ್ರಾರಂಭ ಮಾಡ್ತಾನೆ. ಒಂದಷ್ಟು ದೇವಾನುದೇವತೆಗಳಿಗೆ ನಮಸ್ಕರಿಸ್ತಾನೆ, ತನ್ನ ಗುರುಗಳಿಗೆ ವಂದನೆಯನ್ನ ಸಲ್ಲಿಸ್ತಾನೆ, ತಾನು ಈ ಕಾವ್ಯವನ್ನ ಬರಿತಾ ಇರುವಂತಹ ಆಶಯ ಅಥವಾ ಉದ್ದೇಶ ಏನು ಅನ್ನೋದನ್ನ ಸ್ಪಷ್ಟಪಡಿಸ್ತಾನೆ. ಇದಾದ ನಂತರ ಕಾವ್ಯ ಪ್ರಾರಂಭ ಆಗುತ್ತೆ ಮತ್ತು ಅಂತಿಮದಲ್ಲಿಯೂ ಕೂಡ ಈ ಒಂದು ಸ್ಪಷ್ಟನೆಯನ್ನ ಕೊಡ್ತಾನೆ. ಏನಕ್ಕೆ ಇದನ್ನ ಬರೀಬೇಕಾಯಿತು, ಏನನ್ನ ಬಯಸಿದೆ ಮತ್ತು ಆ ಬಯಕೆ ಈಡೇರ್ತಿದೆ. ಇಲ್ಲಿಗೆ ನಾನು ಕಾವ್ಯವನ್ನ ಅಂತಿಮಗೊಳಿಸುವ ಸಂದರ್ಭದಲ್ಲಿ ಆ ಒಂದು ಬಯಕೆ ಈಡೇರಿದೆ ಅಥವಾ ಉದ್ದೇಶ ಈಡೇರಿದೆ ಅಂತ ಹೇಳುವಂತಹ ಒಂದು ಕನ್ಕ್ಲೂಷನ್ ಇದು ಎಲ್ಲಾ ಕಾವ್ಯಗಳಲ್ಲಿ ಇರುವಂತದ್ದು. ಹಾಗೆ ಗಮನಿಸಿ ನೋಡೋದಾದ್ರೆ, ಉಪದೇಶಂಗೇದು ಕಾವ್ಯಚ್ಛಲದಿನ್ ಅಖಿಲ ಧರ್ಮಗಳಂ ಲೋಕಮಂ ಧರ್ಮಪಥ ಪ್ರಸ್ಥಾನದೊಳ್ ಯೋಜಿಸಿ ಪರಮ ಪುರಾಣಗಳಂ ಪೇಳ್ದು ಕಲ್ಪಾಂತ ಪರಿತಖ್ಯಾತಿಯಂ ತಾಳಿದ ಪರಮ ಕವಿ ಜ್ಯೇಷ್ಠರಾದರ್. ಈ ಪರಮ ಕವಿ ಜ್ಯೇಷ್ಠರು ಅಂದ್ರೆ ತನ್ನ ಹಿರಿಕರು ಯಾರಿದ್ದಾರೆ, ವಿಶೇಷವಾಗಿ ವಿಮಲ ಸೂರಿಗೆ ಅಂತ ವಂದನೆಯನ್ನ ಸಲ್ಲಿಸ್ತಾ ಇದ್ದಾನೆ, ರವಿಶೇಣರಿಗೆ ವಂದನೆಯನ್ನ ಸಲ್ಲಿಸ್ತಾ ಇದ್ದಾನೆ. ಇವರೆಲ್ಲರಿಗೂ ನಾನು ವಂದನೆಯನ್ನ ಸಲ್ಲಿಸಿ ಮಣಿಭವನಕ್ಕೆ ಪುಷ್ಪೋಪಹಾರಂ, ನಿಮಗೆ ಪುಷ್ಪಾರ್ಚನೆಯನ್ನ ಮಾಡಿ ನಾನು ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ, ನಿಮ್ಮ ಋಣದಲ್ಲಿ ನಾನಿದ್ದೇನೆ ಅಂತ ಹೇಳಿ ಪ್ರಾರಂಭ ಮಾಡ್ತಾನೆ. ಇದು ಅಗೇನ್ ನಯ ವಿನಯವನ್ನ ತೋರಿಸುವಂಥದ್ದು, ಗುರುಗಳಿಗೆ ನಮಸ್ಕರಿಸುವಂಥದ್ದನ್ನ ಹೇಗೆ ನಾವು ಆದಿಪುರಾಣದಲ್ಲಿ ಗಮನಿಸಿದ್ವಿ ಹಾಗೆ ಇಲ್ಲೂ ಕೂಡ ಆತ ನಮಸ್ಕರಿಸುವಂಥದ್ದು. ಇದಾದ ನಂತರ ಹೇಳ್ತಾನೆ, ವಿಪುಲಾಚಲದೊಳ್ ವೀರಜಿನ ಪಾರ್ಶ್ವದೊಳ್ ಗೌತಮಂ ಗಣಾಗ್ರಣಿ ಮಗಧಾಧಿಪನ್ ಅರಿಯನ್ ಪೇಳ್ದುದ ಅಪೂರ್ವ ಮನೆ ರಾಮಕಥೆಯನ್ ಅಭಿವರ್ಣಿಸುವೆನ್. ಗುರು ಹಿರಿಯರು ಈಗಾಗಲೇ ಸಾಡಿರುವಂತಹ ಎಲ್ಲ ಲೋಕದಲ್ಲೂ ಗೊತ್ತಿರುವಂತಹ ಮಹಾನ್ ಆದರ್ಶ ವ್ಯಕ್ತಿಯಾದಂತಹ ರಾಮಕಥೆಯನ್ನ, ಅಪೂರ್ವವಾದಂತಹ ರಾಮಕಥೆ, ಬಹಳ ವಿಶೇಷವಾದಂತಹ ರಾಮಕಥೆ ಏನಿದೆ ಇದನ್ನ ನಾನು ಅಭಿವರ್ಣಿಸುವೆ ಅನ್ನುವಂತಹ ಉದ್ದೇಶವನ್ನ ಇಲ್ಲಿ ನಮ್ಮ ಮುಂದೆ ಇಡ್ತಿದ್ದಾನೆ. ನಾಯಕನ್ ಅನನ್ಯನಾಗೆ ಕೃತಿ ವಿಶ್ರುತಮಾಗ್ ಉದಾತ್ತ ರಾಘವನ್ ನಾಯಕನಾಗೆ. ನಾಯಕ ಉದಾತ್ತ ನಾಯಕನಾಗಿದ್ದಾನೆ. ಕೇವಲ ಈತ ನಾಯಕ ಅಷ್ಟೇ ಅಲ್ಲ, ಉದಾತ್ತ ನಾಯಕ ವಿಶೇಷ ಗುಣ, ಇದು ಒಂದು ವಿಶೇಷಣ. ಉದಾತ್ತ
ರಾಘವನ ಬಗ್ಗೆ ನಾನು ಹೇಳ್ತಿದ್ದೇನೆ ಅನ್ನುವಂಥದ್ದು. ನಂತರ ಹೇಳ್ತಾನೆ ಕಂಟಿಕೆ ಕಾಂಚನ ಮಾಲೆಯಂತ ಅಪ್ಪುದ ಅಂತ ಹೇಳ್ತಾನೆ. ಅಂದ್ರೆ ಈ ಕಬ್ಬಿಣವನ್ನ ನೀವು ಎಷ್ಟೇ ಕುಶಲಕರ್ಮಿಗಳ ಕೈಲಿ ಕೊಟ್ಟು ಎಷ್ಟೇ ಚಂದವಾಗಿ ಅದನ್ನ ಹೊಡಿಸಿ ಮಾಡಿಸಿದ್ರೂ ಕೂಡ ಅದನ್ನ ನೀವು ಧರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಕಬ್ಬಿಣವನ್ನ ನೀವು ಧರಿಸೋದಿಲ್ಲ. ಆದ್ರೆ ಚಿನ್ನ ಹೇಗಾದ್ರೂ ಇರ್ಲಿ, ಅದನ್ನೇ ನಯವಾಗಿ ಕುಟ್ಟಿ ಕುಸರಿ ಕೆಲಸವನ್ನ ಮಾಡಿದ್ರೆ ಮಾತ್ರ ಹಾಕೊಳ್ತೀನಿ ಅಂತ ಹೇಳ್ತಾರ? ಇಲ್ಲ, ಚಿನ್ನ ಹೇಗಿದ್ರು ನಾನು ಹಾಕೊಳ್ತೀನಿ ಅಂತ ಹೇಳುವಂಥದ್ದು. ಹಾಗೆ ಕಾವ್ಯಗಳು ಸಾಮಾನ್ಯ ಕಾವ್ಯಗಳಷ್ಟೇ ಅಲ್ಲ, ಇದು ಉದಾತ್ತ ರಾಘವನ ಕಾವ್ಯ ಆಗಿರೋದ್ರಿಂದ ರಾಮನ ಬಗ್ಗೆ ಹೇಗೆ ಹೇಳಿದ್ರು ಕೂಡ ಅದು ಚಂದ, ಆ ಒಂದು ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ರಾಮನನ್ನ ಇಲ್ಲಿ ಉದಾತ್ತ ನಾಯಕ ಅಂತ ಆಗಲೇ ಸ್ಪಷ್ಟವಾಗಿ ಹೇಳ್ತಿದ್ದಾನೆ ನಾಗಚಂದ್ರ. ಇದು ಪ್ರಾರಂಭದಲ್ಲಿ ಹೇಳುವಂಥದ್ದು. ನಮಸ್ಕರಿಸ್ತಾನೆ, ರಾಘವನ ಬಗ್ಗೆ ಹೇಳ್ತಿದ್ದೇನೆ, ರಾಮನ ಬಗ್ಗೆ ಹೇಳ್ತಿದ್ದೇನೆ ಅಂತ ಪ್ರಾರಂಭ ಮಾಡ್ತಾನೆ. ಕೊನೆಯಲ್ಲಿ, ಕಾವ್ಯದ ಕೊನೆಯಲ್ಲಿ ಹೀಗೆ ಹೇಳ್ತಾನೆ: ಪಿರಿದೆನಿಸಿದ್ದ ರಾಮಕಥೆಯಂ ಕಿರಿದಾಗಿರೆ ದೇಸಿ ಮಾರ್ಗಂ ಎರಡೊಳಂ ರಸಂ ಬಡೆದು ಪಂಡಿತ ಮಂಡಲಿ ಮೆಚ್ಚಿ. ಬಹಳ ದೊಡ್ಡ ಕಾವ್ಯವಾದಂತಹ ರಾಮಾಯಣವನ್ನ, ರಾಮಕಥೆಯನ್ನ ನಾನು ಬಹಳ ಚಿಕ್ಕದಾಗಿ ಸೊಗಸಾಗಿ ಹೇಳ್ತೀನಿ. ಕಿರಿದಾಗಿರೆ, ಪಿರಿದೆನಿಸಿದ್ದ ರಾಮಕಥೆಯಂ ಕಿರಿದಾಗಿರೆ ದೇಸಿ ಮಾರ್ಗಂ ಎರಡರೊಳಂ, ಎರಡನ್ನೂ ಸೇರಿಸ್ತಾ ಇದ್ದೀನಿ ನಾನು. ದೇಸಿ ಮಾರ್ಗ ಎರಡನ್ನೂ ಹಾಕ್ತಾ ಇದ್ದೀನಿ. ಇಲ್ಲಿ ಸಂಸ್ಕೃತದ ಅಂಶಗಳಾಗಿರಬಹುದು, ಚಂಪು ಒಂದು ವೇದಿಕೆಯಲ್ಲಿ ಸೃಷ್ಟಿ ಮಾಡ್ತಾ ಇರಬಹುದು, ದೇಸಿ ತತ್ವಗಳನ್ನ ಹಾಕಬಹುದಾಗಿರುವಂತದ್ದು, ನುಡಿಗಟ್ಟುಗಳಾಗಿರಬಹುದು, ಇವೆಲ್ಲವನ್ನ ಮಿಶ್ರಿತ ಮಾಡಿ ಪಂಡಿತ ಮಂಡಲಿ ಮೆಚ್ಚಿ. ಪಂಡಿತ ಮಂಡಳಿ ಮೆಚ್ಚಬೇಕು, ಇದರ ಬಗ್ಗೆ ಅವರ ಮೆಚ್ಚುಗೆ, ಅವರ ಒಂದು ಮೆಚ್ಚುಗೆಗೆ ಪಾತ್ರವಾಗಬೇಕು ಅನ್ನುವಂಥ ಉದ್ದೇಶದಿಂದ ನಾನು ಮಾಡ್ತಾ ಇರುವಂಥದ್ದು. ಇಲ್ಲಿಗೆ ನನ್ನ ಉದ್ದೇಶ ಈಡೇರಿದೆ ಅಂತ ಭಾವಿಸ್ತೀನಿ ಅಂತ ನಾಗಚಂದ್ರ ಅಂತಿಮವಾಗಿ ಇದನ್ನು ಮುಗಿಸ್ತಾನೆ. ಈ ಎರಡು ಸಾಲುಗಳು ಬಹಳ ಮುಖ್ಯ. ಪಿರಿದೆನಿಸಿದ ರಾಮಕಥೆಯಂ ಕಿರಿದಾಗಿರೆ ದೇಸಿ ಮಾರ್ಗಮೆಂಬುರಂ ರಸಂ ಬಡೆದು ಪಂಡಿತ ಮಂಡಳಿ ಮೆಚ್ಚಿ ಅನ್ನುವಂಥದ್ದನ್ನ ಏನು ಹೇಳ್ತಿದ್ದಾನೆ, ಈ ಉದ್ದೇಶ ಸಾರ್ಥಕ ಆಗಿದೆ ಅಂದ್ರೆ ಪ್ರಾರಂಭದಲ್ಲಿ ಈ ಒಂದು ಉದ್ದೇಶ ಇಟ್ಕೊಂಡು ನಾನು ಮಾಡಿದ್ದೆ, ಅದು ಈಗ ಸಾರ್ಥಕ ಆಗ್ತಿದೆ ಮುಗಿಸುವಂಥ ವೇಳೆಗೆ ಅನ್ನೋದು ನಾವು ನೋಡಬೇಕಾಗುತ್ತೆ. ಸೊ ಗುರು ಹಿರಿಯರಿಗೆ ನಮಸ್ಕರಿಸುವಂಥದ್ದು, ರಾಮನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿ ರಾಮನನ್ನ ದೊಡ್ಡ ಸ್ಥಾನಕ್ಕೆ ಏರಿಸುವಂಥದ್ದು, ಮತ್ತು ಕೊನೆಯಲ್ಲಿ ಇದು ಈ ಒಂದು ಉದ್ದೇಶ ಸಾರ್ಥಕ ಆಗಿದೆ ಅಂತ ನಾನು ಭಾವಿಸ್ತಿದ್ದೀನಿ ಅಂತ ಹೇಳಿ ಪಂಡಿತ ಮಂಡಳಿ ಮೆಚ್ಚುವಂತಹ ಒಂದು ಕೆಲಸವನ್ನ ಮಾಡಿದ್ದೇನೆ ಅಂತ ಹೇಳುವಂತಹ ರೀತಿಯಲ್ಲಿ ಈತ ಮುಗಿಸ್ತಾ ಹೋಗುವಂಥದ್ದು. ಸೊ ಇದು ನಾಗಚಂದ್ರನ ಉದ್ದೇಶ ಮತ್ತು ಅವನು ಹೇಳಿಕೊಂಡಂತಹ, ತನ್ನ ಬಗ್ಗೆ ಹೇಳಿಕೊಂಡಂತಹ ಒಂದಷ್ಟು ಅಂಶಗಳಷ್ಟೇ. ಮೊದಲಿಗೆ ಹೇಳಿದೆ, ಪರೀಕ್ಷೆಯ ದೃಷ್ಟಿನಲ್ಲಿ ನಾಗಚಂದ್ರನ ವಿಭಾಗದಲ್ಲಿ ಮಲ್ಲಿನಾಥ ಪುರಾಣಕ್ಕೆ ಹೆಚ್ಚು ಸ್ಥಾನ ಇಲ್ಲ, ಅದು ರಾಮಚಂದ್ರ ಚರಿತ ಪುರಾಣಕ್ಕೆ ಕೊಡ್ತಾರೆ. ಇನ್ನು ರಾಮಚಂದ್ರ ಚರಿತ ಪುರಾಣದಲ್ಲಿ ಸಂಪೂರ್ಣ ರಾಮಚಂದ್ರ ಚರಿತ ಪುರಾಣ ಕೂಡ ನಾವು ಓದುವಂತಹ ಅವಶ್ಯಕತೆ ಇಲ್ಲ, ಬದಲಿಗೆ ಕೆಲವೊಂದಷ್ಟು ಭಾಗಗಳನ್ನ ಮಾತ್ರ ತಿಳ್ಕೊಳ್ಬೇಕು ಅನ್ನುವಂಥದ್ದು. ಅದರಲ್ಲಿ ನಾನು ವ್ಯತ್ಯಾಸಗಳನ್ನ ಮೊದಲು ಗುರುತು ಮಾಡಲು ಹೇಳಿದೆ. ಹೇಗೆ ಜೈನ ರಾಮಾಯಣದಲ್ಲಿರುವಂತಹ ಘಟನೆ ಆಗಿರಬಹುದು, ಪಾತ್ರಗಳಾಗಿರಬಹುದು ಮತ್ತು ಅವುಗಳ ಉದ್ದೇಶ ಆಗಿರಬಹುದು, ಅದು ಹೇಗೆ ಭಿನ್ನ ಇದೆ, ವೈದಿಕ ರಾಮಾಯಣದಲ್ಲಿ ನಾವು ಈಗಾಗಲೇ ಕಂಡುಕೊಂಡಿರುವಂತಹದ್ದು ಹೇಗೆ ಭಿನ್ನ ಅನ್ನೋದನ್ನ ನಾವು ಗಮನಿಸಿದ್ದೇವೆ. ಇದು ಒಂದು ಭಾಗ ಆಗಿದ್ರೆ, ಎರಡನೇ ಭಾಗವನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸುವುದಕ್ಕಿಂತ ಮುಂಚೆ ನಾವು ಈ ಕಥೆ ಹೇಗೆ ಭಿನ್ನವಾಗಿದೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಪಾತ್ರಗಳನ್ನ ನೋಡಿದ್ವಿ, ಆದ್ರೆ ಕಥೆಯಲ್ಲೂ ಕೂಡ ಇಲ್ಲಿ ವ್ಯತ್ಯಾಸ ಇರುವಂತದ್ದು. ಹಾಗಾಗಿ ಕಥೆಯನ್ನ ಮೊದಲು ನೋಡ್ತಾ ಹೋಗೋಣ. ಇದು ಪರೀಕ್ಷೆಯ ದೃಷ್ಟಿನಲ್ಲಿ ನಮಗೆ ಹೆಚ್ಚು ಬೇಕಾಗಿಲ್ಲ, ಆದರೆ ನಾನು ಹಿಂದೆ ಹೇಳಿದ ಹಾಗೆ ಜೈನ ಪರಂಪರೆಯನ್ನ ಅರಿತುಕೊಳ್ಳೋದಕ್ಕೆ, ಅಲ್ಲಿನ ಉದ್ದೇಶಗಳನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬಹುದಾದಂತಹ ಒಂದು ಮಾರ್ಗ. ಇಡೀ ನಮ್ಮ ರಾಮಚಂದ್ರ ಚರಿತ ಪುರಾಣದಲ್ಲಿ ಪ್ರಶ್ನೆಗಳಾಗಿ ಬರುವಂತಹದ್ದು ಒಂದು ಪ್ರಶ್ನೆ ಅಂತ ಹೇಳಿದ್ದೆ, ಅದು ರಾವಣ ಅನ್ನುವಂಥ ಒಂದು ಪಾತ್ರ. ಈ ರಾವಣ ಪಾತ್ರ ವಿಮರ್ಶಕನಿಗೆ ಹೇಗೆ ಮುಖ್ಯ ಆಗ್ತಾ ಹೋಯ್ತೋ ಪರೀಕ್ಷಕನಿಗೂ ಅಷ್ಟೇ ಮುಖ್ಯ ಆಗಿರುವಂತದ್ದು. ಇದು ಹೆಚ್ಚು ವಿಮರ್ಶೆಗೆ ಆಸ್ಪದ ಕೊಡುವಂತದ್ದು, ಬರವಣಿಗೆಗೆ ಆಸ್ಪದ ಕೊಡುವಂತದ್ದು. ಹಾಗಾಗಿ ಈ ಒಂದು ಪ್ರಶ್ನೆ ಹೆಚ್ಚು ಫೇವರೇಟ್ ಆಗಿ ಬಂದಿರೋದನ್ನ ನಾವು ಗಮನಿಸ್ತೀವಿ. ಸೊ ಇಡೀ ರಾಮಚಂದ್ರ ಚರಿತ ಪುರಾಣದಲ್ಲಿ ಸಾಮಾನ್ಯವಾಗಿ ನಾವು ಕೋಚಿಂಗ್ ಸೆಂಟರ್ಗಳಿಗೆ ಹೋದ್ರೆ ಒಂದು 10-15 ನಿಮಿಷದಲ್ಲಿ ಈ ಒಂದು ವಿಚಾರವನ್ನ ಮಾತಾಡಿ ನೇರವಾಗಿ ರಾವಣನ ಪಾತ್ರಕ್ಕೆ ಹೋಗುವಂತದನ್ನ ನಾವು ಗಮನಿಸ್ತೇವೆ. ಆದ್ರೆ ನಾವು ಹಂತ ಹಂತವಾಗಿ ಇದನ್ನ ಕವರ್ ಮಾಡ್ಕೊಂಡು ಬರ್ತಿರೋದ್ರಿಂದ ಈ ಹಿನ್ನೆಲೆಯನ್ನ ನೀವು ತಿಳ್ಕೊಂಡ್ರು ಬಹಳ ಒಳ್ಳೆಯದು ಅನ್ನೋ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಕಥೆಯನ್ನ ಈಗ ಹೇಳ್ತೇನೆ. ಇದಾದ ನಂತರ ಬರುವಂತಹ ಒಂದೇ ಒಂದು ಪ್ರಶ್ನೆಗೆ ನೇರವಾಗಿ ಗುರಿಯನ್ನ ಇಟ್ಕೊಂಡು ರಾವಣನ ಪಾತ್ರದ ಬಗ್ಗೆ ಚರ್ಚೆಯನ್ನ ಈ ಕಥೆಯ ಆದ ನಂತರ ಗಮನಿಸೋಣ. ಒಟ್ಟು ಈ ಕಾವ್ಯದಲ್ಲಿ 16 ಆಶ್ವಾಸಗಳಿವೆ. ಪೀಠಿಕ ಪ್ರಕರಣದಿಂದ ಪ್ರಾರಂಭವಾಗುವಂತಹದ್ದು ದಶರಥ ವಂಶವರ್ಣನೆ, ಕುಮಾರೋದಯ ವರ್ಣನೆ, ಜನಕ ಜಿನಭವ ದರ್ಶನ ವರ್ಣನೆ, ಸೀತಾ ಸ್ವಯಂವರ, ವನಪ್ರವೇಶ, ಶರದ್ವರ್ಣನೆ, ಚಾರಣಯುಗಳ ದರ್ಶನ ವರ್ಣನೆ, ಸೀತಾಪಹರಣ, ದಶವದನ ವಂಶ ವರ್ಣನೆ, ಲಂಕಾದಹನ, ಲಂಕಾ ದಿಗ್ವಿಜಯ ಪ್ರಯಾಣ, ಬಲಾಚ್ಯುತ್ಯರ ಪುಣ್ಯ ಪ್ರಭಾವೋದಯ, ರಘುವೀರ ವಿಜಯ ವರ್ಣನೆ, ಸೀತಾ ಪರಿತ್ಯಾಗ ಮತ್ತು ಪರಿನಿರ್ವಾಣ ಕಲ್ಯಾಣ ಅಂತ 16 ಆಶ್ವಾಸಗಳಿವೆ. ಪರೀಕ್ಷೆಯ ದೃಷ್ಟಿನಲ್ಲಿ ನಾನು ಹೇಳಿದೆ, ಕೇಂದ್ರ ಬಿಂದುವಾಗಿರುವಂತದ್ದು
ರಾವಣನ ಪಾತ್ರ ವಿಮರ್ಶೆಯ ಹಿನ್ನೆಲೆಯಲ್ಲೂ ನೋಡೋದಾದ್ರೂ ರಾವಣನ ಪಾತ್ರ ಬಹಳ ಮುಖ್ಯ ಆಗಿರುವಂತದ್ದು. ಹಾಗಾಗಿ 9ನೇ ಆಶ್ವಾಸ, 10 ಮತ್ತು 14ನೇ ಆಶ್ವಾಸ, ಈ 3 ಆಶ್ವಾಸಗಳನ್ನ ಮಾತ್ರ ನಾವು ಗಮನಕ್ಕೆ ಇಟ್ಕೊಂಡು ಉತ್ತರವನ್ನ ಕೆದಕ್ತಾ ಹೋಗಬಹುದು. ಅಂದ್ರೆ ನೇರವಾಗಿ ಪರೀಕ್ಷೆಗೆ ಬೇಕಾಗಿರುವಂತದ್ದು ಅಟ್ಲೀಸ್ಟ್ ಈ 3 ಆಶ್ವಾಸಗಳನ್ನ ಗಮನವಿಟ್ಟು ನೋಡಿದ್ರು ಕೂಡ ನಮಗೆ ಒಂದು ಒಳ್ಳೆಯ ಉತ್ತರವನ್ನ ಬರೆಯುವಂತದ್ದು ಸಾಧ್ಯ ಆಗುತ್ತೆ. ಯಾಕಂದ್ರೆ ರಾವಣನ ಪಾತ್ರದ ಒಟ್ಟು ಚಿತ್ರಣ ಬಂದಿರುವಂತದ್ದು ಈ 3 ಆಶ್ವಾಸದಲ್ಲಿ ಮಾತ್ರ. ಪರೀಕ್ಷೆಯಲ್ಲಿ ಕೇಳುವಂತದ್ದು ಕೇವಲ ಒಂದು ಪ್ರಶ್ನೆ ಆಗಿರೋದ್ರಿಂದ ನಿಮಗೆ ಸಾಧ್ಯವಾದರೆ ಈ 3 ಆಶ್ವಾಸಗಳ ಫೋಟೋ ಕಾಪಿಯನ್ನ ಮಾಡಿಸಿಟ್ಕೊಂಡು ಅಲ್ಲಿ ಬರುವಂತಹ ಮೂಲ ಕಾವ್ಯದ ಒಂದಷ್ಟು ಸಾಲುಗಳನ್ನ ಆಯ್ಕೆ ಮಾಡಿಕೊಂಡು ನಿಮ್ಮ ಉತ್ತರವನ್ನ ಸೃಷ್ಟಿ ಮಾಡ್ತಾ ಹೋಗಬಹುದಾಗುತ್ತೆ. ಇದಲ್ಲದೆಯೂ ಕೂಡ ನಾನು ಮುಂದೆ 2-3 ಸ್ಲೈಡ್ನಲ್ಲಿ ಚರ್ಚೆ ಮಾಡುವಂತಹ ಅಂಶಗಳನ್ನ ಹೇಳಿದ್ರೂ ಕೂಡ ಸಾಕಾಗುತ್ತೆ. ಅದನ್ನು ಮೀರಿದಂತಹ ಪ್ರಯತ್ನವನ್ನ ಮಾಡಬೇಕಾದಾಗ ಈ 3 ಆಶ್ವಾಸದ ಬಗ್ಗೆ ನಿಮಗೆ ಗಮನ ಇರಲಿ ಅನ್ನೋ ಒಂದು ಕಾರಣಕ್ಕೆ ಹೇಳಿದ್ದೇನೆ. 14ನೇ ಮನು, ಇವರ ವಂಶಾವಳಿಯಿಂದ ಬರುವಂತದ್ದೇ ಇಕ್ಷ್ವಾಕು ವಂಶ. ಇಕ್ಷ್ವಾಕು ಮೂಲದಲ್ಲಿ ಕಬ್ಬು ಬೆಳೆದಕ್ಕೋಸ್ಕರ ಇಕ್ಷ್ವಾಕು ಅನ್ನುವಂತ ಹೆಸರು ಬಂದಿದೆ ಅಂತ ಇರುವಂತದ್ದು. ಇದು ನಮಗೆ ಬೇಡ, ಅದರ ಸುಮ್ಮನೆ ಹೇಳಿದ್ದು. ಈ ಇಕ್ಷ್ವಾಕು ವಂಶದ ಹಲವು ತಲೆಮಾರುಗಳ ಬಗ್ಗೆ ಇಲ್ಲಿ ಚರ್ಚೆ ಆಗ್ತಾ ಹೋಗುತ್ತೆ. ಪೀಠಿಕಾ ಪ್ರಕರಣ ಆದ ನಂತರ, ಪೀಠಿಕಾ ಪ್ರಕರಣದಲ್ಲಿ ಸ್ತುತಿಯನ್ನ ಎಲ್ಲ ಹೇಳಿ ನಂತರ ದಶರಥ ವಂಶವರ್ಣನೆ ಸಂದರ್ಭದಲ್ಲಿ ಇಕ್ಷ್ವಾಕು ವಂಶದ ಹಲವು ತಲೆಮಾರುಗಳ ಬಗ್ಗೆ ಕವಿ ಹೇಳ್ತಾ ಹೋಗ್ತಾನೆ. ಅವೆಲ್ಲ ನಮಗೆ ಬೇಕಾಗಿಲ್ಲ. ಕೊನೆಗೆ ದಶರಥನ ಬಗ್ಗೆ ಗಮನಿಸಿ ನೋಡಿ. ಅನರಣ್ಯ ಅನ್ನುವಂತಹ ಅರಸು, ಅವನಿಗೆ 2 ಮಕ್ಕಳು, ಹಿರಿಕ ಅನಂತರಥ, ತಮ್ಮ ದಶರಥ. ಈ ಅನರಣ್ಯ ಜೈನ ಸಂಪ್ರದಾಯದಂತೆ, ಗಮನಿಸಿದು ಜೈನ ಸಂಪ್ರದಾಯದಂತೆ ತಪಸ್ಸಿಗೆ ಹೊರಟು ನಿಲ್ತಾನೆ. ಸಾಕು ರಾಜ್ಯಭಾರ ಮಾಡಿದ್ದು ನಾನು, ತಪಸ್ಸಿಗೆ ನಾನು ಹೋಗ್ತೀನಿ ಅಂತ ಹೇಳಿ ಹಿರಿಮಗ ಅನಂತರಥನಿಗೆ ಪಟ್ಟಾಭಿಷೇಕವನ್ನ ಮಾಡಿ ಹೊರಡುತ್ತ ನಿಲ್ತಾನೆ. ಆದ್ರೆ ಅನಂತರಥನಿಗೂ ತಪಸ್ಸಿಗೆ ಹೋಗುವಂತಹ ಒಂದು ನಿರ್ಧಾರವಾಗಿ ಬಂದುಬಿಡ್ತಾನೆ. ಬೇಡ, ನನಗೂ ಬೇಡ ಇದು, ತಂದೆ ನೀವು ಹೋಗ್ತಿದ್ದೀರಲ್ಲ, ನಾನು ನಿಮ್ ಜೊತೆ ಬರ್ತೀನಿ ಅನ್ನುವಂಥ ಸಂಕಲ್ಪವನ್ನ ಮಾಡ್ತಾನೆ. ಅನಿವಾರ್ಯವಾಗಿ ದಶರಥನಿಗೆ ಪಟ್ಟವನ್ನ ಕಟ್ಟಬೇಕಾಗುತ್ತೆ. ಆದ್ರೆ ದಶರಥ ಇನ್ನು 1 ತಿಂಗಳ ಹಸಿಗೂಸು. ಅವನಿಗೆ ಪಟ್ಟಾಭಿಷೇಕವನ್ನ ಮಾಡಿ ಅನರಣ್ಯ ಮತ್ತು ಹಿರಿಯ ಮಗ ಅನಂತರಥ ತಪಸ್ಸಿಗೆ ಹೊರಟು ಬಿಡ್ತಾರೆ. ದಶರಥ ದೊಡ್ಡವನಾಗ್ತಾನೆ, ರಾಜ್ಯದ ಆಳ್ವಿಕೆಯನ್ನೆಲ್ಲ ಮಾಡ್ತಾ ಇರ್ತಾನೆ. ಇದು ಸಾಕ್ತಾ ಹೋಗುತ್ತೆ. ಇದೇ ಸಂದರ್ಭದಲ್ಲಿ ಕಂಟೆಂಪ್ರರಿ ಅಂತ ಹೇಳ್ತೀವಲ್ಲ, ದಕ್ಷಿಣದಲ್ಲಿ ರಾವಣನ ಆಳ್ವಿಕೆ ನಡೀತಾ ಇರುತ್ತೆ. ರಾವಣನ ತಮ್ಮ ವಿಭೀಷಣ, ರಾವಣ ಇವರು ದಕ್ಷಿಣದಲ್ಲಿ ಆಳ್ವಿಕೆಯನ್ನು ಮಾಡ್ತಿರ್ತಾರೆ. ಉತ್ತರದಲ್ಲಿ ದಶರಥನ ಆಳ್ವಿಕೆ ನಡೀತಾ ಇರುತ್ತೆ. ವಿಭೀಷಣ ಒಮ್ಮೆ ಏನ್ ಮಾಡ್ತಾನೆ, ತನ್ನ ಸಹೋದರ ರಾವಣನ ಭವಿಷ್ಯವನ್ನ ತಿಳ್ಕೋಬೇಕು ಅಂತ ಹೇಳಿ ನೈಮಿತ್ತಿಕರನ್ನ ಕರೆಸ್ತಾನೆ. ಭವಿಷ್ಯವನ್ನ ನುಡಿಯುವಂಥವ್ರು ಅವರು ಹೇಳ್ತಾರೆ, ಈ ದಾಶರಥಿ ಅಂದ್ರೆ ದಶರಥನ ವಂಶಾವಳಿಯಿಂದ ಬರುವಂತಹವರು ಮತ್ತು ಜನಕನ ವಂಶಾವಳಿಯಿಂದ ಬರುವಂತಹವರ ಮುಖಾಂತರವಾಗಿ ನಮ್ಮ ರಾವಣನಿಗೆ ಸಾವು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ. ವಿಭೀಷಣ ಅದಕ್ಕೆ ಏನ್ ಮಾಡ್ತಾನೆ, ತನ್ನ ಅಣ್ಣನಿಗೆ ನೋವಾಗಬಾರದು ಅನ್ನೋ ಒಂದು ಕಾರಣಕ್ಕೋಸ್ಕರ ದಶರಥ ಮತ್ತು ಜನಕ ಏನಿರ್ತಾರೆ ಅವರಿಬ್ಬರನ್ನ ಕೊಲ್ಲಿಸಬೇಕು ಅಂತ ಹೇಳಿ ಒಂದಷ್ಟು ಜನರನ್ನ ಕಳಿಸ್ತಾನೆ. ಅವ್ರನ್ನ ಕೊಂದ್ರೆ ರಾಮ ಸೀತೆಯವರು ಹುಟ್ಟೋದಿಲ್ಲ, ಅಂದ್ರೆ ರಾವಣ ಸಾಯೋದಿಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ನಾರದ ಈ ಸಂದರ್ಭದಲ್ಲಿ ನಾರದಂಗೆ ಈ ಒಂದು ಸಂದೇಶ ಹೋಗುತ್ತೆ. ಅಂದ್ರೆ ನೈಮಿತ್ತಿಕರ ಮೂಲಕ ಭವಿಷ್ಯವನ್ನ ಈಗ ವಿಭೀಷಣ ತಿಳ್ಕೊಂಡಿದ್ದಾನೆ. ಜನಕ ಮತ್ತು ದಶರಥನ ಕೊಲ್ಲೋದಕ್ಕೋಸ್ಕರ ವಿಭೀಷಣ ಒಂದಷ್ಟು ಜನರನ್ನ ಕಳಿಸ್ತಾ ಇದ್ದಾನೆ. ಇದನ್ನ ತಪ್ಪಿಸಬೇಕು ಅಂತ ಹೇಳಿ ನಾರದ ಬಂದು ದಶರಥನಿಗೂ ಜನಕರಿಗೂ ಈ ಒಂದು ಸಂದೇಶವನ್ನ ತಲುಪಿಸ್ತಾರೆ. ಹಿಂಗೆ ಬರ್ತಿದ್ದಾರೆ, ಜೀವವನ್ನ ಉಳಿಸ್ಕೊಳ್ಳಿ ಅಂತ. ಮಂತ್ರಿಗಳು ಒಂದಷ್ಟು ಸಲಹೆಯನ್ನ ಕೊಡ್ತಾರೆ. ಒಂದು ಬೊಂಬೆಯನ್ನ ಮಾಡೋಣ, ಥೇಟ್ ನಿಮ್ಮ ಹಾಗೆ ಇರುವಂತಹ ಒಂದು ಬೊಂಬೆ, ಅದಕ್ಕೆ ರಕ್ತ ಮಾಂಸಗಳನ್ನೆಲ್ಲ ತುಂಬಿಸೋಣ, ಅವರು ಬಂದು ಸಾಯಿಸ್ತಾರೆ ಅಂತ ಹೇಳಿ ಇವರು ಹೊರಟು ಬಿಡ್ತಾರೆ. ಅರಮನೆಯಲ್ಲಿ ಬೊಂಬೆಗಳನ್ನ ಕೂರಿಸ್ತಾರೆ. ಅವರೆಲ್ಲ ಬಂದು ಆ ಬೊಂಬೆಗಳ ತಲೆಯನ್ನ ಕತ್ತರಿಸಿ ದಶರಥ ಜನಕರದ್ದೇ ಇದು ರುಂಡ ಅಂತ ಹೇಳಿ ತಗೊಂಡು ಹೋಗಿ ವಿಭೀಷಣಗೆ ಅರ್ಪಿಸಿ ಬಹುಮಾನವನ್ನ ಗೆಲ್ಲುವಂಥದ್ದು ಅವ್ರಿಗೆ ಸಮಾಧಾನ ಆಗುತ್ತೆ. ರಾವಣ ಬದುಕ್ತಾನೆ ಅಂತೆಲ್ಲ ಆಗುತ್ತೆ, ಮುಗೀತು. ದಶರಥ ಮತ್ತು ಜನಕರು ಈಗ ಮಾರು ವೇಷದಲ್ಲಿ ತಲೆ ಮರೆಸ್ಕೊಳ್ತಾರೆ. ಯಾಕಂದ್ರೆ ಈಗಾಗಲೇ ಸತ್ತಿದ್ದಾರೆ ಅಂತ ಸುದ್ದಿ ಬಂದಿರುತ್ತೆ. ಹಾಗಾಗಿ ಸ್ವಲ್ಪ ವರ್ಷಗಳ ಕಾಲ ಅವರು ತಲೆ ಮರೆಸ್ಕೊಳ್ಬೇಕಾಗತ್ತೆ. ಹೀಗೆ ತಲೆ ಮರೆಸ್ಕೊಂಡು ಮಾರುವೇಷದಲ್ಲಿ ಹೋಗಬೇಕಾದ್ರೆ ಒಂದು ಸ್ವಯಂವರ ನಡೀತಾ ಇರುತ್ತೆ. ಅಲ್ಲಿ ಕೈಕೆಯ ಸ್ವಯಂವರದ ಸಂದರ್ಭ ಆಕೆ ಬಂದು ದಶರಥನಿಗೆ ಹಾರ ಹಾಕ್ತಾಳೆ. ಇದು ಇತರೆ ರಾಜರಿಗೆ ಇಷ್ಟ ಆಗೋದಿಲ್ಲ, ಅಲ್ಲಿ ಬಂದಂಥವರಿಗೆ. ಅವರೆಲ್ಲರೂ ಕೂಡ ದಶರಥನ ವಿರುದ್ಧ ಯುದ್ಧಕ್ಕೆ ನಿಲ್ತಾರೆ. ದಶರಥ ಯುದ್ಧ ಮಾಡೋ ಸಂದರ್ಭದಲ್ಲಿ ಸಾರಥಿ ಅಸುನಿಕ್ತಾನೆ, ರಥ ಮುಂದಕ್ಕೆ ಹೋಗಲ್ಲ ಅನ್ನೋ ಕಾರಣಕ್ಕೆ ಹುಡುಕ್ಬೇಕಾದ್ರೆ ಸ್ವತಃ ಕೈಕೆಯೇ ಬರ್ತಾಳೆ. ಬಂದು ನಾನೇ ರಥವನ್ನ ಓಡಿಸ್ತೀನಿ ಅಂತ ಹೇಳಿ ಯುದ್ಧವನ್ನ ಗೆಲ್ಲಿಸಿ ಕೊಡ್ತಾಳೆ. ಈ ಸಂದರ್ಭದಲ್ಲಿ ದಶರಥ ಕೈಕೆಗೆ ಮಾತನ್ನ ಕೊಡ್ತಾನೆ, ಏನಾದ್ರೂ ವರ ಇದ್ರೆ ಕೇಳ್ಕೊ, ನಾನು ಕೊಡ್ತೀನಿ ಅನ್ನೋಂಥದ್ದು. ಆಕೆ ಇಲ್ಲ, ಈಗ ಬೇಡ, ನಂತರದಲ್ಲಿ ನಾನು ಕೇಳ್ತೀನಿ, ಸಮಯ ಬಂದಾಗ ಕೇಳ್ತೀನಿ ಅಂತ ಹೇಳಿ ಅದು ಹಾಗೆ ಉಳಿಯುತ್ತೆ. ಮದುವೆ ಆಗ್ತಾರೆ. ಈಗ 4 ಪತ್ನಿಯರಾಗುವಂತನ್ನ ಗಮನಿಸ್ತೇವೆ. ಅಪರಾಜಿತೆ ಪಟ್ಟದ ರಾಣಿ, ರಾಮ ಮಗ, ಸುಮಿತ್ರೆ 2ನೆಯ ಹೆಂಡತಿ, ಲಕ್ಷ್ಮಣ ಮಗ, ಕೈಕೆಗೆ ಭರತ ಮಗ ಮತ್ತು ಸುಪ್ರಭೆ ಶತ್ರುಘ್ನ. ಇದೇ ಸಂದರ್ಭದಲ್ಲಿ ಜನಕನಿಗೂ ಕೂಡ
ಪ್ರಭಾಮಂಡಲ ಮತ್ತು ಸೀತೆ ಅನ್ನುವಂಥ ಇಬ್ರು ಮಕ್ಕಳು ಆಗ್ತಾರೆ. ಈಗ ಅವರು ಮತ್ತೆ ಸ್ವಸ್ಥಾನಕ್ಕೆ ಬರ್ತಾರೆ, ರಾಜಾಳ್ವಿಕೆಯನ್ನ ಮಾಡ್ತಿರ್ತಾರೆ. ಈ ಪ್ರಭಾಮಂಡಲ ಮತ್ತು ಸೀತೆಯರ ಒಂದು ವಿಭಿನ್ನವಾದಂತಹ ಒಂದು ಕಥೆ ಇದೆ. ಇದು ಉಪಕಥೆಯಾಗಿ ಬರುವಂತದ್ದು. ಪ್ರಭಾಮಂಡಲ ಹುಟ್ಟೋದಕ್ಕಿಂತ ಮುಂಚೆ ಜನಕನ ಹಿಂದಿನ ಒಂದು ಶಾಪದ ಹಿನ್ನೆಲೆಗೆ ಪ್ರಭಾಮಂಡಲ ಸಾಯಬೇಕು ಅನ್ನುವಂಥ ಒಂದು ಶಾಪ ಬಂದಿರುತ್ತೆ. ಅಂದ್ರೆ ಮೊದಲನೇ ಮಗ ಸಾಯಬೇಕು ಅನ್ನುವಂಥದ್ದು. ಹಾಗಾಗಿ ಸ್ವರ್ಗದಿಂದ ಯಾರೋ ಬರ್ತಾರೆ. ಪ್ರಭಾಮಂಡಲ ಚಿಕ್ಕವನಿದ್ದಾಗ, ಅಂದ್ರೆ ಅವಳಿ ಜವಳಿ, ಪ್ರಭಾಮಂಡಲ ಮತ್ತು ಸೀತೆ ಅವಳಿ ಜವಳಿ ಆಗಿರ್ತಾರೆ. ಪ್ರಭಾಮಂಡಲನ ರಾತ್ರೋರಾತ್ರಿ ತಗೊಂಡು ಆಕಾಶಕ್ಕೆ ಹೋಗಬೇಕಾದಾಗ ಆ ಒಂದು ಖೇಚರ ಪ್ರಭಾಮಂಡಲನ ಮುಖವನ್ನ ನೋಡ್ತಾನೆ. ಬಹಳ ಮುಗ್ಧತೆಯಿಂದ ನಕ್ಕ ಪ್ರಭಾಮಂಡಲನ ಕೊಲ್ಲುವಂತಹ ಒಂದು ಉದ್ದೇಶವನ್ನ ಕೈಬಿಟ್ಟು ಸ್ವರ್ಗದಲ್ಲಿ ಎಲ್ಲೋ ಆ ಮಗುವನ್ನ ಇಟ್ಟು ಹೊರಟು ಬಿಡ್ತಾನೆ. ಅವರು ತಂದೆ ತಾಯಿಯವರು ಅಲ್ಲಿ ಬೆಳೆಸ್ಕೊಳ್ತಾ ಹೋಗ್ತಾರೆ. ಸೊ ಇನಿಷಿಯಲಿ ಈ ಸೀತೆ ಮತ್ತು ಪ್ರಭಾಮಂಡಲರ ಕನೆಕ್ಷನ್ ಕಟ್ ಆಗುತ್ತೆ. ಇದು ಮೀನ್ ಮೈಲ್ ಆಗಿರುವಂತಹ ಘಟನೆ. ಇದು ಪ್ರಭಾಮಂಡಲ ಚಿಕ್ಕವನಿದ್ದಾಗಲೇ ಸಪರೇಟ್ ಆಗಿರುವಂತದ್ದು ಜನಕನ ಮಕ್ಕಳಲ್ಲಿ. ದಶರಥನ ಮಕ್ಕಳು ಹಾಗೆ ಬೆಳಿತಾರೆ, ಜನಕನ ಮಗಳಾದಂತಹ ಸೀತೆ ಕೂಡ ಬೆಳಿತಾರೆ. ಒಮ್ಮೆ ಜನಕನ ರಾಜ್ಯಕ್ಕೆ ಕಿರಾತಕರು ಅಟ್ಯಾಕ್ ಮಾಡ್ತಾರೆ. ಬೇಡರೆಲ್ಲ ಬಂದು ಅಟ್ಯಾಕ್ ಮಾಡಿ ಜನಸಾಮಾನ್ಯರಿಗೆ ಹಿಂಸೆಯನ್ನ ಕೊಡ್ತಾ ಇರ್ತಾರೆ. ಕಂಟ್ರೋಲ್ ಬರಲ್ಲ ಅಂತ ಹೇಳಿ ದಶರಥನಿಗೆ ಹೆಲ್ಪ್ ಅಂತ ಕಳಿಸ್ತಾನೆ ಜನಕ. ಆಗ ರಾಮ ಲಕ್ಷ್ಮಣರು ಸ್ವತಃ ನೀವೆಲ್ಲ ಹೋಗೋದು ಬೇಡ, ತಂದೆ ನೀವೆಲ್ಲ ಹೋಗೋದು ಬೇಡ, ನಾವೇ ಹೋಗ್ತೀವಿ, ನಾವು ಅದನ್ನ ನೋಡ್ಕೊಂಡ್ ಬರ್ತೀವಿ ಅಂತ ಹೇಳಿ ಅಲ್ಲಿ ಹೋಗಿ ಕಿರಾತಕರನ್ನೆಲ್ಲ ಸೋಲಿಸಿ ಜನಕ ಇಂಪ್ರೆಸ್ ಆಗ್ತಾನೆ. ಸೀತೆಯನ್ನ ನಿನಗೆ ಕೊಟ್ಟು ನಾನು ಮದುವೆ ಮಾಡ್ತೀನಿ ಅಂತ ಹೇಳಿ ಮಾತನ್ನ ಕೊಡ್ತಾನೆ. ರಾಮ ಲಕ್ಷ್ಮಣರು ವಾಪಸ್ ಬರ್ತಾರೆ. ಮೀನ್ ವೈಲ್ ಏನಾಗುತ್ತೆ, ಇನ್ನೇನು ಮದುವೆ ಆಗಬೇಕು ಅನ್ನೋ ಸಂದರ್ಭದಲ್ಲಿ ನಾರದ ಒಮ್ಮೆ ಸೀತೆಯನ್ನ ನೋಡುವಂಥದ್ದು. ಇದೊಂದು ಹೊಸ ಘಟನೆ. ಇದು ಜೈನ ರಾಮಾಯಣಕ್ಕೆ ವಿಶೇಷವಾಗಿರುವಂತದ್ದು. ನಾರದನ್ನ ನೋಡಿ ಸೀತೆ ನಕ್ಕು ಓಡಿ ಹೋಗ್ತಾಳೆ. ವಿಚಿತ್ರವಾಗಿ ವಿಕಾರವಾಗಿ ಇದ್ದಂತಹ ನಾರದನನ್ನ ನೋಡಿ ಸೀತೆ ನಕ್ಕು ಓಡಿ ಹೋಗುವಂಥದ್ದು. ಈ ಕೋಪಕ್ಕೋಸ್ಕರ ನಾರದ ಏನ್ ಮಾಡ್ತಾನೆ, ಪ್ರಭಾಮಂಡಲ ಇದ್ದಂತಹ ಜಾಗದಲ್ಲಿ ಹೋಗಿ ಸೀತೆಯ ಒಂದು ಚಿತ್ರವನ್ನ ಬಿಡಿಸಿ ಅಲ್ಲಿ ನೇತು ಹಾಕಿ ದಿನ ನೋಡೋ ಹಾಗೆ ಮಾಡುವಂಥದ್ದು. ಪ್ರಭಾಮಂಡಲನಿಗೆ ತನ್ನ ಹಿನ್ನೆಲೆ ಗೊತ್ತಿಲ್ಲ, ತನ್ನ ವಂಶಾವಳಿಗಳು ಗೊತ್ತಿಲ್ಲ, ಈಕೆ ಚೆನ್ನಾಗಿದ್ದಾಳೆ ಅಂತ ಹೇಳಿ ಪ್ರೇಮಕ್ಕೆ ಬೀಳುವಂಥದ್ದು. ಅವ್ರ ಮನೆಯವರೆಲ್ಲ ಕೆಳಗಡೆ ಬಂದು ಸೀತೆಯನ್ನ ಮದುವೆ ಮಾಡಿಕೊಡಿ ಅಂತ ಹೇಳಿ ಜನಕನಿಗೆ ಕೇಳುವಂಥದ್ದು. ಜನಕ ಹೇಳ್ತಾನೆ, ಇಲ್ಲ, ನಾನು ಈಗಾಗಲೇ ದಶರಥನ ಮಗ ರಾಮನಿಗೆ ನಾನು ಸೀತೆಯನ್ನ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೇನೆ, ಯಾರು ಬಂದರೂ ಆಗೋದಿಲ್ಲ ಅನ್ನುವಂಥದ್ದು. ಕೊನೆಗೆ ಯಾವುದೋ ಒಂದು ಹಂತದಲ್ಲಿ ಪ್ರಭಾಮಂಡಲನಿಗೆ ತನ್ನ ಹಿನ್ನೆಲೆ ಗೊತ್ತಾಗುತ್ತೆ, ಸೀತೆ ತನ್ನ ಸಹೋದರಿ ಅಂತ ಗೊತ್ತಾಗುತ್ತೆ, ಈ ಪ್ರಾಯಶ್ಚಿತ್ತ ಎಲ್ಲ ಆಗುತ್ತೆ, ಇತ್ಯಾದಿ ಇತ್ಯಾದಿ ಒಂದು ವಿಭಿನ್ನವಾದಂಥ ಘಟನೆ. ಇಟ್ಸ್ ನಾಟ್ ರಿಲೇಟೆಡ್, ಬಟ್ ಜೈನ ರಾಮಾಯಣದಲ್ಲಿ ಇರುವಂತಹ ಘಟನೆಗಳು, ಅದಕ್ಕೋಸ್ಕರ ಹೇಳ್ತಾ ಇರುವಂತಹದ್ದು. ಇಲ್ಲಿ ಸ್ವಯಂವರ ನಡೆಯುತ್ತೆ, ರಾಮ ಸೀತೆಯರ ಮದುವೆ ಆಗುತ್ತೆ. ಈ ಸಂದರ್ಭದಲ್ಲಿ ಪಟ್ಟಾಭಿಷೇಕವನ್ನ ನಾನು ಮಾಡಬೇಕು ಅಂತ ಬರುತ್ತೆ. ದಶರಥ ರಾಮನಿಗೆ ಪಟ್ಟಾಭಿಷೇಕವನ್ನ ಮಾಡ್ತೇನೆ ಅಂತ ಹೇಳಿ ನಿಂತಾಗ ಭರತನಿಗೆ ಅದು ಸಹಿಸಲಾಗೋದಿಲ್ಲ. ಇದು ಕೂಡ ಹೊಸದು, ಭರತನಿಗೆ ಅದು ಸಹಿಸಲಾಗೋದಿಲ್ಲ. ಈ ಸಂದರ್ಭದಲ್ಲಿ ಕೈಕೆಯ ವರ ಆಸ್ ಯೂಶುವಲ್ ನಾವು ವೈದಿಕ ರಾಮಾಯಣದಲ್ಲಿ ನೋಡೋ ಹಾಗೆ ಬಂದು ದಶರಥನಿಗೆ ಕೇಳುವಂಥದ್ದು. ಅದಕ್ಕೆ ಒಪ್ಪಿದಂತಹ ದಶರಥ ಆಗಲಿ ಅಂತ ಸರಿ ಅಂತ ಹೇಳುವಂಥದ್ದು. ರಾಮ ಲಕ್ಷ್ಮಣ ಸೀತೆಯರು ವನವಾಸಕ್ಕೆ ಹೋಗುವಂಥದ್ದು. ಈ ಎಲ್ಲ ಘಟನಾವಳಿಗಳು ಆಲ್ಮೋಸ್ಟ್ ಸೇಮ್ ಟು ಸೇಮ್ ಇರುವಂಥದ್ದು. ಹೀಗೆ ನಡೀತಾ ಇರುತ್ತೆ. ಇವರೆಲ್ಲ ವನವಾಸಕ್ಕೆ ಬರ್ತಾರೆ. ವೈದಿಕ ರಾಮಾಯಣದಲ್ಲಿ ನಮಗೆ ಗೊತ್ತಿರೋ ಹಾಗೆ ಚಿನ್ನದ ಜಿಂಕೆಯ ಘಟನೆ ನಮಗೆ ಗೊತ್ತು. ಸೀತಾಪಹರಣಕ್ಕೆ ಹಿನ್ನೆಲೆಯಾಗಿ ಬಂದಿದ್ದಂಥದ್ದು ಚಿನ್ನದ ಜಿಂಕೆ. ಆದರೆ ಹೇಳಿದೆ, ಚಿನ್ನದ ಜಿಂಕೆಯ ಘಟನೆ ಅಥವಾ ಪ್ರಸಂಗ ಇಲ್ಲಿಲ್ಲ. ಮಂಥರೆಯ ಪ್ರಸಂಗ ಕೂಡ ಇಲ್ಲಿಲ್ಲ. ಕೈಕೆಯ ತಲೆಯನ್ನು ಯಾರು ಕೆಡಿಸ್ಲಿಲ್ಲ ಅನ್ನುವಂಥದ್ದು. ಹಾಗೆ ಇಲ್ಲಿ ಚಿನ್ನದ ಜಿಂಕೆಯ ಪ್ರಕರಣ ಇಲ್ಲ. ಬದಲಿಗೆ ಇಲ್ಲೇನಾಗುತ್ತೆ, ಹೀಗೆ ಅವರು ವನವಾಸಕ್ಕೆ ಹೋಗಬೇಕಾದ್ರೆ ಲಕ್ಷ್ಮಣ ಎಲ್ಲೋ ಹಾಗೆ ವಾಯುವಿಹಾರಕ್ಕೆ ಅಂತ ಹೋಗಿರ್ತಾನೆ. ರಾವಣನ ತಂಗಿ ಚಂದ್ರನಖಿ, ಚಂದ್ರನಖಿಯ ಮಗ ಶಂಭೂಕ. ಈ ಶಂಭೂಕ ಏನ್ ಮಾಡ್ತಾನೆ, ಸೂರ್ಯಹಾಸಸಿ ಅನ್ನುವಂಥ ಒಂದು ಖಡ್ಗ ಬೇಕು ಅಂತ ಹೇಳಿ ಒಂದು ಸ್ಪೆಷಲ್ ಪವರ್ ಅದು ಬಂದು ಇಲ್ಲಿ ತಪಸ್ಸು ಮಾಡ್ತಿರ್ತಾನೆ ಕಾಡಿನಲ್ಲಿ. ಖಡ್ಗ ಈಗಾಗಲೇ ಅವನ ಮುಂದೆ ಪ್ರತ್ಯಕ್ಷ ಆಗಿರುತ್ತೆ. ತಪಸ್ಸು ಇನ್ನೇನು ಎಂಡ್ ಆಗಬೇಕು, ದೇವಾನು ದೇವತೆಗಳೆಲ್ಲ ಬಂದು ಹೂ ಸುರಿಬೇಕು. ಸೊ ಇಟ್ಸ್ ಆಲ್ಮೋಸ್ಟ್ ದ ಕ್ಲೈಮ್ಯಾಕ್ಸ್. ಶಂಭೂಕನಿಗೆ ಸೂರ್ಯಹಾಸಸಿ ಖಡ್ಗ ಸಿಗುವಂತದ್ದು. ಆ ಕ್ಷಣದಲ್ಲಿ ಲಕ್ಷ್ಮಣ ಬರ್ತಾನೆ, ಯಾವುದು ಹೊಸ ಖಡ್ಗ ಅಂತ ಹೇಳಿ ನೋಡ್ತಾನೆ. ನೋಡೋಣ ಎಷ್ಟು ಶಾರ್ಪ್ ಆಗಿದೆ ಅಂತ ಹೇಳಿ ಅಲ್ಲಿ ಸುತ್ತ ಇದ್ದಂತಹ ಹುಲ್ಲು ಕಡ್ಡಿಗಳನ್ನ ಹಾಗೆ ಸವರ್ತಾ ಕಟ್ ಮಾಡಬೇಕಾದ್ರೆ ಶಂಭೂಕನ ತಲೆ ಕೂಡ ಅಲ್ಲಿ ಕಟ್ ಆಗುತ್ತೆ. ರುಂಡ ಮುಂಡಗಳು ಬೇರೆ ಬೇರೆ ಆಗುತ್ತೆ. ಅಮಾಯಕನನ್ನ ಸಾಯಿಸ್ಬಿಟ್ಟೆ ಅಂತ ಹೇಳಿ ಲಕ್ಷ್ಮಣ ಅಲ್ಲೇ ಪರಿತಪಿಸ್ತಾ ನಿಂತು ಬಿಡ್ತಾನೆ. ಯಾರು ಏನು ಅಂತ ಗೊತ್ತಿಲ್ಲ, ಆತ ಸತ್ತು ಬಿಟ್ಟಿದ್ದಾನೆ ಶಂಭೂಕ. ಇನ್ನೇನು ತಪಸ್ಸು ಯಶಸ್ವಿಯಾಗಿತ್ತಲ್ಲ, ತಾಯಿ ಚಂದ್ರನಕ್ಕೆ ಅಲ್ಲಿಗೆ ಬರ್ತಾಳೆ. ಮಗ ಖಡ್ಗವನ್ನ ಕೈಯಲ್ಲಿ ಹಿಡಿದಿರ್ತಾನೆ ಅನ್ನುವಂಥ ನಂಬಿಕೆಯಲ್ಲಿ ಆಕೆ ಬರ್ತಾಳೆ. ನೋಡಿದ್ರೆ ಮಗ ಸತ್ತು ಬಿದ್ದಿದ್ದಾನೆ. ಯಾರಿರ್ಬೋದು ಇದನ್ನ ಸಾಯಿಸಿರ್ಬೋದು ಅಂತ ಆಕ್ರಂದ ಮಾಡಿಕೊಂಡು ಕೋಪದಿಂದ ಎಲ್ಲ ಹುಡುಕಾಡಬೇಕಾದ್ರೆ ರಾಮ ಲಕ್ಷ್ಮಣರು ಕಾಣಿಸ್ತಾರೆ. ಈಕೆ ಬಂದಂತಹ ಉದ್ದೇಶ ಏನು, ಯಾರು ಹತ್ಯೆಯನ್ನ ಮಾಡಿದ್ರು ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹುಡುಕೊಂಡು ಬಂದಂಥದ್ದು. ಆದ್ರೆ ಯಾವಾಗ ಲಕ್ಷ್ಮಣನನ್ನ ನೋಡ್ತಾಳೆ, ಈಕೆಗೆ ಪ್ರೇಮಾಂಕುರ ಆಗುತ್ತೆ, ಮನಪರಿವರ್ತನೆ ಆಗಿಬಿಡುತ್ತೆ. ತನ್ನ ಮಗನನ್ನ ಮರೆತು ಸೀದಾ ಅವ್ರ ಹತ್ರ ಹೋಗಿ ನನ್ನನ್ನ ಮದುವೆ ಆಗುವಂತ ಕೇಳುವಂಥದ್ದು. ಲಕ್ಷ್ಮಣ ಮೊದಲು ಇಲ್ಲ ಅಂತ ಹೇಳ್ತಾನೆ. ಇದಾದ ನಂತರ ಇಲ್ಲ, ಗಂಧರ್ವ ವಿವಾಹ ಆಗಬೇಕು, ಅಣ್ಣ ತಮ್ಮಂದ್ರಲ್ಲಿ ಯಾರಾದರೂ ಒಬ್ಬರು ನನ್ನ ಮದುವೆ ಆಗಬೇಕು ಅಂತ ಕೇಳ್ತಾನೆ. ಈ ವಾದ ವಿವಾದ ಆಗಬೇಕಾದಾಗ ಸೀತೆ ಆಕೆಯನ್ನ ನೋಡಿ
ಚಂದ್ರನಕ್ಕಿಯನ್ನ ನೋಡಿ ನಕ್ಕು ಬಿಡ್ತಾಳಂತೆ. ಏನೋ ಹಾಸ್ಯಾಸ್ಪದವಾಗಿ ನಡೀತಿದೆ ಒಂದು ಅನ್ನುವಂಥದ್ದು. ಈಗ ಚಂದ್ರನಕ್ಕಿಗೆ ಕೋಪ ಬರುತ್ತೆ. ಸೀದಾ ತನ್ನ ಗಂಡ ಖರದೂಷಣ ಅನ್ನುವಂಥನು ಚಂದ್ರನಕ್ಕಿಯ ಗಂಡ, ಅವನ ಬಳಿಗೆ ಓಡಿ ಹೋಗ್ತಾಳೆ. ಹೋಗಿ ನೋಡಿ, ಹೀಗೆ ರಾಮ ಲಕ್ಷ್ಮಣರು ನನ್ನ ಮಗನನ್ನ ಸಾಯಿಸ್ಬಿಟ್ಟಿದ್ದಾರೆ, ಯುದ್ಧ ನೀನು ಮಾಡಬೇಕಾಗತ್ತೆ ಅಂತ ಹೇಳಿ. ಹಾಗೆ ರಾವಣನಿಗೂ ಕೂಡ ಒಂದು ಸಂದೇಶವನ್ನ ಕಳಿಸ್ತಾಳೆ. ಖರದೂಷಣ ಯುದ್ಧಕ್ಕೆ ಬರ್ತಾನೆ, ಮಗನನ್ನ ಸಾಯಿಸಿದ್ದೀರಾ ಅಂತ ಹೇಳಿ ಯುದ್ಧಕ್ಕೆ ಬರ್ತಾನೆ. ಲಕ್ಷ್ಮಣ ಆಗ ರಾಮನಿಗೆ ಹೇಳ್ತಾನೆ, ನಾನು ಹೋಗ್ತೀನಿ, ನಾನು ಒಬ್ಬನೇ ಸಾಕು, ಅವನನ್ನ ಯುದ್ಧದಲ್ಲಿ ಗೆದ್ಕೊಂಡು ಬರ್ತೀನಿ, ನೀನು ಅತ್ತಿಗೆ ಜೊತೆ ಇಲ್ಲೇ ಇರು ಅಂತ ಹೇಳಿ ರಾಮನನ್ನ ಕೂರಿಸಿ ಇವನು ಹೊರಟು ಬರ್ತಾನೆ ಲಕ್ಷ್ಮಣ. ಸೊ ಇಲ್ಲಿನ ಘಟನಾವಳಿಗಳ ಗಮನಿಸಿ, ಅಲ್ಲಿ ಒಂದು ಜಿಂಕೆಯ ಬೇಟೆಗೆ ಅಂತ ಹೋದಂಥದ್ದು ಇಲ್ಲಿ ಈ ರೀತಿ ಘಟನೆ ಆಗುತ್ತೆ. ಯುದ್ಧಕ್ಕೆ ಹೋಗಬೇಕು ಅನ್ನುವಂಥ ಒಂದು ಘಟನೆ ಆಗುವಂಥದ್ದು. ರಾವಣನಿಗೆ ಸಂದೇಶ ತಲುಪುತ್ತೆ, ತಂಗಿ ಮಗನನ್ನ ಯಾರೋ ಕೊಂದಿದ್ದಾರೆ, ತಂಗಿ ಈಗ ಕರೀತಿದ್ದಾಳೆ, ಬರಬೇಕು, ಸಹಾಯಕ್ಕೆ ಬರಬೇಕು, ಯುದ್ಧಕ್ಕೆ ನಿಲ್ಲಬೇಕು ಅಂತ ಹೇಳಿ. ಈಗ ರಾವಣ ಅಲ್ಲಿಂದ ಹೊರಟು ಬರ್ತಾನೆ, ದಕ್ಷಿಣದಿಂದ ರಾವಣ ಹೊರಟು ಬರ್ತಾನೆ. ಇಲ್ಲಿ ರಾಮ ಸೀತೆಯರಿರ್ತಾರೆ, ಲಕ್ಷ್ಮಣ ಮತ್ತು ಖರದೂಷಣ ಅಲ್ಲಿ ಯುದ್ಧ ಮಾಡ್ತಿರ್ತಾರೆ. ಯುದ್ಧದ ಸಂದರ್ಭದಲ್ಲಿ ಲಕ್ಷ್ಮಣನಿಗೆ ಏನಾದರೂ ತೊಡಕುಂಟಾದರೆ, ಅಪಾಯ ಅಂತ ಆದ್ರೆ ಸಿಂಹ ಗರ್ಜನೆಯನ್ನ ಮಾಡ್ತೀನಿ ರಾಮ, ಆಗ ನೀನು ನನ್ನ ಸಹಾಯಕ್ಕೆ ಬಾ, ಅಲ್ಲಿವರೆಗೂ ಬರಬೇಡ ಅಂತ ಹೇಳಿ ಹೋಗಿರ್ತಾನೆ. ರಾವಣ ಈ ಸಹೋದರನ್ನ ಹುಡುಕೊಂಡು ಬರುವ ಸಂದರ್ಭದಲ್ಲಿ ಸೀತೆ ಕಾಣಿಸ್ತಾಳೆ. ಇವನ ಉದ್ದೇಶವೂ ಈಗ ಬದಲಾಗೋಗಿದೆ. ಹೇಗೆ ತಂಗಿ ತನ್ನ ಉದ್ದೇಶ ಇಟ್ಕೊಂಡು ಬರ್ತಾಳೆ, ಲಕ್ಷ್ಮಣನನ್ನು ನೋಡಿ ಮನ ಪರಿವರ್ತನೆ ಆಗಿ ವಿಚಿತ್ರವಾಗಿ ಆಡ್ತಾಳೆ, ಹಾಗೆ ರಾವಣ ಕೂಡ ಉದ್ದೇಶವನ್ನ ಮರೆತು ಸೀತೆಯನ್ನ ಕಂಡು ಮೈಮರಿತಾನೆ. ಈಗ ರಾವಣನಿಗೆ ಸಿಂಹಗರ್ಜನೆಯನ್ನ ಮಾಡಿದಾಗ ರಾಮ ಅಲ್ಲಿಂದ ಹೊರಟು ಬಿಡ್ತಾನೆ ಅನ್ನುವಂಥದ್ದು ಗೊತ್ತಾಗುತ್ತೆ. ತನ್ನ ಬಳಿ ಇದ್ದಂತಹ ಒಂದು ವಿಶೇಷವಾದಂತಹ ವಿದ್ಯೆಯನ್ನ ಆತ ಬಳಸ್ಕೊಂಡು ಸಿಂಹಗರ್ಜನೆಯನ್ನ ಮಾಡ್ತಾನೆ. ರಾಮ ಲಕ್ಷ್ಮಣನಿಗೆ ಏನೋ ತೊಡಕಾಗಿದೆ, ಏನೋ ತೊಂದರೆ ಆಗಿದೆ, ಹೋಗಿ ಸಹಾಯ ಮಾಡಬೇಕು ಅಂತ ಹೇಳಿ ಸೀತೆಯನ್ನ ಅಲ್ಲಿ ಬಿಟ್ಟು ಹೋಗ್ತಾನೆ. ಈ ಸಂದರ್ಭದಲ್ಲಿ ಸೀತೆಯ ಅಪಹರಣ ಆಗುತ್ತೆ. ಯುದ್ಧರಂಗಕ್ಕೆ ಹೋದಾಗ ಗೊತ್ತಾಗುತ್ತೆ, ಲಕ್ಷ್ಮಣ ನಾನೇನು ಕರೆದೇ ಇಲ್ವಲ್ಲ, ನಾನು ಯುದ್ಧವನ್ನ ಮಾಡಿ ಗೆಲ್ತಾ ಇದ್ದೀನಲ್ಲ ಅಂತ ಹೇಳ್ತಾನೆ. ಅಲ್ಲಿ ಗೊತ್ತಾಗುತ್ತೆ ಏನೋ ಆಗಿದೆ ಇಲ್ಲಿ ಅಂತ ಹೇಳಿ ಇಬ್ರು ಯುದ್ಧವನ್ನ ಗೆದ್ದು ವಾಪಸ್ ಬಂದು ನೋಡ್ತಾರೆ. ನೋಡಿದ್ರೆ ಸೀತೆ ಇರೋದಿಲ್ಲ. ಸೀತೆಯನ್ನ ಈಗ ಅಪಹರಣ ಮಾಡಿದ್ದಾನೆ ರಾವಣ. ರಾವಣ ಈಗ ಲಂಕೆಗೆ ಬರ್ತಾ ಇರ್ತಾನೆ. ರಾವಣನಿಗೆ ಈಗಾಗಲೇ ಒಂದು ವಿಶೇಷವಾದಂತಹ ಒಂದು ಶಕ್ತಿ ಇರುತ್ತೆ. ಅದೇನಂದ್ರೆ ಅನಂತ ವೀರ್ಯ ಯತಿಗಳಿಂದ ಆತ ಪರವಧು ವಿರತಿ ವೃತ್ತ ಅಥವಾ ಪ್ರಾಂಗಣ ವಿರತಿ ವೃತ್ತ ಅನ್ನುವಂತಹ ಒಂದು ವಿಶೇಷ ಶಕ್ತಿಯನ್ನ ಪಡೆದಿರ್ತಾನೆ. ಅಂದ್ರೆ ಇತರ ಹೆಣ್ಣು ಮಕ್ಕಳ ಬಗ್ಗೆ ಆತನಿಗೆ ಮೋಹ ಬರಬಾರದು ಅನ್ನುವಂತಹ ಒಂದು ವಿಶೇಷ ಶಕ್ತಿ. ಆದ್ರೆ ಅದನ್ನು ಮೀರಿದಂತಹ ಒಂದು ಕಾಮೋತ್ತರ ಇವನಿಗೆ ಆಗತ್ತೆ ಸೀತೆಯನ್ನ ಕಂಡಾಗ. ಆದ್ರೆ ಬಲಾತ್ಕಾರ ಮಾಡೋದಕ್ಕಾಗೋದಿಲ್ಲ, ಯಾಕಂದ್ರೆ ಈ ಶಕ್ತಿ ತಡಿತಾ ಇರುತ್ತೆ, ಈ ಒಂದು ವಿದ್ಯೆ ಆತನನ್ನ ತಡಿತಾ ಇರುತ್ತೆ. ಅವನ ಉದ್ದೇಶ ಇದ್ದಂಥದ್ದೇ ಬಲಾತ್ಕಾರ ಮಾಡಬೇಕು ಅಂತ. ಆದ್ರೆ ಈ ಒಂದು ವಿದ್ಯೆ ಇದ್ದಿದ್ದರಿಂದ ಅದು ತಡಿತಾ ಇರುತ್ತೆ, ಇದು ಆಗಬಾರದು, ಇದು ಧರ್ಮದ ವಿರುದ್ಧ ಅಂತ ಆಗ್ತಾ ಇರುತ್ತೆ. ಸೊ ಅಟ್ಲೀಸ್ಟ್ ನಾನು ಆಕೆಯ ಮನ ಪರಿವರ್ತನೆಯನ್ನ ಮಾಡಬಹುದು ಅಂತ ಹೇಳಿ ಕರ್ಕೊಂಡು ಬಂದು ಲಂಕೆಯಲ್ಲಿ ಕೂರಿಸುವಂಥದ್ದು. ನಡುವೆ ಕಿಷ್ಕಿಂಧೆಯ ಸಂದರ್ಭದಲ್ಲಿ ಸುಗ್ರೀವ ಹನುಮಂತರ ಪರಿಚಯ ಆಗುತ್ತೆ. ಹನುಮಂತರ ಮುಖಾಂತರವಾಗಿ ರಾವಣ ಯಾರು ಅಂತ ಗೊತ್ತಾಗುತ್ತೆ, ಯಾಕಂದ್ರೆ ಗೆಳೆಯ ಸಂಬಂಧಿ ಆಗಿರೋದ್ರಿಂದ ಯಾರೋ ಎತ್ತ ಅಂತ ಗೊತ್ತಾಗುತ್ತೆ. ಸುಗ್ರೀವನಿಗೆ ಹೆಲ್ಪ್ ಮಾಡುವಂಥದ್ದು ರಾಮ. ಅದಾದ ನಂತರ ಅವರೆಲ್ಲರೂ ಕೂಡ ರಾಮನಿಗೆ ಹೆಲ್ಪ್ ಮಾಡುವಂಥದ್ದು. ಇಟ್ಸ್ ಆಲ್ಮೋಸ್ಟ್ ಸಿಮಿಲರ್ ಟು ವೈದಿಕ ರಾಮಾಯಣ. ಎಲ್ಲರೂ ಕೂಡ ಈಗ ಲಂಕೆಗೆ ಹೋಗ್ತಾರೆ. ಎಸ್, ಇಲ್ಲೂ ಕೂಡ ಲಂಕಾದಹನ ಪ್ರಕರಣ ಇದೆ. ಇವೆಲ್ಲ ಮೈನರ್ ಡೀಟೇಲ್ಸ್ ಅಷ್ಟೇ, ಆದರೆ ವಿಭಿನ್ನವಾಗಿ ಇಲ್ಲಿ ನಡೆಯುವಂಥದ್ದು. ಇವೆಲ್ಲ ನಮಗೆ ಅಷ್ಟು ಡೀಟೇಲ್ಸ್ ಎಲ್ಲ ಬೇಡ, ಕಥೆ ಆಗಿರೋದ್ರಿಂದ ಸುಮ್ಮನೆ ಹೇಳ್ತಾ ಹೋಗ್ತಾ ಇದ್ದೇನೆ. ಯುದ್ಧ ನಡೆಯುತ್ತೆ. ಯುದ್ಧದ ಸಂದರ್ಭದಲ್ಲಿ ಕೊನೆಯಲ್ಲಿ ರಾವಣ ಒಂದು ಪ್ರಯತ್ನವನ್ನು ಮಾಡ್ತಾನೆ, ಸೀತೆಯ ಮನ ಪರಿವರ್ತನೆಯನ್ನು ಮಾಡೋಣ, ಟ್ರೈ ಮಾಡಿ ನೋಡ್ತೀನಿ, ಆಕೆ ಚೇಂಜ್ ಆಗ್ಬೋದು, ಒಪಿನಿಯನಲ್ಲಿ ಚೇಂಜ್ ಆಗ್ಬೋದು ಅಂತ ಹೇಗೆ ಕಾಡಿ ಬೇಡಿದ್ರು ಕೂಡ ಆಕೆ ಚೇಂಜ್ ಆಗಲ್ಲ. ಇಲ್ಲ, ರಾಮ ಬರ್ತಾನೆ, ನನ್ನನ್ನು ಕಾಪಾಡ್ತಾನೆ ಅನ್ನುವಂಥ ನಂಬಿಕೆಯಲ್ಲಿ ಕೂತಿರ್ತಾಳೆ. ಆಗ ರಾವಣನಿಗೆ ಬೇಜಾರಾಗುತ್ತೆ, ನಾನೇ ತಪ್ಪು ಮಾಡಿಬಿಟ್ಟೆ ಅಂತ ಅನ್ಸುತ್ತೆ ಅಂತ ಹೇಳಿ ಈಗ ಸೀತೆಯನ್ನು ಕೊಟ್ಟು ಬಿಟ್ರೆ ಆಗೋದಿಲ್ಲ, ಯಾಕಂದ್ರೆ ಅವರೆಲ್ಲ ಯುದ್ಧಕ್ಕೆ ಬಂದ್ಬಿಟ್ಟಿದ್ದಾರೆ, ನಾನು ಹೇಳಿ ಅಂತ ಆಗ್ಬಿಡುತ್ತೆ. ಅದ್ರ ಬದಲು ನಾನು ಯುದ್ಧವನ್ನ ಆರಾಮ್ಸೆ ಗೆಲ್ಲುತ್ತೀನಿ, ಗೆದ್ದು ಅದಾದ ನಂತರ ನಿನ್ನ ಗಂಡನ ಬಳಿಗೆ ಕೊಡ್ತೀನಿ ಅನ್ನುವಂಥ ಒಂದು ನಿರ್ಧಾರವನ್ನ ಮನಸ್ಸಿನಲ್ಲಿ ಮಾಡ್ಕೊಂಡು ಬರ್ತಾನೆ. ಆದ್ರೆ ಲಕ್ಷ್ಮಣನಿಂದ ರಾವಣ ಹತನಾಗ್ತಾನೆ. ಮತ್ತೆ ಅಯೋಧ್ಯೆಗೆ ಹಿಂದಿರುಗ್ತಾರೆ. ವಿಚ್ ಅಗೈನ್ ಇಟ್ಸ್ ಸೇಮ್ ಸಿನಾರಿಯೋ, ವೈದಿಕ ಪುರಾಣದಲ್ಲಿ ಇರೋ ಹಾಗೆ. ಇಲ್ಲಿ ಸಾಮಾನ್ಯ ಜನರು ಕೇಳ್ತಾರೆ, ಯಾವುದೋ ರಾವಣನ ಜೊತೆ ಇದ್ದಂಥದ್ದು ಸೀತೆ, ನೀನು ಧರ್ಮವನ್ನ ಎತ್ತಿ ಹಿಡಿಬೇಕು, ಹಾಗಾಗಿ ಆಕೆಯನ್ನು ವನವಾಸಕ್ಕೆ ಕಳಿಸ್ಬೇಕಾಗತ್ತೆ ನೀನು ಅಂತ ಹೇಳಿ ಮತ್ತೆ ವನವಾಸಕ್ಕೆ ಮತ್ತೆ ಸೀತೆಯನ್ನ ಕಳಿಸುವಂತಹದ್ದು. ಈ ಸಂದರ್ಭದಲ್ಲಿ ವಜ್ರಜಂಗ ಅನ್ನುವಂಥ ಸಿಗ್ತಾನೆ. ಸೀತೆಯನ್ನ ಗೌರವಾನ್ವಿತವಾಗಿ ತನ್ನ ರಾಜಧಾನಿಗೆ ಕರ್ಕೊಂಡು ಹೋಗಿದ್ದಾನೆ. ಸೀತೆಗೆ ಆ ಸಂದರ್ಭದಲ್ಲಿ ಲವಕುಶರು ಮಕ್ಕಳು ಬೆಳೀತಾರೆ. ಬೆಳೆದು ದೊಡ್ಡವರಾದ ನಂತರ ಗೊತ್ತಾಗುತ್ತೆ ತಂದೆಯಿಂದಲೇ ಸೀತೆಗೆ ಈ ಎಲ್ಲ ಅನ್ಯಾಯ ಆಗಿದೆ ಅಂತ ಹೇಳಿ ಸ್ವತಃ ತಂದೆಯ ವಿರುದ್ಧವಾಗಿ ಯುದ್ಧಕ್ಕೆ ನಿಲ್ತಾರೆ. ರಾಮ ಲಕ್ಷ್ಮಣರು ಒಂದು ಕಡೆ, ಲವಕುಶರು ಒಂದು ಕಡೆ. ಯುದ್ಧದಲ್ಲಿ ಮಕ್ಕಳದ್ದೇ ಮೇಲ್ಗೈ ಆಗ್ತಾ ಹೋಗುತ್ತೆ. ನಂತರದಲ್ಲಿ ರಾಮನಿಗೆ ಗೊತ್ತಾಗುತ್ತೆ ಇದು ಸ್ವತಃ ತನ್ನ ಮಕ್ಕಳು ಅಂತ ಹೇಳಿ ಸೀತೆಯನ್ನ ಕರೆಸ್ಕೊಳ್ತಾನೆ. ಸೀತೆಯನ್ನ ಕರೆಸ್ಕೊಂಡಾಗ ಅಗ್ನಿ ಪರೀಕ್ಷೆ ಆಗುತ್ತೆ.
ಸ್ವತಃ ತಾನೇ ಅಗ್ನಿ ಪರೀಕ್ಷೆಯನ್ನು ನಾನು ಮಾಡ್ಕೊಳ್ತೀನಿ ಅಂತ ಹೇಳಿ ಅಗ್ನಿ ಪರೀಕ್ಷೆಯನ್ನ ಮಾಡ್ಕೊಡ್ತಾರೆ. ಈಗ ಅಗ್ನಿ ಪರೀಕ್ಷೆ ಆದ ನಂತರ, ಇಷ್ಟೆಲ್ಲ ಆದ ನಂತರ ಸಂಸಾರದ ಬಗ್ಗೆ ನಿರುತ್ಸಾಹ ಬಂದ್ಬಿಡುತ್ತೆ ಸೀತೆಗೆ. ಇಲ್ಲಿವರೆಗೂ ಸಾಮಾನ್ಯವಾಗಿ ನಮ್ಮ ವೈದಿಕ ರಾಮಾಯಣದ ಕಥಾನಕವಾಗಿ ಇದ್ದಂತದ್ದು ಈಗ ಭಿನ್ನವಾಗುತ್ತೆ. ಗಮನಿಸಿ, ಸೀತೆ ವೈರಾಗ್ಯವನ್ನ ಹೊಂದುತ್ತಾಳೆ, ತಪಸ್ಸಿಗೆ ಹೋಗ್ತಾಳೆ, ಜೈನ ದೀಕ್ಷೆಯನ್ನ ಪಡೆಯುವಂಥದ್ದು. ಅಗ್ನಿ ಪರೀಕ್ಷೆ ಆದ ನಂತರ ಸಂಸಾರದ ಈ ಕೊಂಡಿಗಳು ನನಗೆ ಬೇಡ, ಕಳಚಿ ಬಿಡ್ತೀನಿ ಅಂತ ಹೋಗುವಂಥದ್ದು. ಲಕ್ಷ್ಮಣ ರಾವಣನನ್ನ ಕೊಂದಕ್ಕೆ ನರಕಕ್ಕೆ ಹೋಗಬೇಕಾಗತ್ತೆ. ಹಾಗಾಗಿ ಲಕ್ಷ್ಮಣ ಅಸುನೀಗ್ತಾನೆ. ಲಕ್ಷ್ಮಣನ ಅಗಲಿಕೆಯಿಂದ ರಾಮನಿಗೆ ಬಹಳ ದುಃಖ ಆಗಿ ಲಕ್ಷ್ಮಣನ ಒಂದು 6-7 ತಿಂಗಳು ಹಾಗೆ ಲಕ್ಷ್ಮಣನ ದೇಹವನ್ನು ಹೊತ್ತು ತಿರುಗ್ತಾ ಇರ್ತಾನೆ, ಹುಚ್ಚು ಬಂದ ಹಾಗೆ. ಸ್ವಂತ ತಮ್ಮನನ್ನ ಕಳೆದುಕೊಂಡಂತಹ ದುಃಖದಲ್ಲಿ ಹುಚ್ಚು ಬಂದ ಹಾಗೆ ದೇಹವನ್ನು ಹೊತ್ತು ತಿರುಗ್ತಾ ಇರುವಂತಹದ್ದು. ಕೊನೆಗೆ ರಾಮನಿಗೂ ಜಿಗುಪ್ಸೆ ಆಗುತ್ತೆ. ರಾಮ ಕೂಡ ತಪಸ್ಸಿಗೆ ಹೋಗ್ತಾನೆ, ಕೈವಲ್ಯ ಜ್ಞಾನ ಸಿಗುತ್ತೆ, ಪರಿನಿರ್ವಾಣನ ಹೊಂದಿ ಸ್ವರ್ಗಕ್ಕೆ ಹೋಗ್ತಾನೆ ರಾಮ. ಇಷ್ಟು ನಮ್ಮ ನಾಗಚಂದ್ರನ ಅಥವಾ ಒಟ್ಟು ಜೈನ ಪರಂಪರೆಯಲ್ಲಿ ಬಂದಿರುವಂತಹ ಕಥಾಹಂದರ. ಇದೇ ನಾಗಚಂದ್ರದ ಕಾವ್ಯದ ಒಟ್ಟು ಸ್ವರೂಪ. ಸೊ ಎಲ್ಲೆಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ ಅಂತ ನೀವು ಗಮನಿಸಿದ್ದೀರಿ ಅಂತ ನಾನು ಭಾವಿಸ್ತೇನೆ. ವೈದಿಕ ಪರಂಪರೆಯ ಕಥೆಯನ್ನ ನೀವೇನಾದರೂ ಅಂದುಕೊಂಡು ಇಲ್ಲಿ ಬರಿತಾ ಹೋದಾಗ ಎಷ್ಟೆಲ್ಲ ವ್ಯತ್ಯಾಸಗಳಿದೆ ಅಂತ ನೀವು ಗಮನಿಸಿರಬಹುದು. ಆ ಒಂದು ಅಂಶ ಆಗದೇ ಇರಲಿ ಅನ್ನೋದಕ್ಕೋಸ್ಕರ ನಾನು ಕಥೆಯನ್ನ ವಿವರವಾಗಿ ಹೇಳಿದೆ. ಇವಿಷ್ಟು ಅಂಶಗಳು ಪರೀಕ್ಷೆಯ ದೃಷ್ಟಿನಲ್ಲಿ ಅಷ್ಟು ಮುಖ್ಯ ಅಲ್ಲ. ನಾನು ಹೇಳಿದ ಹಾಗೆ ರಾವಣನ ಪಾತ್ರ ವಿಶಿಷ್ಟವಾದಂತಹ ಪಾತ್ರ. ಇದನ್ನು ಹೈಲೈಟ್ ಮಾಡಿಲ್ಲ, ಜಸ್ಟ್ ಪಾತ್ರವನ್ನ ಹೇಳಿದೆ ಅಷ್ಟೇ. ಅದನ್ನ ಮುಂದೆ ನಾವು ನೋಡೋಣ. ರಾವಣನ ಪಾತ್ರ ಚಿತ್ರಣ. ವೈದಿಕ ಪರಂಪರೆಯಲ್ಲಿ ರಾವಣ ಖಳನಾಯಕನಾಗ್ತಾನೆ, ಪ್ರಾರಂಭದಿಂದಲೂ ಕೆಟ್ಟವನಾಗಿ ಕಾಣಿಸುವಂಥದ್ದು. ಆದರೆ ಜೈನ ರಾಮಾಯಣದಲ್ಲಿ, ವಿಶೇಷವಾಗಿ ವಿಮಲ ಸೂರ್ಯ ರಾಮಾಯಣದಲ್ಲಿ ರಾವಣನಲ್ಲಿ ಕರುಣೆ ತೋರ್ತಾನೆ. ಕೇವಲ ರಾವಣನಲ್ಲಿ ಕರುಣೆ ತೋರೋದಲ್ಲ, ರಾವಣನಿಗೆ ಕೂಡ ಕರುಣೆಯನ್ನ ತೋರುವಂತದ್ದು. ಅಂದ್ರೆ ಈತ ಕೂಡ ರಾವಣನಲ್ಲಿ ಕರುಣೆಯನ್ನ ಕಾಣ್ತಾನೆ. ಅಂದ್ರೆ ಅವನಿಗೆ ಬೇಜಾರಾಗ್ಬಿಡುತ್ತೆ, ರಾವಣನನ್ನ ಈ ರೀತಿ ಕಾಣಿಸಿರುವಂಥದ್ದು ಆತನಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಕವಿಗೆ ಕರುಣೆ ಉಕ್ಕಿ ರಾವಣನಲ್ಲಿ ಕರುಣೆಯನ್ನ ತೋರಿಸ್ತಾನೆ. ಹಾಗೆ ರಾವಣನಿಗೂ ಕರುಣೆಯನ್ನ ಕಾಣಿಸುವಂತಹ ಅಂಶಗಳನ್ನ ತರ್ತಾನೆ. ಅವನಿಗೂ ಕೂಡ ಕರುಣೆ ಇದೆ ಅಂತ ಹೇಳುವಂಥದ್ದು. ಪಾತ್ರದ ಮೇಲೂ ಕರುಣೆ ಇದೆ, ಪಾತ್ರವೂ ಕರುಣಾಭರಿತವಾದಂಥದ್ದು ಅನ್ನುವಂಥದ್ದು ಈ ಅಂಶ. ಇದನ್ನ ಮೊಟ್ಟ ಮೊದಲಿಗೆ ಮಾಡುವಂಥದ್ದು ವಿಮಲಸೂರಿ. ಸೊ ವೈದಿಕ ರಾಮಾಯಣದ ಖಳನಾಯಕನ ರಾವಣನನ್ನ ನಾವಿಲ್ಲಿ ನೆನೆಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಈ ರಾವಣನ ಪಾತ್ರ ಬಹಳ ವಿಶಿಷ್ಟವಾದದ್ದು ಅಂತ ಹೇಳೋದಕ್ಕೆ ಹಲವು ಉದಾತ್ತ ಗುಣಗಳನ್ನ ಮುಂದೆ ಇಡ್ತಾನೆ ನಾಗಚಂದ್ರ, ವಿಚ್ ಇಸ್ ನಥಿಂಗ್ ಬಟ್ ವಿಮಲ ಸೂರ್ಯ ಇಂಟರ್ಪ್ರಿಟೇಷನ್ ಅನ್ನ ನೇರವಾಗಿ ಇಲ್ಲಿ ಹೇಳುವಂಥದ್ದು. ರಾವಣ ಸೀತೆಯನ್ನ ಅಪಹರಣ ಮಾಡ್ತಾನೆ, ಖಳನಾಯಕನಾಗ್ತಾನೆ, ಇವೆಲ್ಲವೂ ಸರಿ. ಆದರೆ ಇದು ಯಾವುದೋ ಒಂದು ಕ್ಷಣದಲ್ಲಿ ಆದಂತಹ ದುಡುಕು ನಿರ್ಧಾರ ಅಷ್ಟೇ. ಉಳಿದಂತೆ ಆತ ಬಹಳ ಒಳ್ಳೆಯವನು, ಉದಾತ್ತ ಗುಣ ಇರುವಂತವನು, ಉತ್ತಮ ಗುಣವನ್ನ ಉಳ್ಳಂತವನು ರಾವಣ ಅಂತ ಹೇಳಿ ವಿಮಲ ಸೂರಿ ಹೇಳಿರ್ತಾನೆ. ಅದನ್ನ ನಾಗಚಂದ್ರ ಕನ್ನಡಕ್ಕೆ ತರುವಾಗ ಅದನ್ನೇ ಅದೇ ಅಂಶವನ್ನ ಹೇಳ್ತಾ ಹೋಗ್ತಾನೆ. ಸೊ ಯಾವುದು ಆ ಒಳ್ಳೆಯ ಗುಣಗಳು? ನಾವು ವೈದಿಕ ರಾಮಾಯಣದಲ್ಲಿ ಕಾಣಲು ಅಸಾಧ್ಯವಾದಂತಹ ಒಳ್ಳೆಯ ಗುಣಗಳು ಜೈನ ರಾಮಾಯಣದಲ್ಲಿ ಏನೆಲ್ಲ ಇವೆ ಅನ್ನೋದನ್ನ ಗಮನಿಸಿ ನೋಡೋದಾದ್ರೆ ಒಟ್ಟು 5 ಆಯಾಮಗಳು ಬರ್ತವೆ ರಾವಣನನ್ನ ಕಂಪ್ಲೀಟ್ ಮಾಡೋದಕ್ಕೆ. ಹೀಗೆ ನೀವು ಸ್ಕಿಮ್ಯಾಟಿಕ್ ಆಗಿ ಅಲ್ಲಿ ರೆಪ್ರೆಸೆಂಟ್ ಮಾಡೋದಕ್ಕಾಗಲ್ಲ. ಸಾಹಿತ್ಯದಲ್ಲಿ ಇದನ್ನೆಲ್ಲ ಅವಾಯ್ಡ್ ಮಾಡಿ, ನಿಮಗೆ ಈಸಿಯಾಗಿ ಇದು ಗ್ರಹಿಕೆ ಆಗಲಿ ಅನ್ನೋದಕ್ಕೋಸ್ಕರ ರೆಪ್ರೆಸೆಂಟ್ ಮಾಡಿದ್ದೀನಿ. ಈ ಡಯಾಗ್ರಾಮ್ಗಳನ್ನ ಹಾಕಕ್ಕೆ ಹೋಗಬೇಡಿ, ತಪ್ಪು ಕ್ರಮ ಅದು. ಮೊದಲಿಗೆ ಭಕ್ತಿ. ರಾವಣನಲ್ಲಿರುವಂತಹ ಭಕ್ತಿಯನ್ನ ಸಾದರಪಡಿಸ್ತಾನೆ. ಅದು ಕೈಲಾಸ ಪರ್ವತವನ್ನ ಎತ್ತುವಾಗ ಈ ವಾಲಿ ಭಟ್ಟಾರಕನ ತಪಸ್ಸಿಗೆ ಧಕ್ಕೆಯಾಗಿ ನಂತರ ಅವನನ್ನ ಭಕ್ತಿಯಿಂದ ನಮಸ್ಕರಿಸುವಂಥದ್ದು. ಕೈಲಾಸ ಪರ್ವತವನ್ನ ಎತ್ತುವಂತಹ ಒಂದು ಪ್ರಕರಣದಲ್ಲಿ ಅಲ್ಲಿ ವಾಲಿ ಭಟ್ಟಾರಕ ತಪಸ್ಸಿಗೆ ಕೂತಿರ್ತಾನೆ. ಆ ತಪಸ್ಸು ಭಂಗವಾಯ್ತಲ್ಲ ಅಂತ ಹೇಳಿ ಅವನಿಗೆ ಭಕ್ತಿಯಿಂದ ನಮಸ್ಕರಿಸುವಂತಹ ಒಂದು ಉದಾತ್ತ ಗುಣವನ್ನ ರಾವಣನ ಮೂಲಕ ತೋರಿಸ್ತಾರೆ ಕವಿ. ಎರಡನೆಯದು ಔದಾರ್ಯ. ಮಾಹಿಷ್ಮತಿ ಪುರಾಧೀಶ್ವರ ಆಗಿರ್ತಾನೆ, ಸಹಸ್ರ ಬಾಹು ಅನ್ನುವಂಥವನು. ಅವನನ್ನ ಸೆರೆ ಹಿಡಿತಾನೆ ರಾವಣ. ಅವನ ತಂದೆ ಬರ್ತಾನೆ, ಸಹಸ್ರ ಬಾಹುವಿನ ತಂದೆ ಬಂದು ಬೇಡಿಕೊಳ್ತಾನೆ, ಅಂಗಲಾಚ್ತಾನೆ, ಬೇಡ, ಅವನಿಗೆ ಶಿಕ್ಷೆ ಬೇಡ, ಅಥವಾ ಅವನನ್ನ ಬಿಟ್ಟು ಬಿಡು ಅಂತ ಕೇಳೋದಕ್ಕೆ. ಅದಕ್ಕೆ ಒಪ್ಪಿ ಸಹಸ್ರ ಬಾಹುವನ್ನ ಬಂಧ ಮುಕ್ತನನ್ನಾಗಿ ಮಾಡಿಸ್ತಾನೆ. ಈ ಔದಾರ್ಯ ಮೂರ್ತಿ ಅಂತ ಹೇಳ್ತಾನೆ ಕವಿ. ಇದು ಎರಡನೇ ಪ್ರಕರಣ, ಅಂದ್ರೆ ಒಳ್ಳೆಯ ಗುಣಗಳು ಅನ್ನುವಂಥದ್ದು. ಮೂರನೆಯದು ನಾನು ಹೈಲೈಟ್ ಮಾಡಿದ್ದೀನಿ, ಅದು ಶುಚಿಶೀಲ ಸ್ವಭಾವ ಅಥವಾ ಪರಾಂಗನ ವಿರತಿ ವ್ರತಧಾರಿ ಅನ್ನುವಂಥದ್ದು. ಇತರೆ ಹೆಣ್ಣು ಮಕ್ಕಳ ಬಗ್ಗೆ ಇರುವಂತಹ ಗೌರವ ಅವನಿಗೆ ಅನ್ನುವಂಥದ್ದು. ಇದು ನಳಕೂಬರ ಉಪರಂಭೆ ಅನ್ನುವಂಥ ಒಂದು ಪ್ರಕರಣದಲ್ಲಿ ಕಾಣ್ತಾ ಹೋಗುತ್ತೆ. ಆದರೆ ನಾನು ಮುಂದೆ ವಿವರಿಸ್ತೇನೆ, ಅದಕ್ಕೋಸ್ಕರ ಹೈಲೈಟ್ ಮಾಡಿದ್ದೇನೆ. ಇದು ಬಹಳ ಮುಖ್ಯವಾದಂತಹ ಒಂದು ಪ್ರಕರಣ. ರಾವಣನ ಒಳ್ಳೆಯ ಗುಣ ಈ ಒಂದು ಪ್ರಕರಣದಲ್ಲಿ ಕಾಣುತ್ತೆ. ಈ ಒಂದು ಪ್ರಕರಣದಲ್ಲಿ ಇದ್ದಂತಹ ಒಳ್ಳೆಯ ಗುಣ
ಯಾವುದು ಅನ್ನೋದನ್ನ ನಾವು ಮುಂದೆ ಗಮನಿಸೋಣ. ನಂತರ ಸಹಾನುಭೂತಿ ಎನ್ನುವಂತಹ ಗುಣ ಕಾಣುತ್ತೆ ಅವನಿಗೆ. ಅದು ಯುದ್ಧದ ಸಂದರ್ಭದಲ್ಲಿ ಲಕ್ಷ್ಮಣನಿಂದ ರಾವಣ ಹತನಾಗ್ತಾನೆ ಅಂತ ಹೇಳಿದ್ನಲ್ಲ, ಈ ಸಂದರ್ಭದಲ್ಲಿ ಲಕ್ಷ್ಮಣ ಒಮ್ಮೆ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ರಾವಣ ಮತ್ತೆ ಲಕ್ಷ್ಮಣ ಹೋರಾಡಬೇಕಾದ್ರೆ ಲಕ್ಷ್ಮಣ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಲಕ್ಷ್ಮಣನನ್ನ ಸಾಯಿಸಿಬಿಡಬಹುದಾಗಿತ್ತು ರಾವಣ. ಆದ್ರೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಆತ ಸಹಾನುಭೂತಿಯನ್ನು ತೋರಿಸ್ತಾನೆ. ಇಲ್ಲ, ಆತ ಬಿದ್ದಿದ್ದಾನೆ, ಇಟ್ಸ್ ಅ ವೀಕ್ ಸ್ಪಾಟ್, ಬೇಡ ಅವನು ಎದ್ದೇಳಿ ನಂತರ ಯುದ್ಧವನ್ನ ಕಂಟಿನ್ಯೂ ಮಾಡೋಣ ಅನ್ನುವಂಥದ್ದು. ಇನ್ಫ್ಯಾಕ್ಟ್ ಇಷ್ಟೊಂದು ಕ್ಲಾರಿಟಿಯಲ್ಲಿ ಹೇಳಿಲ್ಲ, ಬಟ್ ಇನ್ಸಿಡೆಂಟ್ ಆಗುವಂಥದ್ದು ಹೀಗೆ. ಇದು ಗದಾಯುದ್ಧದಲ್ಲಿ ಗಮನಿಸಿ ನೋಡಿ, ಭೀಮ ಬಿದ್ದಾಗ ದುರ್ಯೋಧನನ ಗದೆ ಪ್ರಯೋಗಿಸಿ ಎಬ್ಬಿಸುವಂತಹ ಒಂದು ದೃಶ್ಯ ಕೂಡ ನೆನಪಾಗುತ್ತೆ. ಆಲ್ಮೋಸ್ಟ್ ಒಂದಷ್ಟು ಕವಿಗಳು ಈ ರೀತಿಯ ಪ್ರಯೋಗಗಳನ್ನ ತಮ್ಮ ಕಾವ್ಯಗಳಲ್ಲಿ ತೋರಿಸಿದ್ದಾರೆ. ಕೊನೆಯಲ್ಲಿ ಪಶ್ಚಾತ್ತಾಪ, ನಾನು ಹೇಳಿದೆ ಸೀತೆಯನ್ನ ಮರಳಿ ಕಳಿಸುವಂತಹ ಒಂದು ಪ್ರಸಂಗ ಬರಬೇಕು, ಅದಕ್ಕೋಸ್ಕರ ಯುದ್ಧವನ್ನ ಮಾಡಿ ಗೆದ್ದು ಬಿಡ್ತೀನಿ ಅಂತ ಕೊನೆಗೆ ಅನ್ಕೊಳ್ತಾನೆ. ಆ ಸಂದರ್ಭದಲ್ಲಿ ಅವನ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಆಗುತ್ತೆ. ಇದು ಕೂಡ ನಾನು ಮುಂದೆ ಚರ್ಚೆ ಮಾಡ್ತೀನಿ. ಸೊ ಈ ಒಂದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಲ್ಲಿ ಗಮನಿಸಿ ನೋಡಿ, ಇವೆಲ್ಲವೂ ಕೂಡ ಉತ್ತಮ ಗುಣಗಳು. ಭಕ್ತಿ, ಔದಾರ್ಯ, ಶುಚಿಶೀಲ ಸ್ವಭಾವ, ಸಹಾನುಭೂತಿ, ಪಶ್ಚಾತ್ತಾಪ, ಇವೆಲ್ಲವೂ ಕೂಡ ಒಳ್ಳೆಯವರಿಗೆ ಇರಬೇಕಾದಂತಹ ಗುಣಗಳು. ಇದು ವಿಮರ್ಶಕರಿಗೆ ಹೆಚ್ಚು ಇಷ್ಟವಾಗಿರುವಂತದ್ದು. ಯಾಕಂದ್ರೆ ಇಟ್ಸ್ ಎ ಕಂಪ್ಲೀಟ್ ಡಿಫ್ರೆಂಟ್ ಪ್ರೆಸೆಂಟೇಷನ್ ಆಫ್ ಹೂ ರಾವಣ ಇಸ್ ಆಲ್ ಟುಗೆದರ್. ರಾವಣ ಖಳನಾಯಕ ಅಷ್ಟೇ ಅಲ್ಲ, ಅವನಿಗೆ ಈ ಎಲ್ಲ ಗುಣಗಳು ಇದ್ದುವು. ಯಾವುದೋ ಒಂದು ಗಳಿಗೆ, ಯಾವುದೋ ಒಂದು ಪ್ರಕರಣದಿಂದ ಆತ ಕೆಟ್ಟವನಾಗ್ತಾನೆ ಅನ್ನುವಂತ ಹೊಸ ಚಿತ್ರಣ ಬಂದಿರುವಂತದ್ದು ಜೈನ ರಾಮಾಯಣದಲ್ಲಿ. ನಮ್ಮ ಪರೀಕ್ಷಕರು ಕೇಳೋದು ಇದೇ ಹಿನ್ನೆಲೆಯಲ್ಲಿ, ನಾಗಚಂದ್ರನ ರಾವಣನ ಪಾತ್ರ ಹೇಗೆ ವಿಭಿನ್ನವಾಗಿದೆ ಅಂತ ಹೇಳಿ ಅನ್ನೋದಕ್ಕೆ. ಸೊ ಆ ಸಂದರ್ಭದಲ್ಲಿ ನಾವು ಈ ಎಲ್ಲ ಪ್ರಕರಣಗಳನ್ನ ಹೇಳಬೇಕಾಗುತ್ತೆ. ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರುವಂತದ್ದು ಶುಚಿಶೀಲ ಸ್ವಭಾವ ಮತ್ತು ಪಶ್ಚಾತ್ತಾಪ ಇನ್ ಡೀಟೇಲ್ ಕಾವ್ಯದಲ್ಲಿ ಹೇಳಿರುವಂತಹ ಅಂಶಗಳನ್ನ ಹೇಳ್ತೀನಿ. ಆದ್ರೆ ಈ ಜೊತೆಗೆ ಭಕ್ತಿಯನ್ನು ತೋರಿಸ್ತಾನೆ, ಅದು ಕೈಲಾಸ ಪರ್ವತದ ಸಂದರ್ಭದಲ್ಲಿ ಆಗಿರಬಹುದು. ಔದಾರ್ಯವನ್ನು ತೋರಿಸ್ತಾನೆ ಸಹಸ್ರಭಾವಿನ ಒಂದು ಅಂಶದಲ್ಲಿ. ಸಹಾನುಭೂತಿಯನ್ನು ತೋರಿಸ್ತಾನೆ ಲಕ್ಷ್ಮಣನ ಜೊತೆಗೆ ಯುದ್ಧ ಮಾಡಬೇಕಾದ್ರೆ. ಶುಚಿಶೀಲ ಸ್ವಭಾವ ಇದೆ ಅವನಿಗೆ, ಪಶ್ಚಾತ್ತಾಪವನ್ನು ಪಟ್ಕೊಳ್ತಾನೆ ಕೊನೆಯಲ್ಲಿ. ಇವೆಲ್ಲವೂ ಕೂಡಿ ರಾವಣ ಸಾಮಾನ್ಯವಾಗಿ ಒಂದು ಒಳ್ಳೆಯ ಗುಣ ಇರುವಂತಹ ಮನುಷ್ಯನಾಗಿ ನಮಗೆ ಕಾಣಿಸ್ತಾನೆ. ಇದು ವೈದಿಕ ಸಂಪ್ರದಾಯಕ್ಕಿಂತ ಬಹಳ ವಿಭಿನ್ನವಾದದ್ದು ಅಂತ ಇಲ್ಲಿ ಸ್ಪಷ್ಟ ಆಗುತ್ತೆ. ಈ ನಳಕೂಬರ ಮತ್ತು ಉಪರಂಭೆಯ ಪ್ರಕರಣ ಅಂತ ಹೇಳಿದೆ, ರಾವಣನನ್ನ ಡಿಫೈನ್ ಮಾಡುವಂತಹ ಒಂದು ಕ್ವಾಲಿಟಿ ಇದು. ರಾವಣನಿಗೆ ನಾನು ಹೇಳಿದೆ ಪರಾಂಗನ ವಿರತಿ ವ್ರತ ಅಂತ ಒಂದಿರುತ್ತೆ, ಅಂದ್ರೆ ಬೇರೆ ಸ್ತ್ರೀಯರನ್ನ ಬಯಸದಂತಹ, ಮೋಹಗೊಳ್ಳದಂತಹ ಒಂದು ವ್ರತ ಅದು. ಅದಕ್ಕೆ ಒಂದು ಪ್ರಸಂಗ ಸೃಷ್ಟಿಯಾಗುತ್ತೆ ಕಾವ್ಯದಲ್ಲಿ. ಅದೇನಂದ್ರೆ, ರಾವಣ ತನ್ನ ಪೌರುಷ ಮೆರೆಯುವುದಕ್ಕೋಸ್ಕರ ದಿಗ್ವಿಜಯ ಹೊರಡ್ತಾನೆ. ಅಲ್ಲಿ ನಳಕೂಬರನ ಒಂದು ನಗರ ಇರುತ್ತೆ, ದುರ್ಲಂಘ್ಯಪುರ ಅನ್ನುವಂಥ ಒಂದು ನಗರ. ಇದು ಭೇದಿಸೋದಕ್ಕೆ ಆಗೋದಿಲ್ಲ. ಯಾವ ಆಯಾಮದಲ್ಲಿ ಹೇಗೆಲ್ಲ ಉಪಯೋಗಿಸಿ ಯಾವುದೆಲ್ಲ ಅವನು ಐಡಿಯಾ ಹಾಕಿದ್ರು ಕೂಡ ದುರ್ಲಂಘ್ಯಪುರದ ಒಳಗೆ ಹೋಗೋದಕ್ಕೆ ರಾವಣನಿಗೆ ಆಗೋದಿಲ್ಲ. ಕೂತು ಯೋಚನೆ ಮಾಡ್ತಾ ಇರ್ತಾನೆ, ಏನು ಮಾಡಬಹುದು, ಹೇಗೆ ಹೋಗಬಹುದು, ಹೇಗೆ ಅಟ್ಯಾಕ್ ಮಾಡಬಹುದು ಅನ್ನುವಂಥದ್ದು. ಇದೇ ಸಂದರ್ಭದಲ್ಲಿ ನಳಕೂಬರನ ಹೆಂಡತಿ ಉಪರಂಭೆ ಇರ್ತಾಳೆ. ರಾವಣ ವರ್ಲ್ಡ್ ಫೇಮಸ್, ಈತ ಒಂದು ರೀತಿಯಲ್ಲಿ ಹೀರೋ ತರ ಇರ್ತಾನೆ. ಬಹಳ ಎತ್ತರದ ವ್ಯಕ್ತಿತ್ವ ಆಗಿರಬಹುದು, ದೇಹ ಕಟ್ಟು ಬಹಳ ಚೆನ್ನಾಗಿರುವಂತದ್ದು. ಈ ಕಥೆಯೆಲ್ಲ ಕೇಳಿರ್ತಾಳೆ ಉಪರಂಭೆ. ಆತನ ಸೌಂದರ್ಯಕ್ಕೆ ಈಗಾಗಲೇ ಆಕೆ ಮನಸ್ಸು ಓದ್ಬಿಟ್ಟಿರ್ತಾಳೆ, ನೋಡಿಲ್ಲ, ಆದ್ರೂ ಕಥೆಯನ್ನ ಕೇಳಿ, ವಿವರಣೆಯನ್ನ ಕೇಳಿ, ವರ್ಣನೆಯನ್ನ ಕೇಳಿ, ಅಂಥ ರಾವಣ ತನ್ನ ಊರ ಹೊರಗೆ ಬಂದಿದ್ದಾನೆ, ಬಹಳ ಹತ್ರಕ್ಕೆ ಬಂದಿದ್ದಾನೆ, ನಾನು ಯಾಕೆ ಹೋಗಿ ಒಲ್ದು ಬಿಡಬಾರ್ದು ಅನ್ನುವಂಥ ಆಲೋಚನೆ ಈಕೆಗೆ ಬರುತ್ತೆ. ನಳಕೂಬರನ ಹೆಂಡತಿಗೆ, ಗಂಡನಿಗೆ ಗೊತ್ತಿಲ್ಲದೆ ಆಕೆ ಏನ್ ಮಾಡ್ತಾಳೆ, ದೂತರ ಮುಖಾಂತರವಾಗಿ ಒಂದು ಸಂದೇಶವನ್ನ ರಾವಣಿಗೆ ಕೊಟ್ಟು ಕಳಿಸ್ತಾಳೆ. ಆ ಸಂದೇಶ ಹೀಗಿರುತ್ತೆ, ದೂತ ತನ್ನ ರಾಣಿಯ ಬಗ್ಗೆ ಹೇಳುವಂಥದ್ದು. ಹಲವು ದಿನ ನಿನ್ನೊಳ್ತೊಟ್ಟಲವಿಂದ ಚೆನ್ನೆ ನಿನ್ನ ನವರತಂ ಪಂಬಲಿಸುತ್ತಂ. ಆಕೆ ನಿನ್ನ ಬಗ್ಗೆ ಹಂಬಲಿಸುತ್ತಿದ್ದಾಳೆ, ಹಲವು ದಿನಗಳಿಂದ ಪ್ರೀತಿಸುತ್ತಿದ್ದಾಳೆ. ಹಂಬಲಿಸುತ್ತಂ ಚಿತ್ತೋದ್ಭವನಲ ರಂಬುಗಳಿರುಚ್ಚೆ ನಾಡೆ ಪಾಡಳಿತಿದ್ದಳ್. ಹೀಗೆ ಹಂಬಲಿಸ್ತಾ ಮನ್ಮಥನ ಬಾಣಗಳ ಏಟಿನಿಂದ ಆಕೆ ಅಸುಖಿಯಾಗಿದ್ದಾಳೆ. ಆ ದಾಹವನ್ನು ನೀನು ತೀರಿಸಬೇಕಂತೆ ಅಂತ ಹೇಳಿ ದೂತ ಬಂದು ಹೇಳ್ತಾನೆ. ಹಾಗೆ ಮುಂದುವರೆದು, ಯವೆಗೊಳ್ಳುತನ ವಿದ್ಯಾದೇವತೆ ನಿರತಿಶಯ ಮೆನಿಪ ರೂಪವಿಂ ವಿದ್ಯಾದೇವತೆ. ಏನಂತ ಹೇಳಿ ಆಕೆ ರೂಪಿನಿಂದ ಮನ್ಮಥ ವಿದ್ಯಾದೇವತೆ ಆಗಿರುವಂತವಳು, ಸಾಮರ್ಥ್ಯದಿಂದ ವಿದ್ಯಾವಂತಳಾಗಿರುವಂತವಳು. ಬರೆದೇವ ನಿನಗೆ ತೀರದುದುಂಟೆ, ಆಕೆ ಒಲಿತೀನಿ ಅಂತ ಬಂದಾಗ ನೀನು ದೂರುವುದಾದ್ರೇನು, ಆಕೆನೆ ಒಲಿತಾ ಇದ್ದಾಳೆ ಅಂತ ಹೇಳಿ ಆಕೆ ಸಂದೇಶನ ಕಳಿಸ್ತಿದ್ದಾಳೆ ಅಂತ ಹೇಳಿ ದೂತ ಹೇಳ್ತಾನೆ. ಆಕೆ ಸೌಂದರ್ಯವಂತೆ ಇತ್ಯಾದಿ ಇತ್ಯಾದಿ, ಆಕೆಯೇ ಒಲಿಯಕ್ಕೆ ರೆಡಿ ಇದ್ದಾಳೆ ನೋಡು ಅಂತ ಹೇಳಿ ಕಳಿಸಿಕೊಡುವಂತಹ ಒಂದು ಸಂದೇಶವನ್ನ ದೂತ ಬಂದು ಹೇಳ್ತಾನೆ. ರಾವಣನಿಗೆ ಉಪರಂಭೆಯ ಮೇಲೆ ಆಸಕ್ತಿ ಇಲ್ಲ. ನಾನು ಹೇಳಿದ ಹಾಗೆ ಪರಾಂಗನ ವಿರತಿ ವ್ರತ ಇರುವಂತದ್ದು. ವಿಭೀಷಣನನ್ನ ಕರೆಸಿಕೊಳ್ತಾನೆ. ಕರೆಸಿಕೊಂಡು ಏನು ಮಾಡೋದು ಅಂತ ಕೇಳಿದಾಗ ವಿಭೀಷಣ ಒಂದು ಉಪಾಯವನ್ನ ಸೂಚಿಸ್ತಾನೆ. ಇದೇ ನಮಗೆ ಸರಿಯಾದ ದಾರಿ, ಇದು ದುರ್ಲಂಘ್ಯಪುರದ ನಗರವನ್ನ ಹೊಳ ಹೊಕ್ಕೋದಕ್ಕೆ ಒಂದು ಸರಿಯಾದಂತಹ ಉಪಾಯ ಸಿಕ್ಕಿದೆ. ಆಕೆಯನ್ನ ಕರೆಸಿಕೊಳ್ಳೋಣ, ಆಕೆ ಬರ್ಲಿ, ಆಕೆಯ ಮುಖಾಂತರವಾಗಿ ನಾವು ಕೋಟೆಯನ್ನ ಭೇದಿಸಬಹುದು ಅಂತ ಹೇಳಿ ವಿಭೀಷಣ ರಾವಣನನ್ನ ಕನ್ವಿನ್ಸ್ ಮಾಡ್ತಾನೆ. ರಾವಣ ಹೇಳ್ತಾನೆ, ನಿನ್ನ ನುಡಿಗೊಡಂಬಟ್ಟೆ
ಕೊಟ್ಟೆನಾಕೆಯಂ ತಾಯೆಂದು. ವಿಭೀಷಣ ನಿನ್ನ ಮಾತನ್ನ ಕೇಳಿ ಆಕೆಯನ್ನ ತಾಯೆಂದು. ವಕ್ರೋಕ್ತಿಯಂ, ಇದೊಂದು ವಕ್ರೋಕ್ತಿ. ತಾಯೆಂದು ಅಂತ ಹೇಳಿದ್ರೆ ಕರೆದುಕೊಂಡ ಬಾ ಅಂತಾನು ಹೇಳಬಹುದು, ಅಥವಾ ಪರಾಂಗನ ವಿರತಿ ಆಗಿರೋದ್ರಿಂದ ಆಕೆಯನ್ನ ತಾಯಿ ಎಂದು ಎರಡು ಮೀನಿಂಗ್ ಆಗಬಹುದು. ಸೊ ತಾಯೆಂದು, ತಾಯಿ ಎಂದು ಅಂತ ಮರ್ಯಾದನ್ನು ಕೊಟ್ಟ ಹಾಗಾಗುತ್ತೆ. ಆಕೆಯನ್ನ ಕರೆದುಕೊಂಡು ಬಾ ಅಂತಾನು ಹೇಳಿದಾಗುತ್ತೆ. ಹಾಗೆ ದೂತನಿಗೆ ಹೇಳಿ ಕಳಿಸ್ತಾನೆ ರಾವಣ. ಸೊ ಆಕೆ ಬಗ್ಗೆ ಈತನಿಗೆ ಮೋಹವಿಲ್ಲ, ಆದ್ರೆ ವಿಭೀಷಣನ ಮಾತನಿಗೆ ಒಪ್ಪಿ ಕೋಟೆಯನ್ನ ಭೇದಿಸೋದಕ್ಕೋಸ್ಕರ ಆಕೆಯನ್ನ ಕರೆದುಕೊಂಡು ಬನ್ನಿ ಅಂತ ಹೇಳುವಂಥದ್ದು. ಆಕೆಯ ಮೂಲಕ ಆಕೆ ಕಾಮಪೀಡಿತಳಾಗಿದ್ದಾಳೆ. ರಾವಣ ಏನು ಕೇಳಿದ್ರು ನಾನು ಹೇಳ್ತೀನಿ ಅನ್ನುವಂತಹ ಒಂದು ಎಕ್ಸೈಟ್ಮೆಂಟ್ ನಲ್ಲಿ ಆಕೆ ಇರುವಂತಹದ್ದು. ರಾವಣ ಎಲ್ಲವನ್ನ ಕುತೂಹಲವಾಗಿ ಕೇಳಿಸ್ಕೊಳ್ತಾ ಆ ಒಂದು ವಿದ್ಯಾಭೇದಿನಿ ಏನಿದೆ ಆ ಒಂದು ವಿದ್ಯೆಯನ್ನ ಈತ ಕಲಿತಾನೆ. ಮಾರನೇ ದಿನನೇ ದುರ್ಲಂಘೆಪುರವನ್ನ ಒಳಹೊಕ್ಕು ನಳಕೂಬರನನ್ನ ಗೆಲ್ತಾನೆ, ಸೆರೆ ಹಿಡಿತಾನೆ ಆತನನ್ನ. ಆಗ ಅವನಿಗೆ ಒಂದು ರೀತಿ ಗೊಂದಲ ಸೃಷ್ಟಿಯಾಗುತ್ತೆ. ಆತನ ಹೆಂಡತಿ ಬಂದು ಈ ಕೋಟೆಯ ಒಂದು ವೀಕ್ನೆಸ್ ಅಥವಾ ಸೀಕ್ರೆಟ್ ಏನಿತ್ತು ಅದನ್ನೆಲ್ಲ ನನಗೆ ಹೇಳಿದ್ಲು. ಆಕೆ ನನಗೆ ಸಹೋದರಿ ಇದ್ದ ಹಾಗೆ, ತಾಯಿ ಇದ್ದ ಹಾಗೆ, ಆಕೆಗೆ ಮೋಸ ಮಾಡಬಾರದು ಅಂತ ಹೇಳಿ ಆಕೆಯನ್ನ ಕರೆಸ್ಕೊಳ್ತಾನೆ. ಉಪರಂಭೆಯನ್ನ ಕರೆಸಿ ಹೀಗೆ ಹೇಳ್ತಾನೆ, ಅದನ್ನ ಹೈಲೈಟ್ ಮಾಡಿದೀನಿ ನೋಡಿ. ವಿಶೇಷವಾಗಿ ಆಕೆಯನ್ನ ಕರೆಸಿ ಎಲ್ಲರ ಮುಂದೆ ಹೇಳೋದಿಲ್ಲ, ಬಹಳ ಸೀಕ್ರೆಟ್ ಆಗಿ ಹೇಳ್ತಾನೆ. ರಹಸ್ಯದಿಂದಾಕೆಯಂ ಕರೆದು ನೀಂ ವಿಶುದ್ಧ ಕುಲದ ಕುಲಧ್ವಜಂಗಂ ಮಧುಕಾಂತೆಗೆ ಪುಟ್ಟಿದುದರಂ ನಿಜ ಕುಲಾಚಾರಮಂ ಬಗೆದು ಶೀಲ ಪರಿಪಾಲನಂ ಮಾಳ್ಪುದಂತಲ್ಲದೆಯಂ ನೀ ನನಗೆ ವಿದ್ಯೋಪದೇಶಂಗೇದ ಗುರುವಾದೆ. ನೀನು ಸಹೋದರಿ, ತಾಯಿ ಅಷ್ಟೇ ಅಲ್ಲ, ನನ್ನ ಗುರುವು ಕೂಡ ನೀನು. ಸತ್ಕುಲದಲ್ಲಿ ಹುಟ್ಟಿರುವಂತಹ ಶೀಲ ರಕ್ಷಣೆಯನ್ನು ಮಾಡಿಕೊಳ್ಳಬೇಕಾದಂಥದ್ದು ನೀನು. ವಿದ್ಯೆಯನ್ನ ಹೇಳಿಕೊಟ್ಟಿದ್ದೀಯಾ, ಅವಳೇ ನನಗೆ ಗುರು ಅಂತ ಭಾವಿಸ್ತೀನಿ, ನೀನೇ ನನ್ನ ಗುರು ಅಂತ ಭಾವಿಸ್ತಾ ಇದ್ದೇನೆ ಅಂತ ಹೇಳಿ ನಳಕೂಬರನಿಗೆ ಮತ್ತೆ ರಾಜ್ಯವನ್ನ ಒಪ್ಪಿಸಿ ಉಪರಂಬೆಗೆ ಈ ಬುದ್ಧಿ ಮಾತನ್ನ ಹೇಳಿ ನಿನ್ನ ಗಂಡನ ಜೊತೆ ಇರು, ಸದ್ವಿದ್ಯೆಯನ್ನ ಕಲಿ ಅಂತ ಹೇಳಿ ಧರ್ಮವನ್ನ ಎತ್ತಿ ಹಿಡಿ ಅಂತ ಹೇಳಿ ಗುರುವಾಗಿ ಆಕೆಯನ್ನ ಸ್ವೀಕರಿಸಿ ನಮಸ್ಕರಿಸಿ ಹೊರಟು ಬಿಡ್ತಾನೆ. ಇದು ಬಹಳ ವಿಶೇಷವಾದಂತಹ ಪ್ರಕರಣ. ಜೈನ ರಾಮಾಯಣದಲ್ಲಿ ಬರುವಂತಹದ್ದು, ವೈದಿಕ ರಾಮಾಯಣದಲ್ಲಿ ಇಲ್ಲ. ವೈದಿಕ ರಾಮಾಯಣದಲ್ಲಿ ರಾವಣ ಸಂಪೂರ್ಣವಾಗಿ ಖಳನಾಯಕನೇ. ಇಲ್ಲಿ ಗಮನಿಸಿ ನೋಡಿ, ಒಬ್ಬ ಹೆಣ್ಣು ತಾನೇ ಒಲಿದು ಬಂದಿರ್ತಾಳೆ, ಆಕೆಯನ್ನ ತಾಯಿ ಅಂತ ಭಾವಿಸಿ, ಆಕೆಯನ್ನ ಗುರು ಅಂತ ಭಾವಿಸಿ ವಂದಿಸಿ ಧರ್ಮವನ್ನ ಎತ್ತಿ ಹಿಡಿ ಅಂತ ಹೇಳಿ ನಮಸ್ಕರಿಸಿ ಹೊರಟು ಬಿಡ್ತಾನೆ. ಇಂಥವನು ಸೀತೆಯನ್ನ ಅಪಹರಣ ಮಾಡಬಹುದಾ ಅನ್ನುವಂತಹ ಪ್ರಶ್ನೆ ನಮ್ಮಲ್ಲಿ ಮೂಡಬಹುದು. ವಿಮರ್ಶಕರಲ್ಲಾದದ್ದು ಅದೇ, ಪರೀಕ್ಷಕನ ಮನಸ್ಸಿನಲ್ಲಿರೋದು ಅದೇ. ಹಾಗಾಗಿ ಪರೀಕ್ಷೆನಲ್ಲಿ ಇಷ್ಟನ್ನ ಮಾತ್ರ ಕೇಳ್ತಾ ಹೋಗ್ತಾನೆ. ರಾವಣನ ಪಾತ್ರ ಚಿತ್ರಣ ಅಂತ ಹೇಳಿದಾಗ ವಿಶಿಷ್ಟವಾಗಿ ಬಂದಂತಹ ಈ ಒಂದು ಗುಣವನ್ನ ನೀವು ಹೈಲೈಟ್ ಮಾಡಬೇಕು. ನಳಕೂಬರ ಉಪರಂಭೆಯ ಈ ಒಂದು ಉಪಪ್ರಕರಣ ಏನಿದೆ, ವೆರಿ ವೆರಿ ಇಂಪಾರ್ಟೆಂಟ್. ಈ ಹಿಂದಿನ ಸ್ಲೈಡ್ ಮತ್ತೆ ಈ ಸ್ಲೈಡ್ ನಲ್ಲಿ ಇರುವಂತಹ ಇದೇ ಸಾಲುಗಳನ್ನು ಉಪಯೋಗಿಸ್ಕೊಂಡ್ರು ಸಾಕು, ಅಥವಾ ಇನ್ನಷ್ಟು ಅಂಶಗಳನ್ನ ನೀವು ತಗೊಂಡು ಅಲ್ಲಿ ಅವನ ಮನಸ್ಸಿನಲ್ಲಿ ಬಂದಂತಹ ಒಂದಷ್ಟು ಭಾವನೆಗಳನ್ನ ನಾನು ಇಲ್ಲಿ ಹಾಕಿಲ್ಲ, ಅಷ್ಟೊಂದು ಡೀಟೇಲ್ ಬೇಡ ಅಂತ. ಬಟ್ ನೀವು ಅದನ್ನ ಹಾಕೊಂಡು ಈ ಒಂದು ಉಪಪ್ರಕರಣವನ್ನ ದೊಡ್ಡ ಮಟ್ಟದಲ್ಲಿ ಹೈಲೈಟ್ ಮಾಡಿ ಭಕ್ತಿ, ಔದಾರ್ಯ ಇದಕ್ಕೆ ಒಂದಷ್ಟು ವಿವರಣೆಯನ್ನ ಕೊಟ್ರೆ ಸಾಕು. ಆದರೆ ನಳಕೂಬರ ಉಪರಂಭೆಯ ಈ ಒಂದು ಪ್ರಕರಣಕ್ಕೆ ಹೆಚ್ಚು ಸ್ಥಾನವನ್ನ ಕೊಟ್ಟು ಒಂದಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟು ಉಪರಂಭೆಗೆ ನಮಸ್ಕರಿಸಿ ಹೊರಟು ಬಿಡ್ತಾನೆ. ಇದೆಂತಹ ಶುಚಿಶೀಲ ಸ್ವಭಾವ ನೋಡಿ ಅಂತ ಹೇಳಿ ಹೈಲೈಟ್ ಮಾಡಬೇಕಾಗತ್ತೆ. ಆಗಲೇ ನಮಗೆ ಪ್ರಶ್ನೆ ಬರೋದು, ಇಂಥವನು ಸೀತೆಯನ್ನ ಹೇಗೆ ಅಪಹರಣ ಮಾಡ್ತಾನೆ ಅನ್ನುವಂಥದ್ದು. ಮೀನ್ಮೇಲ್ ಒಂದಷ್ಟು ಘಟನೆಗಳೆಲ್ಲ ಆಗಿದೆ. ಈಗ ಈ ಪ್ರಕರಣ ರಾವಣನ ಒಂದು ಚಿತ್ರಣ ತೋರಿಸ್ಕೊಡ್ಬೇಕು ಅಂತ ಹೇಳಿ ಕವಿ ಹೇಳಿರುವಂಥದ್ದು. ಈಗ ಚಂದ್ರನಖಿಯ ಮಗನನ್ನ ಲಕ್ಷ್ಮಣ ಕೊಂದಿದ್ದಾನೆ, ಆ ಸಂದೇಶ ರಾವಣನಿಗೆ ಬಂದಿದೆ. ರಾವಣ ತಂಗಿ ಚಂದ್ರನಖಿಯ ಮಕ್ಕಳು ಶಂಭೂಕನ ಹತ್ಯೆ ಆಗಿದೆ ಅಂತ ಹೇಳಿ ರಾಮ ಲಕ್ಷ್ಮಣನ ವಿರುದ್ಧ ಹೋರಾಟಕ್ಕೆ ಬರುವ ದಾರಿನಲ್ಲಿ ಸೀತೆ ಕಾಣ್ತಾಳೆ ನೋಡಿ. ಈ ಎರಡು ಪಿಕ್ಚರೈಸೇಷನ್ ನೀವು ಗಮನಿಸಬೇಕು. ಉಪರಂಭೆಯನ್ನ ಆತ ಟ್ರೀಟ್ ಮಾಡಿದಂಥದ್ದು, ಸೀತೆಯನ್ನ ಆಕೆ ಟ್ರೀಟ್ ಮಾಡಿದಂಥದ್ದೇ ಹೈಲೈಟ್ ಆಫ್ ರಾಮಚಂದ್ರ ಚರಿತ ಪುರಾಣ. ಅಂಡ್ ಈ ಹೈಲೈಟ್ ಏನ್ ಮಾಡ್ತೀರಾ ಅದನ್ನ ನೀವು ಎಕ್ಸಾಮ್ ನಲ್ಲಿ ಸ್ಪಷ್ಟವಾಗಿ ಚಿತ್ರಣವನ್ನ ಕೊಡಬೇಕಾಗುತ್ತೆ. ಹೀಗೆ ಬರ್ತಾ ಇರ್ತಾನೆ ರಾವಣ, ನೋಡಿಕೊಂಡು ರಾಮ ಲಕ್ಷ್ಮಣರು ಎಲ್ಲಿದ್ದಾರೆ ಅಂತ ಹೇಳಿ. ಆ ಸಮಯದೊಳ್ ದಶಾಸ್ಯನೊಂದು ತಣ್ಬುಳಿಲ ತಾಣದೊಳ್ ಬರಸಿಡಿಲ ಬಲವಿಡಿದು ಪೊಳೆವ ಕಡುಮಿಂಚಿನಂತೆ ಬಲಭದ್ರನ ಕೆಳದೊಳಿರ್ತ ಸೀತೆಯಂ ಕಂಡು ಬರ್ತಿದ್ದಾನೆ. ರಥವನ್ನ ಏರಿ ಬರ್ತಿದ್ದಾನೆ. ಕಡುಮಿಂಚಿನಂತೆ ಯಾರೋ ಅವನ ಕಣ್ಣನ್ನ ಸಿಡಿತಾರಂತೆ. ಕೆಳಗೆ ನೋಡ್ತಾನೆ. ಬಲೆ ದೃಷ್ಟಿಗೆ ವಜ್ರದ ಸಂಕಲೆ ಹೃದಯಕ್ಕೆ ನಿಪರೂಪವತಿ ಜಾನಕಿ ಕಣ್ಬೊಳದೊಳಿರೆ ಪದ್ಮಪತ್ರದ ಜಲಬಿಂದುವಿನಂತೆ ಚಲಿತ ಮಾದುದು ಚಿತ್ತಂ. ಬಲೆ ದೃಷ್ಟಿಗೆ ವಜ್ರದ ಸಂಕಲೆ ಹೃದಯಕ್ಕೆ ನಿಪರೂಪವತಿ. ನೋಟಕ್ಕೆ ಬಲೆಯಂತೆ ಇದ್ದಾಳೆ. ಆಕೆಯ ನೋಟ ಹೇಗಿದೆ ಅಂದ್ರೆ ಯಾವುದೊಂದು ಜಾಡಿದ್ದ ಹಾಗೆ ಸೆಳಿತಾ ಇದೆ, ವಜ್ರದ ಸಂಕೊಲೆಯಂತಿದೆ. ಅವನ ದೃಷ್ಟಿಗೆ ಬಿದ್ದಾಗ ಅವನ ಮನಸ್ಸು ಹೇಗಾಯ್ತಂದ್ರೆ ಪದ್ಮಪತ್ರದ ಜಲಬಿಂದುವಿನಂತೆ ಚಲಿತ ಮಾದುದು ಚಿತ್ತಂ. ಚಿತ್ತ ಪದ್ಮಪತ್ರದ
ಅಂದರೆ ತಾವರೆ ಹೂಗಳೇನಿರ್ತವೆ, ಎಸಳುಗಳಿರ್ತವೆ, ಎಲೆಗಳಿರ್ತವೆ, ಅದರ ಮೇಲೆ ಈ ಜಲಬಿಂದು ನೀರು ಹನಿ ಹೇಗೆ ಕೂತಿರುತ್ತೆ, ಚಂಚಲವಾಗಿ ಅದು ಅಲ್ಲಾಡಿದ್ರೆ ಎಷ್ಟು ಸೊಗಸಾಗಿ ಎಷ್ಟು ಸೂಕ್ಷ್ಮವಾಗಿ ಅದು ನಮಗೆ ಕಾಣುತ್ತೆ, ಹಾಗೆ ಆಯ್ತಂತೆ ರಾವಣನ ಒಂದು ಮನಸ್ಸು. ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು ಸೀತೆಯ ಸೌಂದರ್ಯ ವರ್ಣನೆ ಒಂದು ಕಡೆ ಆಗ್ತಾ ಇದೆ, ದಟ್ ಈಸ್ ಸೆಕೆಂಡರಿ. ಆದರೆ ಪ್ರೈಮರಿ ನೋಡಿ ಗಮನಿಸಿ, ರಾವಣನ ಮನಸ್ಸು ಪದ್ಮಪತ್ರದ ಹಾಗಿತ್ತಂತೆ. ಅಷ್ಟು ಕೋಮಲವಾಗಿರುವಂಥದ್ದು, ಪರಿಶುದ್ಧವಾಗಿರುವಂಥದ್ದು. ಈ ಪದ್ಮಪತ್ರ ಜೈನರಿಗೆ ಬಹಳ ಮುಖ್ಯವಾದಂಥದ್ದು. ಲೋಟಸ್ ತಾವರೆ ಏನಿದೆ ಬಹಳ ಮುಖ್ಯವಾದಂಥದ್ದು. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಅಂಡ್ ಅ ಪಿಯರ್ಸ್ ಸಿಂಬಲ್ ಫಾರ್ ಜೈನ. ಧಾರ್ಮಿಕವಾಗಿ ಬಹಳ ಪ್ರಮುಖ ಅಂಶ ಆಗಿರುವಂಥದ್ದು. ಆ ಸೂಕ್ಷ್ಮತೆಯನ್ನ ರಾವಣ ಮನಸ್ಸು ಅಂತ ಹೇಳ್ತಾನೆ ಕವಿ. ಹೀಗೆ ಇದ್ದಂಥದ್ದು ಈ ಪದ್ಮಪತ್ರದ ಜಲಬಿಂದುವಿನಂತೆ ಚಲಿತ ಮಾದುದು ಚಿತ್ತಂ, ಅಷ್ಟು ಸೂಕ್ಷ್ಮವಾಗಿ ಕೋಮಲವಾಗಿದ್ದಂಥದ್ದು ಕೂಡ ಚಂಚಲ ಆಗ್ಬಿಡುತ್ತೆ ಅಂತ ಹೇಳಿ ಬಹಳ ಸುಂದರವಾಗಿ ವರ್ಣನೆಯನ್ನ ಕೊಡ್ತಾನೆ ನಾಗಚಂದ್ರ. ಸೊ ಈ ಒಂದು ಅಂಶವನ್ನು ನೀವು ಕೊಡಬಹುದು. ರಾವಣನ ಗುಣ ಅಂತ ಹೇಳಿದಾಗ ಆತನ ಮನಸ್ಸು ಪದ್ಮಪತ್ರದ ಹಾಗೆ ಇತ್ತಂತೆ ಅನ್ನುವಂಥದ್ದು ಕೂಡ ಬಹಳ ಕೋಮಲವಾದಂಥದ್ದು ಅನ್ನುವಂತಹ ಅಂಶವನ್ನ ಕೂಡ ನೀವು ಕೊಡಬಹುದು. ಇದು ವಿಶೇಷಣ. ಇದು ಕೂಡ ಹೀಗೆ ವರ್ಣನೆ ಮಾಡ್ತಾನೆ. ಸಾಯಿಸಬೇಕು ರಾಮ ಲಕ್ಷ್ಮಣರನ್ನ ಅಂತ ಹೇಳಿ ಬರ್ತಿದ್ದಂತಹ ರಾವಣ ಸೀತೆಯ ನೋಟವನ್ನ ಕಂಡು ಒಂದು ಕ್ಷಣ ಚಂಚಲವಾಗಿಬಿಡ್ತಾನೆ. ಉಪರಂಭೆಯ ಸಂದರ್ಭದಲ್ಲಿ ಎಷ್ಟು ಗಾಢವಾಗಿ ಎಷ್ಟು ದೃಢತೆಯಿಂದ ಇದ್ದ, ಆಸಕ್ತಿನೇ ಇರಲಿಲ್ಲ ತನಗೆ. ಆದರೆ ಸೀತೆಯನ್ನ ಕಂಡೊಡನೆ ತನ್ನ ಮನಸ್ಸು ಅಲ್ಲಾಡ್ಬಿಡುತ್ತೆ, ಚಂಚಲ ಆಗ್ಬಿಡುತ್ತೆ ಅನ್ನುವಂಥದ್ದನ್ನ ಸೂಕ್ಷ್ಮವಾಗಿ ಕವಿ ಇಲ್ಲಿ ನೇದಿದ್ದಾನೆ. ತಳತಳಿಸಿ ಪೊಳಿಯೇ ಸೀತೆಯ ಚಳನಯನಂ ಖಚರ ಚಕ್ರವರ್ತಿಯ ಚಿತ್ತಂ ಕೊಳದೊಳಗೆಳವಾಳೆ ತೆರಂಬೊಳೆವಂತೆ ಕಲಂಕಿ ಕದಡಿತ್ತಾಕ್ಷಣದೊಳ್. ಸೀತೆಯ ಕಣ್ಣುಗಳು ತಳ 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 ಅಂತ ಹೊಳೆತ ಆ ರಾವಣನ ಮನಸ್ಸನ್ನ, ಕೊಳವನ್ನ ಎಳೆಯ ಬಾಳೆ ಮೀನಿನ ಹಾಗೆ ಕದಡಿ ಕದಡಿ ಹೋಗ್ಬಿಡ್ತಂತೆ. ಒಂದು ಮೀನು ಪ್ರಶಾಂತವಾಗಿದ್ದಂತಹ ನೀರಿನಲ್ಲಿ ಬಂದಾಗ ಹೇಗೆ ಆ ರಿಪಲ್ಸ್ ಬರುತ್ತಲ್ಲ, ಒಂದು ರೀತಿ ಸಣ್ಣ ಅಲೆ ರೀತಿಯಲ್ಲಿ ಬಂದಿರುವಂತದನ್ನ ನೋಡಿ ಕದಡಿದ ಹಾಗೆ ಈತನ ಮನಸ್ಸು ಕದಲಿಸಿ ಬಿಡುತ್ತೆ ಅನ್ನುವಂಥದ್ದು. ಸೊ ಎರಡೂ ಭಾಗವನ್ನ ಗಮನಿಸಿ ನೋಡಿ, ಹೇಗೆ ಬಹಳ ಬಹಳ ದೃಢವಾಗಿದ್ದಂತಹ, ಇದುವರೆಗೂ ಯಾವ ಹೆಣ್ಣನ್ನೂ ನೋಡಿದ್ರು ಕೂಡ ಸಹೋದರಿ ಅಂತ ಭಾವಿಸ್ತಿದ್ದಂತಹ ರಾವಣನ ಮನಸ್ಸಿನಲ್ಲಿ ಈ ಒಂದು ನೋಟ, ಸೀತೆಯ ಒಂದು ನೋಟ ಅಲುಗಾಡಿಸಿ ಬಿಡುತ್ತೆ ಅನ್ನುವಂಥದ್ದು. ಉಪರಂಭೆಯ ಸಂದರ್ಭದಲ್ಲಿ ಆದಂತಹ ಘಟನೆಯನ್ನ ಗಮನಿಸಿ, ಇದನ್ನ ಗಮನಿಸಿ, ಅಲ್ಲಿ ಅಜಗಜಾಂತರ ವ್ಯತ್ಯಾಸ ಇರುವಂತದ್ದು. ಹಾಗಾಗಿ ಈ ಕ್ಷಣದಲ್ಲಿ ರಾವಣ ಕಂಟ್ರೋಲ್ ತಪ್ತಾನೆ ಅನ್ನುವಂಥದ್ದು. ಇದುವರೆಗೂ ಬಹಳ ಉದಾತ್ತ ವ್ಯಕ್ತಿಯಾಗಿದ್ದ ರಾವಣ, ಉತ್ತಮ ಗುಣಗಳನ್ನ ಆತ ಬೆಳೆಸ್ಕೊಂಡು ಬಂದಂಥವನು, ಯಾವಾಗ ಸೀತೆಯನ್ನ ಆಕೆ ನೋಡ್ತಾನೆ ಮನಸ್ಸು ಚಂಚಲ ಆಗಿಬಿಡುತ್ತೆ. ಅವನ ಮನಸ್ಸು ಅವನ ಹತೋಟಿಗೆ ಇರೋದಿಲ್ಲ, ಕಂಟ್ರೋಲ್ ತಪ್ಪುತ್ತೆ ಅನ್ನುವಂಥದ್ದು. ಆ ಕ್ಷಣದಲ್ಲಿ ಇವನಿಗೆ ಕಾಮಾತುರ ಆಗುತ್ತೆ. ಕೇವಲ ಮೋಹ ಅಲ್ಲ, ಅದು ದೇಹ ಸುಖಕ್ಕೆ ಅದು ಕನ್ವರ್ಟ್ ಆಗುತ್ತೆ. ಶೀಲ ಅಶ್ಲೀಲ ಆಗುವಂತಹ ಸಂದರ್ಭ ಬರುತ್ತೆ. ಆಕೆಯ ಮೇಲೆ ಇವನಿಗೆ ಕಾಮಾತುರ ಆಗುವಂತಹದ್ದು ಆ ಸಂದರ್ಭದಲ್ಲಿ. ಹಾರ ಮರೀಚಿ ಮಂಜರಿ ಸುಧಾರ ಸಧಾರೆ ಸುಧಾಂಶು ಲೇಖೆ ಕರ್ಪೂರ ಶಲಾಕೆ ನೇತ್ರ ಸುಖದಾಯಕ ಮೀ ದೊರೆತಲ್ಲ ಮೀಕೆ ಶೃಂಗಾರ ಸಮುದ್ರಮಂ ಕಡೆಯೇ ಅಂತ ಹೇಳಿ ಮುಂದುವರಿಸ್ತಾ ಹೋಗುವಂಥದ್ದು. ಅಂದ್ರೆ ಕಿರಣ ಸಮೂಹವಾಗಲಿ, ಅಮೃತ ರಸದಂತಹ ಪ್ರವಾಹವಾಗಲಿ, ಚಂದ್ರ ಕಿರಣಗಳಾಗಲಿ, ಕರ್ಪೂರದ ಶಲಾಕೆಗಳಾಗಲಿ ಇವಳಷ್ಟು ಕಣ್ಣು ತಂಪು ಮಾಡಲಾಗದು. ನಾನು ಏನೆಲ್ಲ ನೋಡಿದ್ದೇನೆ, ಪ್ರಪಂಚದಲ್ಲಿ ಇರುವಂತಹ ಎಲ್ಲ ಸೌಂದರ್ಯಗಳನ್ನ ಎಲ್ಲವನ್ನ ನಾನು ನೋಡಿದ್ದೇನೆ, ಆದರೆ ಈಕೆ ಇರುವಷ್ಟು ಸೌಂದರ್ಯವನ್ನ ನಾನು ಎಲ್ಲೂ ನೋಡಿಲ್ಲ. ಅಷ್ಟು ಸುಂದರಿಯಾದಂಥವಳು ಸೀತೆ ಅಂತ ರಾವಣನ ಮನಸ್ಸಿನಲ್ಲಿ ಅಭಿಪ್ರಾಯ ಬರ್ತಾ ಇರುವಂತದ್ದು. ಈಕೆ ಶೃಂಗಾರ ಸಮುದ್ರವನ್ನು ಕಡೆದಾಗ ಮೂಡಿ ಬಂದಂತಹ ಕಾಮನೆ ಸೃಷ್ಟಿಸಿದವಳೇನೋ ಅಂತ ರಾವಣನ ಮನಸ್ಸಿನಲ್ಲಿ ಬರ್ತಾ ಇದೆಯಂತೆ. ಅಷ್ಟು ಚಂಚಲನಾಗ್ಬಿಟ್ಟಿದ್ದಾನೆ ವಿದಿನ್ ಅ ಸೆಕೆಂಡ್. ಅಂತಹ ಕಾಮನೆ ಬಂದು ಸೀತೆಗೆ ಒಲಿದು ಬಿಡು ಅಂತ ಹೇಳಿ ಇವನಿಗೆ ಹೇಳ್ತಿದ್ದಾನೇನೋ ಅನ್ನೋ ಪರಿಭಾವನೆ ಇವನ ಮನಸ್ಸಿನಲ್ಲಿ ಬರುತ್ತೆ. ವಿದಿನ್ ಜಸ್ಟ್ ಅ ಮಿನಿಟ್ ಅನ್ನುವಂಥದ್ದು. ಆಗ ನಮಗೆ ಹಿನ್ನೆಲೆಯೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ವಿಹಿತಾಚಾರ ಮನನ್ವಯಾಗತ ಗುಣ ಪ್ರಖ್ಯಾತಿ ಇತ್ಯಾದಿ ಅಂತ ಹೇಳುವಂಥದ್ದು, ಶಿಷ್ಟ ಪ್ರತಿಪಾಲನ ಕ್ಷಮತೆಯಂ, ಅಂದ್ರೆ ಹೀಗೆಲ್ಲ ಇದ್ದಂಥವನು, ಉದಾತ್ತ ಗುಣ ಇದ್ದಂಥವನು, ಶೀಲಯುತವಾಗಿದ್ದಂಥವನು ಅಂತ ಹೇಳ್ತಾ ಕಾಲವಶದಿಂ ಲಂಕೇಶ್ವರಂ ಅಬ್ಧಿಯುಂ ವರ್ಮೆ ಕಾಲವಶದಿಂ ಮರ್ಯಾದೆಯಂ ದಾಂಟದೆ. ಇಷ್ಟು ಶೀಲಯುತವಾಗಿ ಉತ್ತಮ ಗುಣಗಳನ್ನ ಇದ್ದಂಥವನು ಒಂದು ಸೆಕೆಂಡಿನಲ್ಲಿ, ಒಂದು ಕ್ಷಣದಲ್ಲಿ ಹೀಗೆ ಕಾಮಾತುರನಾಗಿ ತನ್ನ ಮನಸ್ಸಿನ ಕಂಟ್ರೋಲ್ ತಪ್ತಾನೆ ಅನ್ನುವಂಥದ್ದನ್ನ ಕವಿ ಹೇಗೆ ಹೇಳ್ತಾನೆ ಅಂದ್ರೆ, ವಿಶಾಲ ಸಮುದ್ರ ಪ್ರಶಾಂತವಾಗಿರುತ್ತೆ, ಬಹಳ ಶಾಂತವಾಗಿರುತ್ತೆ. ನೀವು ಬೀಚ್ಗೆ ಹೋಗಿ ನಿಂತ್ಕೊಂಡ್ರೆ ಎಷ್ಟು ಗಂಭೀರವಾಗಿ, ಎಷ್ಟು ಆರಾಮ್ಸೆ ಅದರ ಪಾಡಿಗೆ ಅಲೆಗಳನ್ನು ತಂದು ಬೀಳಿಸ್ತಾ ವಾಪಸ್ ಹೋಗ್ತಾ ಗಂಭೀರವಾಗಿ ಶಾಂತವಾಗಿರುತ್ತೆ. ಆದರೆ ಸುನಾಮಿ ಬಂದ್ರೆ
ಇದೇ ಒಂದು ಕಡಲು ತೀರ ಭಯಂಕರವಾಗ್ಬಿಡುತ್ತೆ. ಇದೇ ಸಮುದ್ರ ರೌದ್ರಾವತಾರವನ್ನ ತಾಳ್ಬಿಡಬಹುದು. ಹಾಗೆ ರಾವಣನ ಮನಸ್ಸು ಕೂಡ ಹಾಗಾಗಿದೆ. ಪ್ರಶಾಂತವಾಗಿ ಶಾಂತಯುತವಾಗಿದ್ದಂತಹದಕ್ಕೆ ಕದಡಿದ ಹಾಗೆ ಆಗ್ಬಿಟ್ಟಿದೆ. ಅಬ್ಧಿಹುಂ ಒಮ್ಮೆ ಕಾಲವಶದಿಂ ಮರ್ಯಾದೆಯಂ ದಾಂಟದೆ. ಪ್ರಶ್ನೆಯನ್ನು ಈತನೇ ಕೇಳ್ತಿದ್ದಾನೆ ಕವಿ. ಗಿವ್ ಹಿಮ್ ಸಮ್ ಸ್ಪೇಸ್ ಅನ್ನೋ ರೀತಿನಲ್ಲಿ. ತಪ್ಪಾಗ್ಬಿಟ್ಟಿದೆ, ಆಗ್ತಾ ಇದೆ, ಆದ್ರೆ ಹೀಗೆ ಎಲ್ಲರೂ ಆಗ್ತಾರಲ್ವೇ? ಯಾವುದೋ ಒಂದು ಕ್ಷಣದಲ್ಲಿ ತಪ್ಪು ನಿರ್ಧಾರವನ್ನ ತೆಗೆದುಕೊಳ್ಳುವಂತಹದ್ದಾಗುತ್ತೆ ಅಲ್ವೇ? ಸಮುದ್ರವೂ ಕೂಡ ಒಮ್ಮೊಮ್ಮೆ ತನ್ನ ಪ್ರಶಾಂತ ಸ್ಥಿತಿಯನ್ನ ಬಿಟ್ಟು ಸುನಾಮಿಯಾಗಿಯೋ ದೊಡ್ಡ ದೊಡ್ಡ ಅಲೆಯಾಗಿಯೋ ನಾಶ ಮಾಡುವುದನ್ನ ನಾವು ಗಮನಿಸಿಲ್ವೇ ಅನ್ನೋ ರೀತಿಯಲ್ಲಿ ರಾವಣನ ಮನಸ್ಸಿನಲ್ಲಿ ಆಗ್ತಿರುವಂತಹ ಈ ಅಂಶಗಳನ್ನ ಕವಿ ಬಹಳ ಸುಂದರವಾಗಿ ಇಲ್ಲಿ ವರ್ಣಿಸ್ತಾನೆ. ಈ ಹೈಲೈಟ್ ಮಾಡಿರುವಂತಹ ಸೆಂಟೆನ್ಸ್ ಕೂಡ ನಿಮ್ಮ ಉತ್ತರದಲ್ಲಿ ಇರಲೇಬೇಕಾಗಿರುವಂತದ್ದು. ಅಬ್ಧಿ ಅಂದ್ರೆ ಸಮುದ್ರ. ಅಬ್ಧಿಯುಂ ಒಮ್ಮೆ ಕಾಲವಶದಿಂ, ಯಾವುದೋ ಕೆಟ್ಟ ಸಂದರ್ಭದಲ್ಲಿ ಕಾಲನ ವಶದಿಂದ ಮರ್ಯಾದೆಯಂ ದಾಂಟದೆ ಅಲ್ಲವೇ? ತನ್ನ ಡಿಸಿಪ್ಲಿನ್ ಅನ್ನ, ತನ್ನ ಯೋಗ್ಯತೆಯನ್ನ ಮೀರಿ ಯಾವುದೋ ಒಂದು ಕೆಟ್ಟ ಘಟನೆಯಲ್ಲಿ, ಕೆಟ್ಟ ಸಂದರ್ಭದಲ್ಲಿ ಈ ರೀತಿ ಆಗ್ಬಿಡಲ್ವೇ ಅಂತ ಹೇಳ್ತಿದ್ದಾನೆ. ಅದೇ ಸಂದರ್ಭದಲ್ಲಿ ಅವನು ಈಗ ರಾಮನನ್ನ ಕಳಿಸ್ಬೇಕು. ರಾಮ ಅಲ್ಲೇ ಪಕ್ಕದಲ್ಲಿ ಇದ್ದಾನೆ. ಅವಲೋಕಿನಿ ವಿದ್ಯಾದೇವತೆಯನ್ನ ಕರೆಸ್ತಾನೆ. ಸಿಂಹ ಗರ್ಜನೆ ಮಾಡು ಅಂತ ಹೇಳುವಂತದ್ದು. ರಾಮ ಅಲ್ಲಿಗೆ ಹೋಗಬೇಕಲ್ಲ, ಈಗ ಲಕ್ಷ್ಮಣನ ಹತ್ರ ಹೋಗಬೇಕಾಗತ್ತೆ. ಆಗ ಅವಲೋಕಿನಿ ವಿದ್ಯಾದೇವತೆ ಕೇಳ್ತಾಳೆ, ಕಾವ ಬೆಸಂ ನಿನ್ನದು ಸಕಲಾವನಿಯ ಧರ್ಮ ನಿರಂತರಮಂ ನಿಯಮಿಸಿ ನೀನೀ ವಿಷಯಕ್ಕೆರಗುವುದಂ ಕಾವರೆ ನಡೆಗಡಿಯಕ್ಕಂ. ಆಗಲ್ಲ ಅಂತ ವಿದ್ಯಾದೇವತೆ ಹೇಳ್ತಾ ಇರುವಂತದ್ದು. ರಕ್ಷಣೆ ಮಾಡಬೇಕಾಗಿರುವಂತಹ ನೀನು ಅಧರ್ಮಿಗಳನ್ನ ನೀನು ಶಿಕ್ಷಿಸಬೇಕಾಗಿರುವಂತವನು. ನೀನು ಅಂಥದ್ರಲ್ಲಿ ಇಂತಹ ಇಂದ್ರಿಯಗಳಿಗೆ ಸೋತು ಬಿಟ್ಟಿದ್ಯಲ್ಲ, ನಿನ್ನ ಕಾಮಾತುರಿಗೆ ನೀನು ಸೋತು ಬಿಟ್ಟಿದ್ಯಾ. ಅವುಗಳಿಗೆ ದಾಸನಾಗಿರುವಂತಹದ್ದನ್ನ ನಿನ್ನನ್ನು ಯಾರು ರಕ್ಷಿಸ್ತಾರೆ? ಇದು ನಿನ್ನನ್ನು ನೀನೆ ಕೊಂದುಕೊಂಡ ಹಾಗೆ. ಇಲ್ಲ, ನಾನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಇದು ಆಗಲ್ಲ. ಕಣೆಗೊಂಡರೆಂಬ ನುಡಿಗಡೆಗೆ ನನಗಾಗೋದಿಲ್ಲ, ಇದು ನಿನಗೆ ನೀನೇ ನಾಶ ಮಾಡಿಕೊಂಡ ಹಾಗೆ ಅಲ್ವೇ ಅನ್ನುವಂಥದ್ದನ್ನ ಅವಲೋಕಿನಿ ವಿದ್ಯಾ ದೇವತೆ ರಾವಣನ ಮನಸ್ಸಿನಲ್ಲಿ ಮತ್ತೆ ಒಂದಷ್ಟು ಬುದ್ಧಿಯನ್ನ ಹಾಕೋದಿಕ್ಕೆ ಪ್ರಯತ್ನ ಮಾಡ್ತಿದ್ದಾಳೆ. ಇಟ್ಸ್ ದ ಲಾಸ್ಟ್ ಆಪರ್ಚುನಿಟಿ. ರಾಮನನ್ನ ಆ ಕಡೆ ಕಳಿಸಿ ಅಪಹರಣ ಮಾಡಬೇಕು ಅಂತ ಈಗಾಗಲೇ ಗೊತ್ತಿರೋದ್ರಿಂದ ಈಗ ತಪ್ಪಿಸಬಹುದಲ್ಲ ಅನ್ನುವಂಥ ಕೊನೆ ಪ್ರಯತ್ನ ನಡೀತಿದೆ. ಅನ್ನೇಯದಿಂ ನಡೆಯುವವರಂ ನೀ ನಿಯಮಿಸುವವೈ. ಅಲ್ಲಪ್ಪ, ದಾರಿ ತಪ್ಪುವವರನ್ನ ನೀನು ನಿಯಮದಿಂದ ವಾಪಸ್ ತಂದು ಸರಿದಾರಿಗೆ ತರಿಸುವಂಥವನು. ಮುನ್ನೀರ್ ಬೆನ್ನೀರೇನೆ ಬೆರೆಸಲಣ್ಣ ತಣ್ಣೀರೊಳವೆ. ಸಮುದ್ರ ನೀರೆಲ್ಲ ಬಿಸಿಯಾದ್ರೆ ಅದನ್ನ ತಣ್ಣಗೆ ಮಾಡಲು ತಣ್ಣೀರಿನಿಂದ ತರುವುದು. ನಿನ್ನಂತಹ ದಿವ್ಯ ಸ್ವರೂಪನು ನೀನೇ ಈಗ ಕಂಟ್ರೋಲ್ ತಪ್ತಾ ಇದೆಯಾ ಅಂದ್ರೆ ದಿಸ್ ವಾಸ್ ಅಲ್ಟಿಮೇಟ್. ನೀನೇ ಎಲ್ಲರನ್ನ ನೋಡ್ಕೋಬೇಕಾಗಿದ್ದಂಥವನು, ನೀನೇ ಎಲ್ಲರಿಗೂ ಬುದ್ಧಿ ಹೇಳಬೇಕಾಗಿದ್ದಂಥವನು. ನೀನೇ ಈಗ ಕೈ ತಪ್ಪಿದ್ರೆ ನಿನ್ನನ್ನು ಸರಿ ಮಾಡೋರು ಯಾರು ಅಂತ ಹೇಳಿ ಆ ವಿದ್ಯಾದೇವತೆ ಹೇಳ್ತಾ ಇರುವಂಥದ್ದು. ಇದು ನಮಗೆ ಈ ಎರಡು ಕಾವ್ಯಗಳು ಏನು ಬೇಕಾಗಿಲ್ಲ, ಜಸ್ಟ್ ಹೇಗೆ ಕನ್ವಿನ್ಸ್ ಮಾಡಿದ್ರು ಅನ್ನೋದಕ್ಕಷ್ಟೇ. ಲಾಸ್ಟ್ ಆಪರ್ಚುನಿಟಿ ಸಿಗ್ತಾ ಇದೆ, ಆದರೂ ಕೂಡ ಆತ ಮಾತು ಕೇಳೋದಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಅವೆಲ್ಲವನ್ನು ಧಿಕ್ಕರಿಸಿ ಇಲ್ಲ ನೀನು ಗೀಡಬೇಕಾಗಿತ್ತೆ ಅಂತ ಹೇಳಿ ಸಿಂಹನಾದವನ್ನು ಮಾಡಿಸ್ತಾನೆ. ರಾಮ ಲಕ್ಷ್ಮಣನಿಗೆ ಆಪತ್ತಾಗಿದೆ ಅಂತ ಹೇಳಿ ಸೀತೆಯನ್ನು ಅಲ್ಲೇ ಬಿಟ್ಟು ಹೋಗ್ತಾನೆ. ಈಗ ರಾವಣ ಮೇಲಿನಿಂದ ಕೆಳಗೆ ಬರಬೇಕು ಸೀತೆಯನ್ನು ಕರ್ಕೊಂಡು ಹೋಗೋಕ್ಕೆ ಅಥವಾ ಅಪಹರಣ ಮಾಡೋದಕ್ಕೋಸ್ಕರ. ಅದು ರಾವಣನ ಅವಸಾನ ಅಥವಾ ಅವನ ಸಾವು ಸಿಂಬಾಲಿಕ್ ಆಗಿ ಕಾಣುತ್ತಂತೆ. ಮೇಲಿಂದ ಕೆಳಗೆ ಬರುವಂಥದ್ದನ್ನ ಬಹಳ ಸಿಂಬಾಲಿಕ್ ಆಗಿ ಆ ಅವಸಾನ ಪ್ರಾರಂಭ ಆಗಿರುವಂಥದ್ದನ್ನ ಕವಿ ಹೇಳ್ತಾ ಹೋಗ್ತಾನೆ. ಹೀಗೆ ಬರ್ತಿದ್ದವನ್ನ ವರ್ಣಿಸೋದು ಹೇಗಿದೆ ನೋಡಿ. ಅಳಿಪಿ ಪರವಧುಗದೋ ಗತಿಗಿಳಿಯುವುದನ್ ಅಭಿನಯಿಸುವಂತೆ ಸೀತೆಯ ಸಾರಣ್ಗಿಳಿದಂ ನಭದಿಂ ಕಚರಂ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಪರಸ್ತ್ರೀಯರನ್ನ ಮೋಹಿಸಿ ಅಧೋಗತಿಗಿಳಿಯುವಂತ ಹಾಗೆ ಸಿಂಬಾಲಿಕ್ ಆಗಿ ನೀನು ನಾಶ ಹೊಂದುತ್ತಾ ಇದೆಯಾ ಅನ್ನೋ ರೀತಿನಲ್ಲಿ ಮೇಲಿಂದ ಕೆಳಗೆ ಇಳಿದು ಬರ್ತಾ ಇದೆಯಾ ನೋಡು ಅನ್ನುವಂಥ ಒಂದು ವಿವರಣೆ ಅದು. ಆಕಾಶಗಾಮಿಯಾದಂತಹ ರಾವಣನೇ ಭೂಮಿಗೆ ಬಂದು ನಿನ್ನ ನಾಶಕ್ಕೆ ನೀನೇ ಕಾರಣ ಆಗ್ತಿದ್ದೀಯಲ್ಲೋ ಅಂತ ಹೇಳುವಂಥದ್ದು. ಕೊನೆಯ ಮಾತು ಬಹಳ ಚೆನ್ನಾಗಿದೆ ನೋಡಿ. ಪಾಪಕ್ಕ ಮಂಜ ದೇವರಿಗೆ ಅಲ್ಲ, ಈ ಪಾಪ ಕರ್ಮಗಳಿಗೆ, ನಿಂದನೆಗೆ, ಪಾಪ ಕರ್ಮಗಳಿಗೂ ಅಂಜದವ್ರು ಯಾರು ಬೈತಾರೆ ಅಂದ್ರೆ ಅವ್ರಿಗೆ ನಾಚಿಕೆ ಆದಾಗ ಒಂದು ಎಫೆಕ್ಟ್ ಆಗ್ತಿದೆ ಅಂತ ಅರ್ಥ. ಸೊ ಯಾರಿಗಾದ್ರೂ ಹೊಡೆದ್ರೆ ಅವ್ರಿಗೆ ನೋವು ಆಗ್ತಿದೆ, ಅಳ್ತಾರೆ ಅಂತ ಹೇಳಿದ್ರೆ ಮುಂದೆ ತಪ್ಪು ಮಾಡೋದಿಲ್ಲ ಅಂತ ಅರ್ಥ. ಆದರೆ ಇಷ್ಟೆಲ್ಲ ಹೇಳಿ ಕೂಡ ಇವನು ಹೀಗೆ ಬರ್ತಿದ್ದಾನೆ ಅಂತ ಹೇಳಿದ್ರೆ, ನಿಂದನೆ ಮಾಡಿದ್ರೂ ಕೂಡ ಇದನ್ನ ಕೇಳಿಸ್ಕೊಳ್ತಿಲ್ಲ ಅಂತ ಅಂದ್ರೆ ಮೀರಿ ಹೋಗಿದ್ದಾನೆ ಇವನು ಅನ್ನುವಂಥ ಒಂದು ಅರ್ಥ ಬರುತ್ತೆ. ಕೈ ತಪ್ಪು ಹೋಗಿದೆ, ಅಷ್ಟೇ ಮುಗಿತು, ಇವನ ನಾಶ ಇಲ್ಲಿಂದ ಪ್ರಾರಂಭ ಆಗ್ತಿದೆ ಅನ್ನುವಂಥದ್ದು. ಮುಂದಿನ ಭಾಗ 109ನೇ ಭಾಗ ನಾನು ಸುಮ್ಮನೆ ಎಕ್ಸಾಂಪಲ್ ಕೊಟ್ಟಿದ್ದು ನಾಗಚಂದ್ರನ ವರ್ಣನ ಪ್ರಧಾನ ಆಗಿರೋದ್ರಿಂದ ಹೇಳಿರೋದಕ್ಕೆ. ಭೋಂಕನೆ ಕಂಡು ಸೀತೆ ದಶಕಂಧರಣಂ ನೆಲೆವರ್ಚಿ. ಇದ್ದಕ್ಕಿದ್ದಂತೆ ಬಂದಂತಹ ರಾವಣನನ್ನ ಸೀತೆ ನೋಡಿ ಶೋಕಗೊಳ್ತಾಳೆ, ಆತಂಕಗೊಳ್ತಾಳೆ, ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾಳೆ ಅನ್ನುವಂಥದ್ದು. ಈ ಪುಷ್ಪಕ ವಿಮಾನದ ರತ್ನ ವಿಚಿತ್ರ ಪತ್ರಿಕಾ ಸಂಕುಲಮಲ್ ಅಂತ ಹೇಳಿ ಹೋಗುವಂಥದ್ದು. ಪುಷ್ಪಕ ವಿಮಾನದ ರತ್ನದ ಬೊಂಬೆಗಳು ಅವಳು ಅತ್ರೆ ಅವು ಕೂಡ ಅಳುವಂಥದ್ದಂತೆ. ಅಷ್ಟು ಶೋಕ ಬಂದುಬಿಟ್ಟಿದೆ ಅನ್ನುವಂಥದ್ದು. ಕಣವೂ ಕೂಡ ಅಳ್ತಾ ಇದೆಯಂತೆ, ಬೇಡ ಅಂತ ಹೇಳುವಂಥದ್ದು. ಹೀಗೆ ನಡೀತಾ ಇರುವಂಥದ್ದು.
ಲಂಕೆಯು ಉರಿಯುವುದನ್ನ, ಔನ್ನತ್ಯವೇ ಹಾಳಾಗುವುದನ್ನ ರಾವಣನಿಗೆ ಸೂಚಿಸುವಂತೆ ಇದು ಕಾಣಿಸ್ತಾ ಇದೆ. ಎಲ್ಲವೂ ಮರುಕ ಪಡ್ತಾ ಇದ್ದೇವೆ, ಎಲ್ಲವೂ ಶೋಕಗ್ರಸ್ತವಾಗಿರುವಂಥದ್ದು. ಕಣ ಕಣವೂ ಕೂಡ ಇದು ತಪ್ಪು ಅಂತ ಹೇಳ್ತಾ ಇದೆಯಂತೆ. ಲಂಕೆಯ ನಾಶಕ್ಕೆ ಅಥವಾ ಲಂಕೇಶ್ವರನ ನಾಶಕ್ಕೆ ಮುನ್ಸೂಚನೆಯಾಗಿ ಇವೆಲ್ಲ ನಡೀತಿದೆ ಅನ್ನುವಂಥದ್ದು ವರ್ಣನೆಯ ವಿಚಾರವಾಗಿ ಹೀಗೆ ಕೊಟ್ಟಿದ್ದಾನೆ. ವರ್ಣನ ಪ್ರಧಾನವಾಗಿ ನಾಗಚಂದ್ರ ನಮ್ಮ ಮುಂದೆ ಹೀಗೆ ಕೊಟ್ಟಿದ್ದಾನೆ. ಇದರ ಮುಖಾಂತರ ನಾವು ನೋಡಬೇಕಾಗಿರುವಂಥದ್ದು, ವಿಮಲಸೂರಿಯಿಂದ ನೇರವಾಗಿ ಈತ ಕನ್ನಡೀಕರಿಸಿದ್ದಾನೆ ಅಂತ ಹೇಳಲಿಕ್ಕಾಗೋದಿಲ್ಲ. ಹೌದು, ವಿಮಲಸೂರಿಯಿಂದ ಎಲ್ಲಾ ಅಂಶಗಳನ್ನ ತಂದಿದ್ದಾನೆ ನಾಗಚಂದ್ರ. ಆದರೆ ಇವನು ವಿಶೇಷವಾಗಿ ಏನ್ ಮಾಡಿದ್ದಾನೆ ಅಂದ್ರೆ, ಈ ರೀತಿ ಅದ್ಭುತ ವರ್ಣನೆಗಳನ್ನ ಕನ್ನಡದ ಭಾಷಿಕರಿಗೆ ಕೊಡ್ತಾ ಹೋಗ್ತಾನೆ. ಕನ್ನಡ ಸಾಹಿತ್ಯಕ್ಕೆ ಈ ರೀತಿಯಾದಂತಹ ಅದ್ಭುತ ವರ್ಣನೆಗಳನ್ನ ಕೊಡ್ತಾ ಹೋಗ್ತಾನೆ. ಎಲ್ಲೋ ಒಂದೆರಡು ಮಾತುಗಳನ್ನ ಆ ಕವಿಗಳು ಹೇಳಿರಬಹುದು ಸಂಸ್ಕೃತದಲ್ಲಿ, ಪ್ರಾಕೃತದಲ್ಲಿ, ಆದರೆ ಇದನ್ನ ಕನ್ನಡಕ್ಕೆ ತರುವಂತಹದನ್ನ ಸ್ವಂತಿಕೆಯಿಂದ ನಾಗಚಂದ್ರ ಮಾಡ್ತಾ ಹೋಗ್ತಾನೆ. ಹಾಗಾಗಿ ನಾನು ಈ ಒಂದು ಸಾಲುಗಳನ್ನ ಕೊಟ್ಟೆ. ಪರೀಕ್ಷೆಯ ದೃಷ್ಟಿನಲ್ಲಿ ಇದು ಅಷ್ಟು ಮುಖ್ಯ ಅಲ್ಲದೇ ಇದ್ರೂ ಕೂಡ ನಾಗಚಂದ್ರನ ವರ್ಣನೆಯನ್ನ ನಾವು ಕೊಡಬೇಕಾದಾಗ ಈ ಮಾತುಗಳನ್ನ ಕೊಡಬಹುದಾಗುತ್ತೆ. ಒಟ್ಟು ಈ ಎಲ್ಲಾ ಪ್ರಕರಣವನ್ನ ನಾವು ಗಮನಿಸ್ತಾ ಹೋದಾಗ ಒಂದು ಹಂತದಲ್ಲಿ ಪ್ರಶಾಂತವಾಗಿ ಉಪರಂಭೆಯ ಆ ಎಲ್ಲಾ ಘಟನೆಗಳನ್ನ ಡೀಲ್ ಮಾಡಿದಂತಹ ರಾವಣ ಈ ಸಂದರ್ಭದಲ್ಲಿ ಹೇಗೆ ಕೈತಪ್ಪಿ ಹೋದಂತಹ ತನ್ನ ಮನಸ್ಸನ್ನ ಮತ್ತೆ ಕಂಟ್ರೋಲ್ಗೆ ತರದೆ ಹೊರಟು ಹೋಗ್ತಾನೆ, ತನ್ನ ನಾಶಕ್ಕೆ ತಾನೇ ಕಾರಣ ಆಗ್ತಿದ್ದಾನೆ, ಇದಕ್ಕೆ ಪ್ರಕೃತಿ ಸಾಕ್ಷಿ ಆಗ್ತಿದೆ ಅಂತ ಹೇಳಿ ಕವಿ ವರ್ಣಿಸೋದನ್ನ ನಾವು ಈ ಭಾಗದಲ್ಲಿ ನೋಡ್ತೇವೆ. ಸೊ ಹೇಗೆ ಒಂದಕ್ಕೊಂದು ಭಿನ್ನವಾಗಿ ಅದೇ ರಾವಣ ಕಾಲವಶದಿ ಅಬ್ಧಿಯಂ ಮರ್ಯಾದೆಯಂ ದಾಂಟದೆ ಅಂತ ಹೇಳಿದಾಗ ಹೀಗೆ ಆಗ್ತಿದೆ ನೋಡಿ ಅಂತ ಹೇಳಿ ನಡೆಯುವಂಥ ಪ್ರಕರಣಗಳು. ಹೀಗೆ ಕರೆದುಕೊಂಡು ಹೋಗಿ ಸುಮ್ಮನೆ ಆಗ್ಲಿಲ್ಲ ಆತ, ಆಕೆಯನ್ನು ಒಲಿಸಿಕೊಳ್ಳಬೇಕಲ್ಲೇ. ನಾನಾ ರೀತಿಯಲ್ಲಿ ಸೀತೆಯನ್ನು ಒಲಿಸ್ಕೊಳ್ಳುವಂತಹ ಪ್ರಯತ್ನ ವಿಫಲವಾಗುತ್ತೆ. ಕೊನೆಗೆ ಬಹುರೂಪಿಣಿ ವಿದ್ಯೆಯನ್ನ ತನ್ನ ಕೈವಶವಾಗಿ ಇರಿಸ್ಕೊಳ್ತಾನೆ. ಕೊನೆಯ ಎಫರ್ಟ್ ಇದು, ಯಾಕಂದ್ರೆ ರಾಮ ಲಕ್ಷ್ಮಣರಿಗೆ ಯುದ್ಧಕ್ಕೆ ಸನ್ನದ್ಧರಾಗಿ ಬಂದುಬಿಟ್ಟಿದ್ದಾರೆ. ಈಗ ಮನವೊಲಿತಳ ನೋಡೋಣ ಅಂತ ಹೇಳಿ ಸೀತೆಯನ್ನ ಕನ್ವಿನ್ಸ್ ಮಾಡಕ್ಕೆ, ಬಹುರೂಪಿಣಿ ವಿದ್ಯೆ ನನಗಿದೆ, ಈಗ ರಾಮ ಲಕ್ಷ್ಮಣರು ಸತ್ತೇ ಸಾಯ್ತಾರೆ ನನ್ನ ಕೈಯಿಂದ, ಯಾಕಂದ್ರೆ ಆ ಶಕ್ತಿ ದೇವತೆ ನನ್ನ ಕೈಯಲ್ಲಿದ್ದಾಳೆ, ನನ್ನ ಕಂಟ್ರೋಲ್ನಲ್ಲಿದ್ದಾಳೆ, ನೀನೇನು ಮಾಡೋಕ್ಕಾಗಲ್ಲ, ನನಗೆ ಒಲ್ದು ಬಿಡು ಅಂತ ಹೇಳಿ ರಾವಣ ಸೀತೆಗೆ ಹೇಳ್ತಾನೆ. ಹಾಗೆ ಹೇಳಿದ್ರೂ ಕೂಡ ಸೀತೆ ಅದಕ್ಕೆ ಹೆದರೋದಿಲ್ಲ. ಇಲ್ಲ, ರಾಮ ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾನೆ, ನಿನ್ನ ಮಾತು ನಾನು ಕೇಳೋದಕ್ಕೆ ಸಾಧ್ಯ ಇಲ್ಲ. ಕರ್ಣ ಕಠೋರವಾಗಿರುವಂತಹ ವಾಯ್ಸು ರಾವಣನಂದು, ಸೀತೆ ಮೂರ್ಛೆ ಹೋಗುವಂಥದ್ದು, ಈ ಎಲ್ಲ ಪ್ರಕರಣಗಳಾಗುವಂಥದ್ದು. ಸೊ ರಾಮನ ಮೇಲೆಗೆ ಈಗ ರಾವಣ ನೋಡ್ತಾನೆ, ರಾಮನ ಮೇಲೆ ಆಕೆಗಿರುವಂತಹ ಪರಮ ಪ್ರೀತಿ ರಾವಣನಲ್ಲಿ ಆಕೆಗೆ ಈ ಎಲ್ಲಾ ಭಾವನೆಗಳನ್ನ ಹೊಡೆದೋಡಿಸಿ ಪೂಜ್ಯ ಭಾವನೆಯನ್ನ ಮೂಡಿಸುತ್ತೆ. ಇಷ್ಟೆಲ್ಲ ಪ್ರಯತ್ನ ಮಾಡಿದ್ದಾನೆ, ಲಂಕೆಗೆ ಕರೆದುಕೊಂಡು ಬಂದು ಎಷ್ಟೋ ತಿಂಗಳುಗಳ ಕಾಲ ಕಾಟವನ್ನ ಕೊಟ್ಟು ಒಲಿತಾಳೆ ಅಂತ ಹೇಳಿ ಪ್ರಯತ್ನವನ್ನ ಮಾಡ್ತಾನೆ. ಆಗೋದಿಲ್ಲ. ಮಧ್ಯದಲ್ಲಿ ಮಂಡೋದರಿಯನ್ನು ಕೂಡ ಕಳಿಸ್ತಾನೆ ಆಕೆಯನ್ನ ಕನ್ವಿನ್ಸ್ ಮಾಡುವಂತ. ಮಂಡೋದರಿ ಕೂಡ ತನ್ನ ಗತ್ತನ್ನ ಮೀರಿ ಗಂಡನಿಗೆ ಒಲಿಯೇ ಅಂತ ಹೇಳಿ ರಿಕ್ವೆಸ್ಟ್ ಮಾಡೋದು ಕೂಡ ಈ ಒಂದು ಭಾಗದಲ್ಲಿದೆ. ಕೆಲವರಿಗೆ ಇದು ವಿಚಿತ್ರ ಅನ್ನಿಸಬಹುದು, ಬಟ್ ಕಾವ್ಯದ ಭಾಗ ಇದು. ಗಂಡನಿಗೆ ಒಲಿ ಅಂತ ಹೇಳಿ ಸೀತೆಗೆ ಬಂದು ತನ್ನ ಹೆಂಡತಿಯೇ ಬಂದು ಕೇಳಿಕೊಳ್ಳುವಂತಹ ಪ್ರಸಂಗ ಕೂಡ ಇದೆ. ಅದಕ್ಕೂ ಕೂಡ ಇಲ್ಲ ಅಂತ ಹೇಳುವಂಥದ್ದು. ಹನುಮಂತ ಬರುವಂಥದ್ದು, ಉಂಗುರಗಳನ್ನ ಕೊಡುವಂಥದ್ದು, ರಾಮನನ್ನ ಕಾಪಾಡಲಿಕ್ಕೆ ಬರ್ತಿದೆ ಅಂತ ಹೇಳುವಂಥದ್ದು, ಅಗೇನ್ ಲಂಕೆಗೆ ಬೆಂಕಿ ಬೀಳುವಂಥದ್ದು, ಬೇರೆ ಬೇರೆ ರೀತಿಯಾಗಿ ಬಂದಿದೆ. ವೈದಿಕ ರಾಮಾಯಣದ ರೀತಿಯಲ್ಲಿ ಬಂದಿಲ್ಲ, ಬಟ್ ಇವೆಲ್ಲ ಆಗುತ್ತೆ. ಇಲ್ಲಿ ನಮ್ಮ ಕೇಂದ್ರ ಬಿಂದಿರುವಂಥದ್ದು ರಾವಣನ ಗುಣಗಳು, ಅಷ್ಟಕ್ಕೆ ಮಾತ್ರ ಸೀಮಿತರಾಗ್ತಾ ನೋಡೋದಾದ್ರೆ. ಈಗ ರಾವಣನಿಗೆ ಬೇಸರ ಆಗುತ್ತೆ, ನಾನು ತಪ್ಪು ಮಾಡಿಬಿಟ್ಟೆ ಅಂತ ಈಗ ಬರೋದು. ಹಾಗಾಗಿ ಹಿಂದೆ ನಾನು ಚರ್ಚೆ ಮಾಡಿದ ಹಾಗೆ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಲ್ಲಿ ಪಶ್ಚಾತ್ತಾಪ ಅಂತ ಹೇಳಿದ್ದು ಈ ಒಂದು ಕಾರಣಕ್ಕೆ. ಪಶ್ಚಾತ್ತಾಪವನ್ನ ಪಡ್ತಾನೆ. ಈಗ ಇವನಿಗೆ ಗೋಚರ ಆಗ್ತಾ ಇದೆ ತಾನು ತಪ್ಪು ಮಾಡಿರುವಂತಹದ್ದು. ಆಕೆಯ ಬಗ್ಗೆ ಪೂಜ್ಯ ಭಾವನೆ ಮೂಡುತ್ತೆ. ಕದಡಿದಂತಹ ನೀರು ನಿಧಾನವಾಗಿ ಬಿಟ್ಟು ಬಿಟ್ರೆ ಹೇಗೆ ತಿಳಿಯಾಗಿ ಸರಿಯಾಗ್ತಾ ಹೋಗುತ್ತೆ, ಹಾಗೆ ರಾವಣನ ಮನಸ್ಸು ಕೂಡ ಆಗುತ್ತೆ. ರಾಮನನ್ ಅಗಲ್ಚಿ ತಂದ ನೀ ಮಹಾನಿನಿಗೆನಿತು ದುಃಖಮಂ ಪುಟ್ಟಿಸಿದಂ ಕಾಮ ವ್ಯಾಮೋಹದಿನ್ ಆಶಾಮುಖಮಂ ಪುದಿಯೇ ದುರ್ಯಶ ಪಟಹರವಂ. ಕಾಮ ವ್ಯಾಮೋಹದಿಂದ ನಾನು ಆ ಕಾಮಿನಿಯನ್ನ ಒಲಿಸಿಕೊಳ್ಳಬೇಕು ಅಂತ ಹೇಳಿ ರಾಮನಿಂದ ನಿನ್ನನ್ನು ಅಪಹರಿಸಿಬಿಟ್ಟೆ. ಆದ್ರೆ ಈಗ ನನ್ನ ಹಣೆ ಬರಹ ನೋಡು, ನನ್ನ ಕೆಟ್ಟ ಹೆಸರು ಇದರಿಂದಾಗಿ ದಿಕ್ಕು ದಿಕ್ಕುಗಳಲ್ಲಿ ಸೇರುವಂತಾಗುತ್ತೆ. ನಾನೊಬ್ಬ ಖಳನಾಯಕನಾಗ್ಬಿಡ್ತೀನಿ. ಕಾಮಾತುರದಿಂದ ನಾನೊಬ್ಬ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಂಡಂತಹ ಒಬ್ಬ ಖಳನಾಯಕನಾಗ್ಬಿಟ್ನಲ್ಲ. ನನ್ನ ಈ ಕೆಟ್ಟ ಹೆಸರು ದಿಕ್ಕು ದಿಕ್ಕುಗಳಲ್ಲಿ ಹೀಗೆ ಹೋಗ್ತಾ ಹೋಗುತ್ತೆ. ಈ ಕೆಟ್ಟ ಹೆಸರು ದಿಕ್ಕು ದಿಕ್ಕಿನಲ್ಲಿ ತಲೆ ತಲಾಂತರದವರೆಗೂ ನಡೆಯುತ್ತೆ ಅಂತ ಹೇಳಿ ತನ್ನಗೆ ತಾನೇ ಶಾಪಿಸಿಕೊಳ್ತಾನೆ. ಈ ಸಂದರ್ಭದಲ್ಲಿ ಅವನಿಗೆ ಹೊಳೆಯುವಂತದ್ದು, ಸುಮ್ಮನೆ ಆಕೆಯನ್ನ ಬಿಟ್ಟು ಬಿಟ್ಟರೆ ತನ್ನ ಮರ್ಯಾದೆ ಹೋಗುತ್ತೆ, ಹೇಳಿ ಅಂತ ಆಗ್ಬಿಡುತ್ತೆ. ಬೇಡ, ಹೇಗಿದ್ರು ಯುದ್ಧಕ್ಕೆ ಬಂದಿದ್ದಾರೆ, ಯುದ್ಧವನ್ನ ಗೆದ್ದು ಹೋಗು, ಅವರ ಬಳಿ ಹೋಗು ಅಂತ ಹೇಳಿ ಬಿಟ್ಟು ಬಿಡೋ ಹಾಗೆ ನಾನು ಮಾಡ್ಬಿಡ್ತೀನಿ ಅಂತ ಹೇಳಿ ಯುದ್ಧವನ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ಹೊರಡ್ತಾನೆ. ಇರದು ಇದೀಗಳೇ ಕೊಟ್ಟೊಡೆ ಎನ್ನ ಕಡುಪುಂ ಕಟ್ಟಾಯಮುಂ ಬೀರಮುಂ ಬಿರುದು ಬೀಸರಂ ಮಕ್ಕುಂ ಓಸರಿಸಿದಂತಾಗಿರ್ಕುಂ ಅಂತಾಗದಂತೆ ದೋರ್ಗರ್ವಮಂ ಈರ್ವಲುಂ ಪೊಳೆನಂ ಸೌಮಿತ್ರಿಯಂ ರಾಮನಂ ವಿರಥರ್ ಮಾಡಿ
ರಣಾಗ್ರದೊಳ್ ಪಿಡಿದು ತಂದಾನ್ ಕೊಟ್ಟೆಪೆಂ ಸೀತೆಯಂ. ಇಲ್ಲ ಈ ರೀತಿ ಆಗೋದಿಲ್ಲ, ಸರೆಂಡರ್ ಆದ ಹಾಗಾಗುತ್ತೆ, ಹೇಳಿಗಳಾದ ಹಾಗಾಗುತ್ತೆ, ಇಲ್ಲ ಅಂತ ಹೇಳುವಂತಹ ಅಂಶ ಇದು. ಯುದ್ಧ ಜರುಗುತ್ತೆ, ಆದ್ರೆ ಹಿಂದೆ ಹೇಳಿದ ಹಾಗೆ ಲಕ್ಷ್ಮಣನ ಕೈಯಿಂದ ಹತನಾಗ್ತಾನೆ. ಇನ್ನೇನು ಸಾಯಬೇಕು ಅಂತ ಹೇಳುವಾಗ ಹೃದಯಂ ಸೀತಾ ನಿಮಿತ್ತಂ ಮನಸ್ಸಿ ಜನಿಸೆ ಪಂಚೇಶುವಂ ಭಿನ್ನಮಾಗಿ ಇತ್ಯಾದಿ ಅಂತ ಹೇಳ್ತಾ ಬಿಟ್ಟು ಬೀಳುವಂತೆ ಬೀಳದಂ ದಾನವೇಂದ್ರ. ಮನಸ್ಸಿನಲ್ಲಿ ಸೀತೆಯನ್ನ ಆರಾಧಿಸಿಕೊಳ್ತಾ ಪಶ್ಚಾತ್ತಾಪವನ್ನ ಮಾಡ್ತಾ ಆ ಒಂದು ರಾವಣನ ಒಂದು ಇಡೀ ಇಮೇಜ್ ಏನಿತ್ತು ಅದು ಬೀಳೋ ಹಾಗೆ ಬಿದ್ದು ಬೀಳುವಂತೆ ಬೀಳ್ದಂ ದಾನವೇಂದ್ರನ್ ಅಂತ ಹೇಳಿ ಮನಸ್ಸಿನಲ್ಲಿ ಪಶ್ಚಾತ್ತಾಪವನ್ನ ಪಡ್ತಾ ದುಃಖವನ್ನ ಪಡ್ತಾ ತಕ್ಕ ಶಾಸ್ತಿಯಾಗಿದೆ ಅಂತ ಹೇಳಿ ತನ್ನ ತಪ್ಪಿನ ಅರಿವಾಗ್ತಾ ಆತ ಸಾಯ್ತಾನೆ. ಇದು ಬಹಳ ವಿಶಿಷ್ಟವಾಗಿರುವಂತದ್ದು. ಕೊನೆಯಲ್ಲಿ ರಾವಣನ ಬಗ್ಗೆ ನಮಗೆ ಕನಿಕರ ಉಂಟಾಗುತ್ತೆ ಅನ್ನುವಂಥದ್ದು. ದುರ್ಯೋಧನ ಕರ್ಣರು ಕೂಡ ಇದೇ ರೀತಿಯಾದಂತಹ ಒಂದು ಅಂಶವನ್ನ ನಾವು ಗಮನಿಸ್ತೇವೆ ಮಹಾಭಾರತದಲ್ಲಿ. ಗದಾಯುದ್ಧ ಆಗಿರಬಹುದು, ಪಂಪ ಭಾರತ ಆಗಿರಬಹುದು, ದುರ್ಯೋಧನನ ಬಗ್ಗೆ ನಮಗೆ ಕನಿಕರ ಉಂಟಾಗುತ್ತೆ. ಇಲ್ಲಿ ರಾವಣನ ಬಗ್ಗೆಯೂ ನಮಗೆ ಬಹಳ ಕನಿಕರ ಉಂಟಾಗುವಂಥದ್ದು. ಇದು ಗ್ರೀಕ್ ಪ್ರಹಸನಗಳಲ್ಲಿ ನಾವು ಗಮನಿಸ್ತೇವೆ. ಟ್ರಾಜಿಕ್ ಅಥವಾ ಟ್ರಾಜಿಡಿ ಅಂತ ಏನಾಗುತ್ತೆ, ಬಹಳ ಉದಾತ್ತ ಗುಣಗಳನ್ನ ಉಳ್ಳವರಾಗಿದ್ದರೂ ಕೂಡ ಯಾವುದೋ ಒಂದು ದುರುದ್ದೇಶದಿಂದ ಕೆಟ್ಟ ಗಳಿಗೆಯಲ್ಲಿ ಒಂದು ನಿರ್ಧಾರದಿಂದ ಕೊನೆಯಲ್ಲಿ ದುರಂತರಾಗುವಂಥದ್ದು. ದುರಂತ ನಾಯಕರು ದುರಂತತೆಗೆ ನಾಯಕರು ಇಬ್ಬರೂ ಕೂಡ ಆಗೋದ್ರಿಂದ ಕೊನೆಯಲ್ಲಿ ಸಹೃದಯನಲ್ಲಿ ಅಥವಾ ಓದುಗನ ಮನಸ್ಸಿನಲ್ಲಿ ಕನಿಕರ ಮೂಡುತ್ತೆ, ಬೇಜಾರಾಗುತ್ತೆ. ರಾವಣನ ಬಗ್ಗೆಯೂ ಕೂಡ ನೀವು ಕಾವ್ಯವನ್ನ ಓದಿದಾಗ ಅಥವಾ ಈ ಸನ್ನಿವೇಶಗಳನ್ನ ಗಮನಿಸಿದಾಗ ಅವನಿಗೆ ಬೇಜಾರಾಗುತ್ತೆ. ಅದುವರೆಗೂ ಚೆನ್ನಾಗಿದ್ದು ಅಷ್ಟೆಲ್ಲ ಒಳ್ಳೆ ಗುಣಗಳ ಇದ್ದಂತಹದ್ದು ಒಂದೇ ಒಂದು ಕ್ಷಣದ ತಪ್ಪು ನಿರ್ಧಾರಕ್ಕೋಸ್ಕರ ಕಾಮಾತುರದಿಂದ ಆತ ಏನ್ ಮಾಡ್ತಾನೆ, ತಪ್ಪು ನಿರ್ಧಾರವನ್ನ ತಗೊಂಡು ತನ್ನ ನಾಶಕ್ಕೆ ತಾನೇ ಕಾರಣ ಆಗ್ತಾನೆ ಎನ್ನುವಂತಹದ್ದು. ಸೊ ಅಲ್ಟಿಮೇಟ್ಲಿ ರಾವಣನ ಬಗ್ಗೆ ನಮಗೆ ಕನಿಕರ ಮೂಡುತ್ತೆ ಎನ್ನುವಂಥದ್ದು ಜೊತೆಗೆ ಈ ಪ್ರಕರಣ ಎಂಡ್ ಆಗುತ್ತೆ. ಮುಂದಿನದ್ದು ನಮಗೆ ಬೇಡ. ಅವ್ರು ಮತ್ತೆ ಅಯೋಧ್ಯೆಗೆ ಹೋಗುವಂತದ್ದು, ಪಟ್ಟಾಭಿಷೇಕ, ಸೀತೆಯ ವನವಾಸ, ಇದು ಯಾವುದು ಬೇಡ. ಈ ಅಂಶ ನಿಮಗೆ ಗೊತ್ತಿದ್ರೆ ಸಾಕು. ಸೊ ಹಿಂದಿನ 4-5 ಸ್ಲೈಡ್ಸ್ ಗಳನ್ನ ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸಿ, ಇದರ ಜೊತೆಗೆ ನೀವು ಮೂಲ ಕಾವ್ಯದ ಕೆಲವು ಅಧಿಕ ಸಾಲುಗಳನ್ನ ತಗೊಂಡ್ರು ಕಂಪ್ಲೀಟ್ ರಾವಣನಿಗೆ ಜಸ್ಟಿಸ್ ಅನ್ನ ನೀವು ಕೊಡಬಹುದಾಗುತ್ತೆ. ಪದೇ ಪದೇ ಹೇಳ್ತಾ ಇದ್ದೀನಿ, ವೈದಿಕ ರಾಮಾಯಣದ ಹಿನ್ನೆಲೆಯಲ್ಲಿ ನೀವು ಯೋಚಿಸಬೇಡಿ. ಇಲ್ಲೇ ವಿಭಿನ್ನವಾಗಿದೆ, ಅದನ್ನ ಒಂದು ಹಂತಕ್ಕೆ ಮರೆತು ಬಿಡಿ. ಇಲ್ಲಿನ ಹೊಸದೊಂದು ಕಥೆಯನ್ನ, ಕಥಾ ಹಂದರವನ್ನ ನೀವು ತಿಳ್ಕೊಂಡು ಇಲ್ಲಿ ಹೊಸದಾಗಿ ನಿಮ್ಮ ಉತ್ತರವನ್ನು ಸೃಷ್ಟಿ ಮಾಡ್ತಾ ಹೋಗ್ಬೇಕಾಗತ್ತೆ. ಕೊಟ್ಟಿರುವಂತಹ ಪದ್ಯದ ಸಾಲುಗಳನ್ನ ಉಪಯೋಗಿಸ್ಕೊಂಡ್ರೂ ಸಾಕಾಗುತ್ತೆ. ಅಧಿಕವಾಗಿ ನೀವು ಇನ್ನಷ್ಟು ಮಾಡಬೇಕು ಅಂತಿದ್ರು ಅದನ್ನ ನೀವು ಮಾಡಬಹುದು. ವಿಮರ್ಶಾ ದೃಷ್ಟಿಯಿಂದ BM ಶ್ರೀರವರು ಟ್ರಾಜಿಕ್ ರಾವಣ ಅನ್ನುವಂಥ ಒಂದು ಪ್ರಬಂಧವನ್ನ ಬರೀತಾರೆ. ಅಲ್ಲಿ ಒಂದಷ್ಟು ವಿಶೇಷಣಗಳನ್ನ ಕೊಡ್ತಾ ಇದು ಗ್ರೀಕ್ ಒಂದೊಂದು ಅಂಶವನ್ನ ತೆರೆದಿಡ್ತಿದೆ ಅಂತ ಹೇಳ್ತಾರೆ. ಅಶ್ವತ್ಥಾಮನ್ ಗದಾಯುದ್ಧ ಬರಿಬೇಕಾದರೂ ಕೂಡ ಈ ರೀತಿಯಾದಂತಹ ಇನ್ಫ್ಲೂಯೆನ್ಸಸ್ ಅವರ ಮೇಲೆ ಆಗಿರೋದನ್ನ ನಾವು ಗಮನಿಸ್ತೀವಿ. ಅದೇ ರೀತಿ ರಾವಣನಿಗೂ ಕೂಡ ಟ್ರಾಜಿಕ್ ರಾವಣ ಅನ್ನುವಂಥದ್ದು ಹೇಳ್ತಾರೆ. ದುರಂತ ನಾಯಕ ಈತ, ದುರಂತ ನಾಯಕರಲ್ಲಿ ಒಬ್ಬನಾದಂಥವನು ರಾವಣ, ವಿಶೇಷವಾಗಿ ನಾಗಚಂದ್ರನ ರಾವಣ ಅನ್ನುವಂಥದ್ದು. ಇನ್ನು ಕೆಲವರು ಹೇಳ್ತಾರೆ ವಿಮಲಸೂರಿ ಕೊಟ್ಟಂತಹ ಆ ಕರುಣೆ ಅಥವಾ ವಿಮಲಸೂರಿ ರಾವಣನ ಪತ್ರಕ್ಕೆ ಕೊಟ್ಟಂತಹ ನ್ಯಾಯ ನಾಗಚಂದ್ರ ಅಷ್ಟು ಕೊಟ್ಟಿಲ್ಲ. ಯಾಕಂದ್ರೆ ಮಧ್ಯ ಕೆಟ್ಟ ಗುಣಗಳನ್ನ ಹೈಲೈಟ್ ಮಾಡ್ತಾ ಹೋಗ್ಬಿಟ್ಟಿದ್ದಾನೆ ನಾಗಚಂದ್ರ ಅನ್ನುವಂಥದ್ದು. ವಿಮಲಸೂರಿ ಎಲ್ಲೆಲ್ಲಿ ನ್ಯಾಯ ಒದಗಿಸಬೇಕಾಗಿತ್ತೋ ಅಲ್ಲೆಲ್ಲ ಸಂಪೂರ್ಣವಾಗಿ ಕೊಟ್ಟಿದ್ದಾನೆ. ಅದರ ನಾಗಚಂದ್ರ ಅಷ್ಟು ಚೆನ್ನಾಗಿ ಮಾಡಿಲ್ಲ ಅನ್ನುವಂತಹ ವಿಮರ್ಶಕರು ಕೂಡ ಇದ್ದಾರೆ. ಆಲ್ ದೀಸ್ ಡಿಸ್ಪ್ಯೂಟ್ಸ್ ಆರ್ ಇರ್ರೆಲೆವೆಂಟ್ ವೆನ್ ಇಟ್ ಕಮ್ಸ್ ಟು ಎಕ್ಸಾಮ್ಸ್ ಪರ್ಸ್ಪೆಕ್ಟಿವ್. ಅದನ್ನ ಪಕ್ಕಕ್ಕಿಟ್ಟು ಇಡೀ ರಾಮಚಂದ್ರ ಚರಿತ ಪುರಾಣ, ಜೈನ ರಾಮಾಯಣದ ಪರಂಪರೆಯ ಹಿನ್ನೆಲೆಯಲ್ಲಿ ನೋಡ್ಕೊಳ್ಳಿ, ಏನೆಲ್ಲ ಬದಲಾವಣೆಗಳಿದೆ ಅಂತ ಜನರಲ್ ಆಗಿ ತಿಳ್ಕೊಳ್ಳಿ. ಅದಕ್ಕೆ ಬೇಕಾದ್ರೆ ನೀವು ಮತ್ತೆ ಸಪರೇಟ್ ಆಗಿ ಬರೆದಿಟ್ಕೊಳ್ಬಹುದು, ನಾನು ಕೊಟ್ಟಿರುವಂತಹ ಪಟ್ಟಿಯ ಜೊತೆಗೆ ಇನ್ನೊಂದಷ್ಟು ಅಂಶಗಳು. ನಂತರ ಕತೆ ನಿಮಗೆ ಪರಿಚಯ ಇರಲಿ, ಕಥೆಯನ್ನ ಬೇಕಾದ್ರೆ ಒಂದು ಪೇಜ್ ನಲ್ಲಿ ಏನಾಗಿದೆ ಘಟನೆಗಳು ಅಂತ ಹೇಳಿ ನಾನು ಕೊಟ್ಟಿದ್ದೇನೆ, ಅದೇ ಅಂಶಗಳನ್ನ ತಿಳ್ಕೊಂಡ್ರೆ ಸಾಕಾಗತ್ತೆ. ಫೈನಲಿ ರಾವಣನ ಪಾತ್ರದಲ್ಲಿರುವಂತಹ ವಿಶೇಷತೆ, ವಿಭಿನ್ನತೆಯನ್ನ ನೀವು ಗುರುತಿಸಬೇಕಾಗತ್ತೆ. ಅದನ್ನ ನಾನು ವಿವರಣೆಯಲ್ಲಿ ಕೊಟ್ಟಿದ್ದೇನೆ. ಆ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಇದ್ದಂತಹ ಎಲ್ಲ ಗುಣಗಳಿಗೂ ನೀವು ಒಂದಷ್ಟು ಅಂಶಗಳನ್ನ ತುಂಬಿಸ್ಕೊಳ್ಳಿ. ವಿಶೇಷವಾಗಿ ಹೈಲೈಟ್ ಮಾಡಿರುವಂತಹ ಶುಚಿಶೀಲ ಸ್ವಭಾವ ಏನಿದೆ ಅದೊಂದು, ಪಶ್ಚಾತ್ತಾಪದ ಒಂದು ಭಾಗ, ಈ ಎರಡನ್ನ ಕಾಂಟ್ರಡಿಕ್ಟಿ ಆಗಿ ಇಟ್ಕೊಂಡು ಹೇಗೆ ಆ ಒಂದು ಸ್ಪ್ಲಿಟ್ ಪರ್ಸನಾಲಿಟಿ ರೀತಿನಲ್ಲಿ ರಾವಣ ಕಾಣಿಸ್ತಾನೆ ನಮಗೆ. ಅಲ್ಟಿಮೇಟ್ಲಿ ಆತ ಹೇಗೆ ದುರಂತ ನಾಯಕನಾಗ್ತಾನೆ. ಖಳನಟ ಬೇರೆ ಅಥವಾ ಖಳನಾಯಕ ಬೇರೆ, ದುರಂತ ನಾಯಕ ಬೇರೆ. ದುರಂತ ನಾಯಕನ ಬಗ್ಗೆ ನಮಗೆ ಕನಿಕರ ಉಂಟಾಗುತ್ತೆ. ಇದೇ ರಾವಣ ವೈದಿಕ ಸಂಪ್ರದಾಯದಲ್ಲಿ ಖಳನಾಗಿ ಕಾಣ್ತಾನೆ, ಖಳನಾಯಕನಾಗಿ ಕಾಣ್ತಾನೆ, ಕೆಟ್ಟವನಾಗಿ ಕಾಣ್ತಾನೆ. ಆದ್ರೆ ಇಲ್ಲಿ ಆತ ದುರಂತ ನಾಯಕನಾಗಿ ಕಾಣ್ತಾನೆ, ಕರುಣೆ ಬರುತ್ತೆ ಅವನ ಮೇಲೆ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದು, ವಿಮಲಸೂರಿ ಪಾತ್ರಕ್ಕೆ ಕರುಣೆ ಕೊಡೋದಲ್ಲದೆ, ಅಂದ್ರೆ
ರಾವಣನಲ್ಲೂ ಕರುಣೆ ತರಿಸ್ತಾನೆ, ಅಲ್ಲದೆ ಓದುಗರಲ್ಲಿಯೂ ಕೂಡ ಕರುಣೆಯನ್ನ ತರಿಸ್ತಾನೆ ವಿಮಲ ಸೂರಿ. ಅದು ಮೊಟ್ಟ ಮೊದಲೇ ಪ್ರಯತ್ನವನ್ನ ಆತ ಮಾಡಿರುವಂತದ್ದು. ಇಲ್ಲಿಗೆ ರಾಮಚಂದ್ರ ಚರಿತ ಪುರಾಣದ ಮುಖ್ಯ ಭಾಗಗಳು ಮುಗಿಯುತ್ತೆ. ಪರೀಕ್ಷೆಯ ದೃಷ್ಟಿಯಲ್ಲಿ ಇಷ್ಟು ಸಾಕು. ಎಕ್ಸಾಮ್ ನಲ್ಲಿ ಏನ್ ಪ್ರಶ್ನೆ ಕೇಳಿದ್ದಾರೆ ಅನ್ನೋದಕ್ಕೂ ನಾನು ಇಲ್ಲಿ ಕೊಟ್ಟಿದ್ದೇನೆ, ಗಮನಿಸಿ ನೋಡಿ. ನಾಗಚಂದ್ರ ಚಿತ್ತಿಸಿದ ರಾವಣ, ಅದು 2005-09 ಕೇಳಿರುವಂತದ್ದು. ನಾಗಚಂದ್ರನ ದುರಂತ ರಾವಣನ ಪಾತ್ರ 2018-14 ಕೇಳಿದ್ದಾರೆ. ನಾಗಚಂದ್ರ ಚಿತ್ರಿಸಿದ ರಾವಣ ಪಾತ್ರದ ಸಂಕೀರ್ಣತೆ 2013 ನಾಗಚಂದ್ರನ ಜೈನ ರಾಮಾಯಣ ಪರಂಪರೆಯಲ್ಲಿ ಪಂಪ ರಾಮಾಯಣದಲ್ಲಿ ಹೇಗೆ ಸಾಕಾರಗೊಂಡಿದ್ದೆ ವಿವರಿಸಿ. ನಾಗಚಂದ್ರ ಸೃಷ್ಟಿಸಿದಂತಹ ರಾವಣ ಉದಾತ್ತ ಚಾರಿತ್ರ್ಯವನ್ನ ಹೊಂದಿದವನಾಗಿ ಕಂಡು ಬರುವಂತಹ ಪ್ರಸಂಗಗಳನ್ನ ತಿಳಿಸಿ. ಸೊ ಆಲ್ಮೋಸ್ಟ್ 90% ಇರುವಂತದ್ದು ರಾವಣನ ಬಗೆಗೆ. ಇನ್ ಜನರಲ್ ಕೇಳಿರುವಂತದ್ದು 2016 ಪಂಪರಾಮಾಯಣ ವಿಭಿನ್ನವಾಗಿ ಹೇಗಿದೆ ಅಂತ ಹೇಳೋದಕ್ಕೆ ಕಂಪ್ಲೀಟ್ ನಾನು ಹಿನ್ನೆಲೆಯಾಗಿ ಒದಗಿಸಿಕೊಟ್ಟಂತಹ ಅಂಶಗಳನ್ನ ನೀವು ಮೆನ್ಷನ್ ಮಾಡಬಹುದು. ಇನ್ನುಳಿದಂತೆ ಗಮನಿಸಿ, ನಾಗಚಂದ್ರ ಸೃಷ್ಟಿಸಿದ ರಾವಣ ಪಾತ್ರದ ಬಗ್ಗೆ ಚರ್ಚಿಸಿ ಅದರ ಸಂಕೀರ್ಣತೆಯನ್ನ ಹೇಳಿ ಅಂತ ಹೇಳಿದಾಗ ಇದೇ ವಿಷಯವನ್ನ ಹೇಳ್ತೀರಾ, ರಾವಣನ ಬ್ಯಾಕ್ಗ್ರೌಂಡ್ ಮತ್ತು ಇದು ಅದನ್ನ ಸಪರೇಟ್ ಪ್ರಶ್ನೆಯಾಗಿ 2017 ನಾಗಚಂದ್ರ ಸೃಷ್ಟಿಸಿದಂತಹ ರಾವಣನಲ್ಲಿ ಉದಾತ್ತ ಚಾರಿತ್ರ್ಯವನ್ನ ಯಾವೆಲ್ಲ ಪ್ರಸಂಗಗಳು ಹೇಳ್ತಿದೆ ಅಂತ ಸಪರೇಟ್ ಆಗಿ ಕೇಳಿದ್ದಾನೆ. ಸೊ ನಾನು ಹೇಳಿದಂತಹ ಅಷ್ಟು ಪ್ರಕರಣಗಳನ್ನ ನೀವು ಮುಂದಿಡಬಹುದು. ಸೊ ಆಲ್ ಇನ್ ಆಲ್ ಉತ್ತರ ಒಂದೇ ಇರುತ್ತೆ, ಅದರ ವೇಟೇಜ್ ಯಾವ್ದು ಕೊಡಬೇಕು, ಯಾವ ಧೋರಣೆಯಲ್ಲಿ ಆನ್ಸರ್ನ ಪ್ರೆಸೆಂಟ್ ಮಾಡಬೇಕು ಅನ್ನುವಂಥ ವ್ಯತ್ಯಾಸ ಆಗತ್ತಷ್ಟೇ. ಸೊ ನಾಗಚಂದ್ರನ ವಿಭಾಗದಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಇಷ್ಟೇ, ರಾವಣನ ಕುರಿತಾದಂಥದ್ದು. ಇದನ್ನ ಹೊರತಾಗಿ ಮಲ್ಲಿನಾಥ ಪುರಾಣದ ಬಗ್ಗೆ ಕೇಳಬಹುದು, ಅಥವಾ ರಾವಣನ ಹೊರತಾಗಿ ಜೈನ ರಾಮಾಯಣ ವೈದಿಕ ರಾಮಾಯಣದಲ್ಲಿರುವಂತಹ ವ್ಯತ್ಯಾಸಗಳನ್ನು ಕೇಳಬಹುದು. ಅವೆಲ್ಲವನ್ನ 2 ಪಾಠಗಳಲ್ಲಿ ನಾನು ಕವರ್ ಮಾಡಿದ್ದೇನೆ. ಆ ಅಂಶವನ್ನು ಇಟ್ಕೊಂಡು ನೀವು ಅಧ್ಯಯನವನ್ನು ಮಾಡಿಕೊಂಡ್ರು ಸಾಕಾಗುತ್ತೆ. ಆದರೆ ಈ ಪ್ರಶ್ನೆ ನಿಖರವಾಗಿ ನಾಗಚಂದ್ರನಿಗೆ ರಾವಣನ ಹಿನ್ನೆಲೆಯಲ್ಲಿ ಕೇಳೋದ್ರಿಂದ ಉತ್ಕೃಷ್ಟವಾದಂತಹ ನಿಮ್ಮ ಬರವಣಿಗೆಯಲ್ಲಿ ಒಂದು 2-3 ಪುಟದಷ್ಟು ಮಾಹಿತಿಯನ್ನು ಇಟ್ಕೊಂಡು ಅದನ್ನು ನೀವು ಆನ್ಸರ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬಹುದು. ಸೊ ಇಟ್ ಜಸ್ಟ್ ಟೇಕ್ಸ್ ಆಲ್ಮೋಸ್ಟ್ 1 ಸಿಂಗಲ್ ಡೇ ಆರ್ 1 ಸೆಷನ್. ಒಂದು ಸೆಷನ್ನಲ್ಲಿ ನೀವು ರಾಮಚಂದ್ರ ಚರಿತ ಪುರಾಣದ ಈ ಒಂದು ವಿಭಾಗಕ್ಕೆ ಬಹಳ ಉತ್ಕೃಷ್ಟವಾದಂಥ ಒಂದು ಉತ್ತರವನ್ನು ತಯಾರಿ ಮಾಡಿಟ್ಕೊಂಡ್ರೆ, ಅಷ್ಟನ್ನ ರಿವಿಷನ್ ಮಾಡಿಕೊಂಡ್ರು ಅಥವಾ ಅಡಿಷನಲ್ ಎಲಿಮೆಂಟ್ಸ್ನ ಸೇರಿಸ್ಕೊಂಡ್ರು, BM ಶ್ರೀ ಅವರ ಟ್ರಾಜಿಕ್ ರಾವಣದ ಒಂದಷ್ಟು ಅಂಶಗಳಾಗಿರ್ಬೋದು, ನಮ್ಮ ಕುವೆಂಪುರವರ ರಾಮಾಯಣ ದರ್ಶನಂನ ಪಾರ್ಟ್ ಆಗಿರ್ಬೋದು, ಈ ಅಂಶಗಳನ್ನು ಸೇರಿಸ್ತಾ ಒಂದು ಉತ್ಕೃಷ್ಟವಾದಂಥ ಆನ್ಸರ್ನ ತಯಾರು ಮಾಡಿಕೊಂಡ್ರೆ ಸಾಕಾಗುತ್ತೆ. ಜಸ್ಟ್ ಒಂದು ಥಾಟ್, ಅಡಿಷನಲ್ ಥಾಟ್. ಈ ವೈದಿಕ ಮಹಾಕಾವ್ಯಗಳು ರಾಮಾಯಣ ಮತ್ತು ಮಹಾಭಾರತಗಳೇನಿದೆ ಪಂಪನಿಗೂ ಮತ್ತು ನಾಗಚಂದ್ರನಿಗೂ ಮೂಲವಾಗಿ ಇದ್ದಂಥದ್ದು, ಅಂದ್ರೆ ಜೈನ ಸಂಪ್ರದಾಯಕ್ಕೆ ಹೋದಂಥದ್ದು. ಆದರೆ ವೈದಿಕರಿಂದ ಜೈನಕ್ಕೆ ಹೋಗಬೇಕಾದಂತಹ ಸಂದರ್ಭದಲ್ಲಿ ಇಬ್ಬರೂ ಕವಿಗಳಿಗೆ ವಿಭಿನ್ನವಾಗಿ ಕಾಣಿಸುತ್ತೆ ಈ ವೈದಿಕ ಸಂಪ್ರದಾಯ. ಹೇಗೆ ಅದನ್ನ ಒಂದ್ಸಲಿ ಯೋಚನೆ ಮಾಡಿ. ಅಂದ್ರೆ ಪಂಪ ಭಾರತ ವ್ಯಾಸ ಭಾರತರಿಂದ ಸ್ವೀಕರಿಸಬೇಕಾದಾಗ ಅವನಿಗಿದ್ದಂತಹ ಧೋರಣೆ, ನಾಗಚಂದ್ರ ರಾಮಾಯಣವನ್ನ ಬರೀಬೇಕಾದ್ರೆ ಅವನಿಗಿದ್ದಂತಹ ಧೋರಣೆ, ಇಬ್ಬರೂ ಜೈನರೇ, ಇಬ್ಬರೂ ವೈದಿಕ ಸಂಪ್ರದಾಯದಿಂದ ಎರವಲು ಪಡಿತಾ ಇರುವಂಥದ್ದು, ಆದರೂ ಇಬ್ಬರ ಧೋರಣೆ ವಿಭಿನ್ನವಾಗಿದೆ. ಒಂದ್ಸಲಿ ಯೋಚನೆ ಮಾಡಿ. ಪ್ರಾಬಬ್ಲಿ ನೀವು ಪಂಪ ಭಾರತವನ್ನು ಕವರ್ ಮಾಡಿದಾಗ ಈ ಒಂದು ಯೋಚನೆಗೆ ಒಂದು ಕಂಪ್ಲೀಟ್ನೆಸ್ ಬರುತ್ತೆ. ಸದ್ಯಕ್ಕೆ ಇಟ್ಸ್ ಜಸ್ಟ್ ಎ ಥಾಟ್. ಇಲ್ಲಿಗೆ ರಾಮಚಂದ್ರ ಚರಿತ ಪುರಾಣ ಮುಗಿಯುತ್ತೆ. ವಿಶೇಷವಾಗಿ ರಾವಣನ ಪಾತ್ರದ ಬಗ್ಗೆ ಏನು ಅಧ್ಯಯನವನ್ನ ಮಾಡ್ತೀರಾ ಅಷ್ಟು ಮೊದಲಿಗೆ ಮುಗಿಸ್ಕೊಂಡು ಮಲ್ಲಿನಾಥ ಪುರಾಣ ಮತ್ತು ಉಳಿದ ಭಾಗಗಳನ್ನ ಕವರ್ ಮಾಡಿಕೊಂಡ್ರೆ ನಾಗಚಂದ್ರನ 2 ಕಾವ್ಯಗಳಿಗೆ ನೀವು ನ್ಯಾಯವನ್ನು ಒದಗಿಸಿದ ಹಾಗೆ, ಎಕ್ಸಾಮ್ಗೆ ನ್ಯಾಯವನ್ನು ಒದಗಿಸಿದ ಹಾಗೆ. ಮುಂದಿನ ಸಂಚಿಕೆ ನಾನು ಹೇಳಿದ ಹಾಗೆ ಒಂದಷ್ಟು ಪ್ರಶ್ನೆಗಳಿದೆ, ಮೂಲಭೂತ ಪ್ರಶ್ನೆಗಳೇನು ನೀವು ಕೇಳಿದ್ದೀರಾ, ಆ ಪ್ರಶ್ನೆಗಳನ್ನ ಉತ್ತರಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತೀನಿ. ಮುಂದೆ ಯಾವುದೇ ಪಾಠವನ್ನ ಮಾಡೋಲ್ಲ. ಅಷ್ಟೊತ್ತಿಗಾಗಲೇ ಒಂದು ಡೇಟ್ ಬಂದಿರುತ್ತೆ ಅಂತ ನಾನು ಭಾವಿಸ್ತೀನಿ, ನಿಖರವಾದಂತಹ ಪ್ರಿಲಿಮ್ಸ್ ಡೇಟ್. ಅದನ್ನು ನೋಡಿಕೊಂಡು ಇನ್ನಿತರೆ ಸಂಚಿಕೆಗಳನ್ನ ನಾನು ಮುಂದುವರಿಸ್ತಾ ಹೋಗ್ತೀನಿ. ನಮಸ್ಕಾರ.